ವೀಕ್ಷಕರೇ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇದಾಗಿ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ವಾರದಿಂದ ವಾರಕ್ಕೆ ನಮ್ಮ ಎಪಿಸೋಡ್ಗೆ ನಾವು ಏನು ವಿಚಾರಗಳನ್ನು ಚರ್ಚೆ ಮಾಡ್ತೇವೆ ಅದರ ಬಗ್ಗೆ ನೀವು ನೋಡ್ತಾ ಇದ್ದೀರಿ, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀರಿ. ಅದಕ್ಕೆ ಆ ಮೂಲಕ ನಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ಚರ್ಚೆ ಮಾಡ್ತಾ ಇಲ್ಲ. ಇವತ್ತಿನ ಚರ್ಚಾ ವಿಷಯ ಎಲ್ಲ ವರ್ಗಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಮುಖ್ಯವಾದಂತಹ ವಿಚಾರ. ರಸ್ತೆ ಸಮಸ್ಯೆ. ಕೊಡಗು ಜಿಲ್ಲೆಯಲ್ಲಿ ರಸ್ತೆಯ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿದ್ರೆ, ಜನರನ್ನ ಕೇಳಿದ್ರೆ ಅದು ವ್ಯಂಗ್ಯಭರಿತವಾಗಿ ಹೇಳ್ತಾರೋ ಅಥವಾ ಆಕ್ರೋಶಭರಿತರಾಗಿ ಹೇಳ್ತಾರೋ ಗೊತ್ತಿಲ್ಲ. ನಿಮಗೂ ಕೂಡ ಚಿತ್ರಣ ಹೇಗಿದೆ ಅನ್ನೋದು ಗೊತ್ತಿದೆ. ಈ ಬಗ್ಗೆ ನಾವು ಈ ಎಪಿಸೋಡ್ನಲ್ಲಿ ಮಾತಾಡ್ತೇವೆ. ಅದಕ್ಕಿಂತ ಮುಂಚೆ ನಾವು ಇವತ್ತಿನ ವಿಷಯ ವಿಶ್ಲೇಷಣೆಗೆ ಬಂದಿರುವಂತಹ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವಂತಹ ಜಮಡ್ ರಮೇಶ್ ಕೊಟ್ಟಪ್ಪ ಅವ್ರನ್ನ ವೆಲ್ಕಮ್ ಮಾಡ್ತೇನೆ. ವೆಲ್ಕಮ್ ಸರ್. ನಮಸ್ತೆ ವೀಕ್ಷಕರೇ, ಕೊಡಗು ಜಿಲ್ಲೆಯಲ್ಲಿ ಗುಂಡಿಯ ನಡುವೆ ಒಳ್ಳೆಯ ರಸ್ತೆ ಎಲ್ಲಿ ಇದೆ ಅನ್ನುವಂಥ ರೀತಿಯಲ್ಲಿ ಹುಡುಕಬೇಕಾದಂತಹ ದುಸ್ಥಿತಿ ಬಂದೊದಗಿದೆ. ಯಾಕೆ ಹೀಗಾಗ್ತಿದೆ? ಇದು ನಿನ್ನೆ ಮೊನ್ನೆಯಿಂದ ಆಗ್ತಿರುವಂತಹ ಸಮಸ್ಯೆ ಅಲ್ಲ. ಕೇವಲ ಯಾವುದೋ ಒಂದು ವಿಚಾರದಿಂದ ಆಗ್ತಿರುವಂತಹ ರಸ್ತೆಯ ಸಮಸ್ಯೆ ಕೂಡ ಅಲ್ಲ. ಬೇರೆ ಬೇರೆ ಆ್ಯಂಗಲ್ನಲ್ಲಿ ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ಬೋದು, ಕಾರಣಗಳನ್ನು ಹುಡುಕ್ತಾ ಹೋಗ್ಬೋದು. ಆದರೆ ಮುಖ್ಯವಾಗಿ ನಾವು ಗಮನಿಸಬೇಕು, ಸರ್ಕಾರ ಎಲ್ಲದಕ್ಕೂ ಟ್ಯಾಕ್ಸ್ ಆಗ್ತದೆ. ಇದು ನಾವು ತುರ್ತಾಗಿ ಕೇಳುವಂತಹ ಅಗತ್ಯತೆ ಕೂಡ ಇದೆ, ನಮ್ಮ ಹಕ್ಕು ಕೂಡ. ಒಳ್ಳೆಯ ರಸ್ತೆಯನ್ನು ಮಾಡಿಕೊಡಿ ಅನ್ನುವಂಥದ್ದು ನಮ್ಮ ಅತ್ಯಮೂಲ್ಯ ಅಗತ್ಯತೆಗಳು ಏನಿದಾವೆ, ಅದರಲ್ಲಿ ರಸ್ತೆ ಕೂಡ ಒಂದು. ರಸ್ತೆಯ ವ್ಯವಸ್ಥೆ ಸಮರ್ಪಕವಾಗಿ ಇಲ್ಲದ ಹೊರತಾಗಿ ಎಲ್ಲ ರೀತಿಯಲ್ಲಿ ನಾವು ಬೇರೆ ಬೇರೆ ಆಯಾಮದಲ್ಲಿ ನಾವು ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೇವೆ. ಕುಟುಂಬವ್ರನ್ನ ಕೇಳಬೇಕು, ನೀವು ದಕ್ಷಿಣ ಕೊಡ, ನಾವು ಈ ಮಡಿಕೇರಿ ಭಾಗದಲ್ಲಿ ನೋಡ್ತಾ ಇರ್ತೀವಿ, ದಕ್ಷಿಣ ಕೊಡಗಿಂದ ಇಲ್ಲಿ ಮಡಿಕೇರಿಗೆ ಬರ್ತೀರಿ, ಹೇಗಿದೆ ನಿಮ್ಮ ಆ ಭಾಗದ ರಸ್ತೆಗಳು? ನಿಮಗೆ ಗೊತ್ತಿದ್ದ ಹಾಗೆ ಕಳೆದ ಹಲವು ವರ್ಷಗಳ ಹಿಂದೆ ಕೊಡಗಿನ ಗುಡ್ಡಗಾಡು ಪ್ರದೇಶಗಳಲ್ಲಿ, ಕಾಫಿ ತೋಟ, ಬೆಟ್ಟ ಪ್ರದೇಶಗಳಲ್ಲಿ ಒಂದು ದುರ್ಗಮ ಹಾದಿಯಲ್ಲಿ ವೆಹಿಕಲ್ ರ್ಯಾಲಿಗಳನ್ನು ಆಯೋಜಿಸ್ತಿದ್ದರು. ಅದರೊಂದಿಗೆ ಬೇಸಿಗೆ ಕಾಲದಲ್ಲಿ ಗದ್ದೆಗಳಲ್ಲಿ ಟ್ರ್ಯಾಕ್ ಮಾಡಿಕೊಂಡು ದಿಣ್ಣೆಗಳನ್ನು, ಕೃತಕ ಗುಂಡಿಗಳನ್ನು ಮಾಡಿಕೊಂಡು ವೆಹಿಕಲ್ ರ್ಯಾಲಿಯನ್ನು ಮಾಡ್ತಾಯಿದ್ರು. ಈಗ ಅಂಥ ರ್ಯಾಲಿ ಪಟುಗಳಿಗೆ ದುರ್ಗಮ ಪ್ರದೇಶ, ಗದ್ದೆ, ಟ್ರ್ಯಾಕಿಗೆ ಹೋಗೋ ಅವಶ್ಯಕತೆ ಬೇಕಾಗಿಲ್ಲ. ಆಲ್ರೆಡಿ ಟ್ರ್ಯಾಕ್ ರೆಡಿ ಇದೆ. ಯಾಕೆಂದರೆ ನಮ್ಮ ಅಂತಾರಾಷ್ಟ್ರೀಯ ಖ್ಯಾತಿಯ ರ್ಯಾಲಿ ಜಗತ್ ನಂಜಪ್ಪ ಅವರು ಬಹುಶಃ ಈ ಮನಸ್ಸು ಮಾಡಿ ಒಂದು ಟ್ರ್ಯಾಕ್ ರ್ಯಾಲಿನ ಆಯೋಜಿಸಿದರೆ ಇಡೀ ಕೊಡಗಲ್ಲಿ ಒಳ್ಳೆ ಟ್ರ್ಯಾಕ್ ರ್ಯಾಲಿ ಮಾಡೋದಕ್ಕೆ ಯೋಗ್ಯವಾದಂಥ ಹಾದಿ ಸುಗಮವಾಗಿದೆ, ಅದನ್ನು ಬಳಸ್ಕೊಳ್ಬೋದು ಅಂತ ಹೇಳ್ಬೋದು. ಮತ್ತು ಈಗ ಸಂಚಾರ ವ್ಯವಸ್ಥೆಯೊಳಗೆ ವಿಮಾನಯಾನ, ರೈಲು ಮತ್ತು ರಸ್ತೆ ಸಂಚಾರ, ಈ ಮೂರು ಪ್ರಮುಖವಾದಂಥ ಸಂಚಾರ ವ್ಯವಸ್ಥೆ. ಹಡಗು, ಇನ್ನೊಂದು ಹಡಗಿನ ವ್ಯವಸ್ಥೆ ಒಳಗೆ ಸಮುದ್ರ ತೀರದಲ್ಲಿ ಇರುವವರಿಗೆ ಅಥವಾ ಅದನ್ನು ಬಳಕೆ ಮಾಡಿಕೊಳ್ಳುವವರಿಗೆ ಅದಿರುತ್ತೆ. ನಮ್ಮೊಳಗೆ ವಿಮಾನಯಾನ ಇಲ್ಲ, ಹಡಗು ಸಂಚಾರಗಳಿಲ್ಲ, ರೈಲಿಲ್ಲ. ಇವ ಯಾವ ಸಂಚಾರ ವ್ಯವಸ್ಥೆಯೂ ನಮ್ಮೊಳಗಿಲ್ಲ. ನಮ್ಮಲ್ಲಿ ಇರುವಂಥದ್ದು ಏಕೈಕ ಸಂಚಾರಿ ಮಾರ್ಗ ರಸ್ತೆ ಮಾರ್ಗನೇ ನಮಗೆ ಕೊಡಗಿನವರಿಗೆ ಇರುವಂಥದ್ದು, ಸಂಚಾರಿ ಮಾರ್ಗ ಇರುವಂಥದ್ದು. ಅದನ್ನು ಒಂದು ಉತ್ತಮವಾದಂಥ ರಸ್ತೆ ಕೊಡಕ್ಕೆ ಸಾಧ್ಯ ಆಗದಿರುವಂಥದ್ದು, ಉತ್ತಮವಾದ ರಸ್ತೆ ಇಲ್ಲದಿರುವಂಥದ್ದು ವಿಪರ್ಯಾಸ. ಇದನ್ನು ರಾಜ್ಯಕ್ಕೆ ನೆಲೆಗಟ್ಟಲ್ಲಿ ರಸ್ತೆ ವಿಚಾರ ಚರ್ಚೆ ಆಗ್ತಾ ಇದೆ, ಅದು ಒಂದು ಭಾಗ. ಗುಣಮಟ್ಟದ ಕಾಮಗಾರಿ, ಕಳಪೆ ಕಾಮಗಾರಿಗಳ ಭಾಗದ ಒಂದು ಭಾಗ. ಜನ ನಿರೀಕ್ಷೆ ಮಾಡುವಂಥದ್ದು, ಅದರೊಂದಿಗೆ ಕಾಫಿಗೆ ಉತ್ತಮ ಧಾರಣೆ ಸಿಕ್ಕಿರುವಂಥದ್ದು. ಇತರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಕೊಡಗಿನಲ್ಲಿ ಸ್ಥಿತಿವಂತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಭಾರತಕ್ಕೆ ಬರುವಂಥ ಎಲ್ಲ ಬ್ರ್ಯಾಂಡಿನ ವಾಹನಗಳು, ಕಾರುಗಳು ಇರ್ಬೋದು, ಜೀಪ್ಗಳಿರ್ಬೋದು, ಬೈಕ್ಗಳು ಎಲ್ಲವೂ ಕೊಡಗಿನಲ್ಲಿದೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಅತ್ಯುತ್ತಮವಾದಂಥ ವಾಹನವನ್ನು ಖರೀದಿ ಮಾಡಿ ತರ್ತಾರೆ, ಆದರೆ ಅತ್ಯಂತ ಹಾಳಾದ ರಸ್ತೆಯಲ್ಲಿ ನಾವು ಈ ವಾಹನವನ್ನು ಬಳಸಬೇಕು ಅಂತ ಹೇಳುವಂಥ ಒಂದು. ಮತ್ತು ಬಹುತೇಕ ಜನ ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿನ ವೆಹಿಕಲ್ಗಳನ್ನು ಪರ್ಚೇಸ್ ಮಾಡಿದ್ರು, ಆ ವೆಹಿಕಲ್ಗಳನ್ನು ಇಲ್ಲಿ ಈ ರಸ್ತೆಯಲ್ಲಿ ಓಡಿಸೋಕ್ಕೆ, ಇಳಿಸೋಕ್ಕೆ ಅವರು ರೆಡಿ ಇಲ್ಲ. ಹಳೆ ಯಾವುದು ಹಾಳಾದ ಗಾಡಿ ಇದೆ, ಹಾಳಾದ ಗಾಡಿಯನ್ನು ಹಾಳಾದ ರಸ್ತೆಯಲ್ಲಿ ಬಳಸೋದಕ್ಕೆ ಸಾಕಷ್ಟು ಜನ ಬಳಸ್ತಿರೋದನ್ನು ನಾವು ಗಮನಿಸ್ತೀವಿ. ಅನೇಕರು ಕೋಟ್ಯಾಂತರ ರೂಪಾಯಿ ವೆಹಿಕಲ್ನ ತಂದು ಕೊಡಗಿನಲ್ಲಿ ಇಳಿಸ್ಕೊಂಡಿದ್ದಾರೆ, ಆದರೆ ಎಲ್ಲೂ ಓಡಾಡೋದು ಕಾಣೋದಿಲ್ಲ ಅದರಲ್ಲಿ. ಹೌದು. ಮತ್ತು ಈ ಒಂದು ರಸ್ತೆ ಏನು ಹಾಳಾಗಿದ್ದ ದುಸ್ಥಿತಿಯಲ್ಲಿದೆ, ಇದನ್ನು ಖುಷಿ ಪಡುವಂಥವರು ಕೆಲವು ಜನ. ಯಾರಂತ ಹೇಳಿದ್ರೆ ಮೆಕ್ಯಾನಿಕ್ಗಳು ಖುಷಿ ಪಡ್ಬೋದು, ಅವ್ರಿಗೆ ಕೆಲಸ ಫುಲ್ಲು ಸಿಗುತ್ತೆ ಅಂತ. ಮತ್ತು ವರ್ಕ್ಶಾಪ್ಗಳು ಅವರು ಖುಷಿ ಪಡ್ಬೋದು, ವರ್ಕ್ಶಾಪ್ ಇಟ್ಟವರು ಖುಷಿ ಪಡ್ಬೋದು. ಮತ್ತು ಬಿಡಿ ಭಾಗಗಳನ್ನು ಅವರುಗಳು ಖುಷಿ ಪಡ್ಬೋದು. ಅದು ಹೊರತುಪಡಿಸಿದಂತೆ ಯಾರಿಗೂ ಇದು ಸಮಾಧಾನ ಕೊಡುವಂಥ ವಿಚಾರ ಅಲ್ವೇ ಅಲ್ಲ. ಬಹುತೇಕ ರಸ್ತೆಗಳು, ರಾಜ್ಯ ಹೆದ್ದಾರಿ ಇರ್ಬೋದು, ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿ ಮತ್ತು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥ ಮುಖ್ಯ ರಸ್ತೆಗಳಿರ್ಬೋದು, ಹಳ್ಳಿ ಭಾಗದಲ್ಲಿರುವಂಥ ಗ್ರಾಮೀಣ ರಸ್ತೆಗಳಿರ್ಬೋದು, ಬಹುತೇಕ ಎಲ್ಲ ರಸ್ತೆಗಳು ಹಾಳಾಗೋಗಿದೆ. ನೀವೇನೇ ಎಲ್ಲರೂ ಸಾಮಾನ್ಯವಾಗಿ ವ್ಯಂಗ್ಯವಾಗಿ ಹೇಳ್ತಾರೆ, ಗುಂಡಿಯಲ್ಲಿ ರಸ್ತೆಯನ್ನು ಹುಡುಕಬೇಕು, ರಸ್ತೆಯಲ್ಲಿ ಗುಂಡಿ ಅಲ್ಲ, ಗುಂಡಿಯಲ್ಲಿ ರಸ್ತೆ ಹುಡುಕಬೇಕು ಅಂತ ಹೇಳ್ತಿರುವ ಹಾಗೆಯೇ
ಕೊಡಗಿನಲ್ಲಿ ಯಾವುದು ಒಳ್ಳೆ ರಸ್ತೆ ಇದೆ ಅಂತ ಹೇಳೋದನ್ನು ಹುಡುಕುವಂತಹ ಕೆಲಸ. ಬಹುತೇಕ ಎಲ್ಲ ರಸ್ತೆಗಳು ಡಿಸ್ಟರ್ಬ್ ಆಗಿ ಹೋಗಿದೆ, ಹಾಳಾಗಿ ಹೋಗಿದೆ. ನಿಜವಾಗಲೂ ಇದು ದೂರದೃಷ್ಟಿ ಇಲ್ಲದ ಕೊರತೆ. ಒಂದು ಯೋಜನೆಯನ್ನು ಮಾಡುವ ಸಂದರ್ಭದಲ್ಲಿ, ಒಂದು ರಸ್ತೆಯನ್ನು ಮಾಡುವ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಅದರ ಮುನ್ನೆಚ್ಚರಿಕೆಯನ್ನು ವಹಿಸೋದಕ್ಕಿರುವುದೇ ಇದೆಲ್ಲ ಲೋಪಗಳಿಗೆ ಕಾರಣ ಅಂತ ಅಂದ್ಕೊಳ್ತೇನೆ. ಜನ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ನಾನು ಇತ್ತೀಚೆಗೆ ಯಾವುದೋ ಸುಮ್ಮನೆ ಒಂದು ರಸ್ತೆಯಲ್ಲಿ ಆ ಚಿತ್ರಣವನ್ನು ಪೋಸ್ಟ್ ಹಾಕಿದ್ದೆ, ನಾನು ಅಬ್ಸರ್ವ್ ಮಾಡಿದ್ದಿಲ್ಲ. ಅದಕ್ಕೆ ಕಮೆಂಟ್ ಹೇಗೆ ಹಾಕಿದ್ರು ಅಂತ ಹೇಳಿದ್ರೆ, ಈ ಫೋಟೋ ನೀವು ಡಿಲೀಟ್ ಮಾಡು, ಬೇರೆಯವ್ರು ಕಣ್ಣು ಬಿದ್ದು ಬಿಡುತ್ತೆ, ಸಾಕಷ್ಟು ಕಡೆ ಎಲ್ಲ ಕಡೆ ಗುಂಡಿ ಬಿದ್ದ ರಸ್ತೆಗಳಿರೋದು, ಈ ಫೋಟೋದಲ್ಲಾದ್ರೂ ಒಂದು ಒಳ್ಳೆ ರಸ್ತೆ ನೋಡೋಕೆ ಸಿಗ್ತಾ ಇದೆ, ಡಿಲೀಟ್ ಮಾಡಿಬಿಡು, ಕಣ್ಣು ಬಿದ್ದು ಆ ರಸ್ತೆಗಳು ಹಾಳಾಗಿ ಹೋಗ್ಬೋದು ಅನ್ನೋ ಪರಿಸ್ಥಿತಿ ಇದೆ. ಈ ಸಮಸ್ಯೆಗಳನ್ನ ಹುಡುಕ್ತಾ ಹೋದ್ರೆ ನಮಗೆ ಬೇರೆ ಬೇರೆ ಸಿಗುತ್ತೆ. ಈ ರಸ್ತೆಗಳು ಈ ರೀತಿಯ ಈ ಗಂಭೀರ ಸ್ವರೂಪದಲ್ಲಿ ಹಾಳಾಗಿ ಹೋಗೋದಕ್ಕೆ ಒಂದು ಭಾರಿ ಗಾತ್ರದ ವಾಹನಗಳ ಸಂಚಾರ ಅಂತ ಹೇಳ್ತಾರೆ, ಜೊತೆಗೆ ಟೆಕ್ನಿಕಲ್ ರೀಸನ್ಗಳನ್ನ ಬೇರೆ ಹೇಳ್ತಾ ಹೋಗ್ಬೋದು. ಇನ್ನೊಂದು ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಕಾಮಗಾರಿಯ ಗುಣಮಟ್ಟ. ಪ್ರತಿ ವರ್ಷ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಕಾಮಗಾರಿ ಮಾಡ್ತಾರೆ. ಈ ಕಾಮಗಾರಿಯ ಗುಣಮಟ್ಟವನ್ನು ನಾವು ಜವಾಬ್ದಾರಿಯನ್ನು ವಹಿಸಿಕೊಂಡು ನೋಡದ ಹೊರತಾಗಿ ಈ ರಸ್ತೆಗಳನ್ನು, ಉತ್ತಮ ಸ್ಥಿತಿಯ ರಸ್ತೆಗಳನ್ನು ಜಿಲ್ಲೆಯಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ವಾ ಅಂತ. ಹೌದು, ಅದಕ್ಕೂ ಆ ವಿಚಾರಗಳ ಬಗ್ಗೆ ಮಾತಾಡೋಕೆ ಮೊದಲು ನಾನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಹೇಳಿದ ಹಾಗೆ ಕೊಡಗಿನ ಬಹುತೇಕ ಎಲ್ಲ ಮುಖ್ಯ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಹಾಳಾಗಿದೆ. ಬಹುಶಃ ಅದರಲ್ಲಿ ಟಾಪಲ್ಲಿ ಇರುವಂಥದ್ದು ಕರ್ನಾಟಕ ಮತ್ತು ಕೇರಳಕ್ಕೆ ಸಂಪರ್ಕ ಮಾಡುವಂಥ ಮಹಾಕುಟ ರಸ್ತೆ ಏನಿದೆ, ಅದು ಸಂಚಾರಕ್ಕೆ ಯೋಗ್ಯ ಅಲ್ಲದ ರೀತಿಯ ಮಟ್ಟಕ್ಕೆ ಅದು ತಲುಪಿದೆ. ಅದರೊಂದಿಗೆ ಕರಿಕೆ, ಭಾಗಮಂಡಲದಿಂದ ಕರಿಕೆ ಮೂಲಕ ಕೇರಳಕ್ಕೆ ಸಂಪರ್ಕ ಕೊಡುವ ರಸ್ತೆ ಏನಿದೆ, ಅದು ಅತ್ಯಂತ ಹಾನಿಗೀಡಾದಂಥ ಪ್ರದೇಶವಾಗಿ ಉಳಿದಿದೆ. ಮತ್ತು ಇನ್ನು ಆ ಎರಡೂ ರಸ್ತೆಗಳಿಗೂ ಸರ್ಕಾರದಿಂದ ಅನುದಾನ ಮಂಜೂರಾಗಿದೆ. ಇನ್ನೊಂದು ಗಮನಿಸಬೇಕಾದ ವಿಚಾರ, ಅದಕ್ಕೆ ಹಣ ಸ್ಯಾಂಕ್ಷನ್ ಆಗಿದೆ. ಈಗ ಆ ರಸ್ತೆ ದುಸ್ಥಿತಿಯ ಬಗ್ಗೆ ಮಾತನಾಡುವಾಗ ಅದನ್ನು ಸಮರ್ಥನೆ ಮಾಡಿಕೊಳ್ಳುವವರು ಮಳೆಗಾಲದಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಅಂತ ಹೇಳುವ ಪ್ರಶ್ನೆ ಕೇಳ್ತಾರೆ. ಮಳೆಗಾಲದಕ್ಕೆ ಮೊದಲು ಬೇಸಿಗೆಗಾಲಿತ್ತು. ನೀವು ಏನೋ ಹಳ್ಳ ಬಿದ್ದಾಗ, ಗುಂಡಿ ಹಾಳಾದಾಗ ಮಾಡುವಂಥದ್ದಲ್ಲ, ಅದರ ಸ್ಥಿತಿಗತಿಗಳ ಮೊದಲೇ ಅವಲೋಕನೆ ಮಾಡ್ಕೊಂಡು ಮಾಡುವಂಥ ಅವಕಾಶಗಳಿತ್ತು. ಕೇರಳಕ್ಕೆ ಅಂತಾರಾಜ್ಯ ಹೆದ್ದಾರಿ ಆಗಿರುವ ಕಾರಣಕ್ಕಾಗಿ ಬಹುತೇಕ ಜನ ಕರ್ನಾಟಕ ಅಥವಾ ಕೊಡಗಿನಿಂದ ಕೇರಳದ ಅಲ್ಲಿರುವಂತಹ ಶಬರಿಮಲೆ ಇರ್ಬೋದು, ರಾಜರಾಜೇಶ್ವರಿ ಇರ್ಬೋದು, ಮಾಮನ್ಕುನ್ನಿ ಇರ್ಬೋದು, ಹಲವಾರು ದೇವಾಲಯಗಳಿಗೆ ಕೊಡಗಿನಿಂದ ದೊಡ್ಡ ಪ್ರಮಾಣದ ಭಕ್ತರುಗಳು ಆ ಕೇರಳ ರಾಜ್ಯದಲ್ಲಿರುವ ಪ್ರದೇಶಗಳಿಗೆ ಹೋಗುತ್ತಾರೆ. ಕರಾವಳಿ ಬೀಚ್ಗಳಿಗೆ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡ್ತಾರೆ. ಮಟ್ಟನೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅಲ್ಲಿಗೆ ಹೋಗ್ತಾರೆ. ಅದರೊಂದಿಗೆ ಕೇರಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳು ಹಾಸನ, ಮೈಸೂರು ಭಾಗದಿಂದ ಕೇರಳಕ್ಕೆ ಸಾಗಾಟ ಆಗುತ್ತೆ. ಕೆಂಪು ಕಲ್ಲು ಸೇರಿದಂತೆ ಹಲವಾರು ಉತ್ಪನ್ನಗಳು ಕೇರಳದಿಂದ ಕರ್ನಾಟಕಕ್ಕೆ ಬರೋದನ್ನು ನಾವು ಗಮನಿಸ್ಬೋದು. ಕರ್ನಾಟಕದಲ್ಲಿರುವಂಥವರು ಮೈಸೂರು, ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಈ ಮಾರ್ಗದಲ್ಲೇ ಅವರು ಹೋಗುವಂಥದ್ದು, ಅವ್ರ ಪಾಲಕರು ಇರುವುದು, ಮಕ್ಕಳು ಹೋಗುವಂಥದ್ದು. ಅಂದರೆ ಈ ರಸ್ತೆಯನ್ನು ಹೆಚ್ಚು ಜನ ಅವಲಂಬಿಸಿರುವುದನ್ನು ನಾವು ಗಮನಿಸ್ಬೋದು. ಇದರೊಂದಿಗೆ ಕೇರಳದಲ್ಲಿರುವಂಥ ರಾಜಕಾರಣಿಗಳು, ಜನಪ್ರತಿನಿಧಿಗಳಿರ್ಬೋದು, ರಾಜಕೀಯ ಮುಖಂಡರುಗಳಿರ್ಬೋದು, ಪಕ್ಷಾತೀತವಾಗಿ ಕರ್ನಾಟಕದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಇಲ್ಲಿಯ ಶಾಸಕರುಗಳನ್ನು ಸಂಪರ್ಕಿಸಿ ಆ ರಸ್ತೆಯನ್ನು ಸರಿ ಮಾಡಿಕೊಡಿ ಅಂತ ಹೇಳುವಂಥ ಹಂತಕ್ಕೆ ಆ ರಸ್ತೆ ದುಸ್ಥಿತಿ ತಲುಪಿದೆ. ಅದೇ ರೀತಿ ಕರಿಕೆರ ಭಾಗದ ರಸ್ತೆನೂ ಅದೇ ರೀತಿಯ ದುಸ್ಥಿತಿಯನ್ನು ತಲುಪಿದೆ. ಅದರೊಂದಿಗೆ ಕೇಂದ್ರ ಸ್ಥಾನ ಮಡಿಕೇರಿ ರಸ್ತೆನೇ ಅಯೋಮಯವಾಗಿದೆ, ಗುಂಡಿಮಯವಾಗಿದೆ. ಇಲ್ಲಿ ಪ್ರತಿ ವರ್ಷ ಜನೋತ್ಸವ, ದಸರಾ ನಡೀತದೆ, ದಶಮಂಟಪಗಳ ಶೋಭಾಯಾತ್ರೆ ನಡೀತದೆ. ಕೊಡಗಿಗೆ ದೊಡ್ಡ ಮಟ್ಟದ ಲಕ್ಷಾಂತರ ಪ್ರವಾಸಿಗರು ಕೊಡಗಿಗೆ ಆಗಮಿಸ್ತಾರೆ. ಬರುವಂಥ ಎಲ್ಲ ಪ್ರವಾಸಿಗರ ಪ್ರಥಮ ಆದ್ಯತೆ ಮಡಿಕೇರಿ ಇರುತ್ತದೆ. ಕೊಡಗಿಗೆ ಭೇಟಿ ನೀಡುವ ಪ್ರವಾಸಿಗರು ಮಡಿಕೇರಿಯನ್ನು ಹೊರತುಪಡಿಸಿ ಯಾರೂ ಪ್ಲ್ಯಾನ್ ಮಾಡ್ಕೊಳ್ಳೋದಿಲ್ಲ. ಬೇರೆ ಯಾವುದೋ ಊರಿಗೆ ಬಂದು ಹೋಗುವಂಥ ಪ್ರವಾಸಿಗರೇ ವಿರಳ. ಬಹುತೇಕ ಪ್ರವಾಸಿಗರು ಮಡಿಕೇರಿಗೆ ಬಂದೇ ಹೋಗ್ತಾರೆ. ಆ ಸಂದರ್ಭದಲ್ಲಿ ಮಡಿಕೇರಿ ರಸ್ತೆಗಳು ಹೇಗಿದೆ, ಎಲ್ಲೂ ಗುಂಡಿಮಯಗಳಾಗಿದೆ. ಎಲ್ಲ ಬಹುತೇಕ ರಸ್ತೆಗಳು ಇವತ್ತು ಹಾಳಾಗಿರುವಂಥ ಸ್ಥಿತಿಯನ್ನು ನಾವು ಗಮನಿಸ್ಬೋದು. ಮತ್ತೆ ಇದಕ್ಕೆ ಏನು ಕಾರಣಗಳು ಅಂತ ಹೇಳೋದಾದರೆ, ನನಗೆ ಹೇಳುವಂಥದ್ದು, ಇಲ್ಲಿ ಕೊಡಗಿನ ಹವಾಮಾನಕ್ಕೆ ಪೂರಕವಾದಂಥ ರಸ್ತೆಯನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಮೊದಲ ಆದ್ಯತೆಯನ್ನು ಕೊಡಬೇಕು. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಎಷ್ಟು ಜನಕ್ಕೆ ಗೊತ್ತಿಲ್ಲ, ತುಂಬ ಒಂದು 2-3 ದಶಕಗಳ ಹಿಂದೆ ಅಥವಾ ಒಂದು 15 ವರ್ಷದ ಹಿಂದೆ ಮಡಿಕೇರಿಯ ಕೆಲವು ರಸ್ತೆಗಳು, ಕೊಯ್ನೂರು ರಸ್ತೆ ಏನಿತ್ತು, ಗುಂಡಿಮಯ, ಅದು ಪ್ರತಿ ವರ್ಷ ಗುಂಡಿ ಬೀಳ್ತಾ ಇತ್ತು. ಎಂ ನಾಣೆಯವರವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಅಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದರು. ಯಾವಾಗ ಅದು ಕಾಂಕ್ರೀಟ್ ರಸ್ತೆ ಆಯಿತು, ಅಲ್ಲಿಂದ ಆ ಸಮಸ್ಯೆಗಳೇ ಇಲ್ಲದಿದ್ದರೆ ಪ್ರತಿ ವರ್ಷ ಆ ಮಡಿಕೇರಿಯ ಕೊಯ್ನೂರು ರಸ್ತೆ ಗುಂಡಿ, KSRTC ಬಸ್ ಸ್ಟ್ಯಾಂಡ್ ಏನಿದೆ ಆ ಮಾರ್ಗದಲ್ಲಿ ಏನಿದೆ ಮುಂದಿನ ರಸ್ತೆ, ಪ್ರತಿ ವರ್ಷ ಗುಂಡಿಮಯ ಆಗ್ತದೆ. ಎಷ್ಟೇ ಡಾಂಬರೀಕರಣ ಮಾಡಲಿ, ಏನೇ ಮಾಡಲಿ, ಇಲ್ಲಿಯ ಮಳೆಗೆ ಆ ರಸ್ತೆ ಯೋಗ್ಯವಾಗೇ ಇರಲಿಲ್ಲ. ಯಾವಾಗ ಅದು ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ರು, ಆ ನಂತರ ಅಂದಿನಿಂದ ಇಂದಿನವರೆಗೂ ಅಲ್ಲಿಯ ರಸ್ತೆ ಸಮಸ್ಯೆಗಳು ಬರಲೇ ಇಲ್ಲ. ಹಾಗಾದರೆ ಇಲ್ಲಿಯ ವಾತಾವರಣಕ್ಕೆ ಪೂರಕವಾದ ಕಾಂಕ್ರೀಟ್ ರಸ್ತೆಗಳನ್ನು ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡಬೇಕಾಗತ್ತೆ. ಮತ್ತು ರಸ್ತೆ ಯಾಕೆ ಹಾಳಾಗ್ತಿದೆ ಅಂತ ಹೇಳುವಂಥದ್ದು, ಇದರಲ್ಲಿ ಹಲವಾರು ವಿಚಾರಗಳನ್ನು ನಾವು ಗಮನಿಸ್ಬೋದು. ಪ್ರಾಕೃತಿಕವಾಗಿ ಕೊಡಗು ಹೆಚ್ಚು ಮಳೆಯಾಗುತ್ತದೆ. ಮಳೆಯಾಗುವ ಕಾರಣಕ್ಕಾಗಿ ಸಹಜವಾಗಿ ರಸ್ತೆ ಹಾಳಾಗ್ತದೆ. ಯಾಕೆ ಮಳೆ ಹೊಡೆದಾಗ ಹಾಳಾಗುತ್ತೆ ಅಂತ ಹೇಳಿದ್ರೆ, ಬಹುತೇಕ ರಸ್ತೆಯ ಬದಿಯಲ್ಲಿ ಚರಂಡಿ ವ್ಯವಸ್ಥೆ ಈಗಿಲ್ಲ.
ಮೊದಲು ಪ್ರತಿಯೊಂದು ರಸ್ತೆಯ ಎರಡೂ ಪಕ್ಕದಲ್ಲಿ ಚರಂಡಿ ಮಾಡ್ತಾ ಇದ್ರು. ಒಂದು ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಚರಂಡಿ ಮಾಡ್ತಾ ಇದ್ರು. ಈಗ ಚರಂಡಿಯ ಕಾನ್ಸೆಪ್ಟ್ಗಳೇ ಇಲ್ಲ. ನೀವು ಗಮನಿಸಿ, ಬಹುತೇಕ ನಿಮ್ಮ ಜಿಲ್ಲೆಯ ಮುಖ್ಯ ರಸ್ತೆಗಳಿರ್ಬೋದು, ಗ್ರಾಮೀಣ ಪ್ರದೇಶದ ರಸ್ತೆಗಳಿರ್ಬೋದು, ಇಲ್ಲಿ ಚರಂಡಿಗಳೇ ಇರೋದಿಲ್ಲ. ಅದರೊಂದಿಗೆ ಈ ಎಲ್ಲ ಮಲೆನಾಡು ಪ್ರದೇಶ ಆಗಿರುವ ಕಾರಣಕ್ಕಾಗಿ ಮರಗಿಡಗಳು ರಸ್ತೆ ಬದಿಯಲ್ಲಿ ಎರಡೂ ಸದಿಯಲ್ಲಿ ಮರಗಿಡಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಆ ಮರದಿಂದ ನೀರು ತೊಟ್ಟಿಕ್ಕಿ ಬೀಳುವಂಥದ್ದು, ಹನಿ ಬೀಳುವಂಥದ್ದು, ರಸ್ತೆಗೆ ನಿರಂತರವಾಗಿ ಅದು ಹಾನಿಯನ್ನು ಉಂಟು ಮಾಡ್ತಿರೋದನ್ನು ನಾವು ಗಮನಿಸ್ಬೋದು. ಮಾರ್ಗದಲ್ಲಿ ಏನಿದೆ ಅದು ಸುರಕ್ಷತೆ ದೃಷ್ಟಿಯಿಂದ ಸಹ ಅಷ್ಟೇ. ರಸ್ತೆ ಬದಿಯಲ್ಲಿರುವಂಥ ಮರಗಳನ್ನು ಏನು ತೆರವುಗೊಳಿಸಬೇಕಾಗಿ ಬೇಕು, ಅದು ಮಾಡದಿರುವುದು ಸಹ ಇನ್ನೊಂದು ಸಮಸ್ಯೆ ಆಗಿರುವಂಥದ್ದು. ಅದರೊಂದಿಗೆ ಬಹುತೇಕ ರಸ್ತೆ ಹಾಳಾಗುವುದಕ್ಕೆ ಇನ್ನೊಂದು ಕಾರಣ ಕಳಪೆ ಕಾಮಗಾರಿ. ಕಳಪೆ ಕಾಮಗಾರಿಗೆ ಇದಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ, ಕೇವಲ ನಾವು ಗುತ್ತಿಗೆದಾರರನ್ನು ಬೊಟ್ಟು ಮಾಡಿ ಅವರು ಕಳಪೆ ಕಾಮಗಾರಿಗೆ ಅವರು ಕಾರಣ ಅಂತ ಹೇಳಿ ಅಷ್ಟೇ ನಾವು ಅವ್ರನ್ನ ಗುರಿಯನ್ನ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಜನ ಟಾರ್ಗೆಟ್ ಮಾಡುತ್ತೆ ಅಲ್ಲಿ ಮಾತ್ರ, ಅದರ ಹಿಂದಿನ ಕೈಗಳ ಬಗ್ಗೆ ಯಾರು ಚರ್ಚೆ ಮಾಡ್ತಾರೆ? ಹೌದು, ಇಲ್ಲಿ ನಾವು ಗುತ್ತಿಗೆದಾರರು ಏಕೆ ಕಳಪೆ ಕಾಮಗಾರಿಯನ್ನು ಮಾಡ್ತಾರೆ ಅಂತ ಹೇಳೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು ಹೇಗೆ ಅಂತ ಹೇಳಿದ್ರೆ, ದೊಡ್ಡ ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲೇ ಕಮಿಷನನ್ನು ಕೊಟ್ಟು ಈ ಕಾಮಗಾರಿಯನ್ನು ಮಂಜೂರು ಮಾಡಿಸಿಕೊಳ್ಳುವಂಥ ವ್ಯವಸ್ಥೆ ಇದೆ ತೆರೆಮರೆಯಲ್ಲಿ. ಬಹುತೇಕ ಜನರಿಗೆ ಇದರ ಅರಿವಿಲ್ಲ. ಎಷ್ಟು ಒಂದು 2 ಕೋಟಿಯೋ 6 ಕೋಟಿಯೋ 10 ಕೋಟಿಯೋ ಕಾಮಗಾರಿ ತೆಗೆದುಕೊಳ್ಬೇಕಾದ್ರೆ ಇಷ್ಟು ಪರ್ಸೆಂಟೇಜ್ ಮಾಡಿ ಆ ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಆ ಕಾಮಗಾರಿಯನ್ನು ಮಂಜೂರು ಮಾಡುವಂಥ ಒಂದು ಸಿಸ್ಟಮ್ ಇದೆ. ಅದರೊಂದಿಗೆ ಇವರು ಒಂದು ಈಗ ನಿಗದಿತ ಕಾಮಗಾರಿ ಒಂದು ರಸ್ತೆಗೆ ಇಷ್ಟು ಅಮೌಂಟ್ ಬೇಕಂತೇಳಿ ಎಸ್ಟಿಮೇಷನ್ ಮಾಡಿರ್ತಾರೆ. ಎಸ್ಟಿಮೇಷನ್ ಮಾಡಿ ಟೆಂಡರ್ ಕರೆಯುವಾಗ ಪೈಪೋಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡುವ ಗುತ್ತಿಗೆದಾರರು 10%, 8%, 20% ಕಡಿಮೆ ಮೊತ್ತಕ್ಕೆ ಕೆಲಸವನ್ನು ತೆಗಿತಾರೆ. ನಾವು ಇಲ್ಲೊಂದು ಯೋಚನೆ ಮಾಡಬೇಕಾಗುತ್ತೆ. ಒಂದು ಇಂಜಿನಿಯರ್ ಇಲ್ಲಿ ಒಂದು ಪಾರದರ್ಶಕವಾಗಿ ನಾವು ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಒಂದು ರಸ್ತೆಗೆ 1 ಕೋಟಿ ರೂಪಾಯಿಗೆ ಇದು ಬೇಕಾಗುತ್ತೆ ಅಂತ ಹೇಳಿ ಒಬ್ಬ ಇಂಜಿನಿಯರ್ ಅದನ್ನು ಕ್ರಿಯಾ ಯೋಜನೆ ಮಾಡಿದ ಸಂದರ್ಭದಲ್ಲಿ ಹೇಗೆ ಅದನ್ನು 90 ಲಕ್ಷಕ್ಕೆ ಮಾಡ್ತೀನಿ ಅಂತ ಗುತ್ತಿಗೆ ತಗೊಳ್ಳೋಕೆ ಸಾಧ್ಯ ಆಗುತ್ತೆ? ಆಗ ಇಂಜಿನಿಯರ್ ಹೆಂಗೆ ಎಸ್ಟಿಮೇಷನ್ ಮಾಡ್ತಾನೆ? ಯಾರೋ ಕೆಲಸ ಮಾಡುವಂಥ ಗುತ್ತಿಗೆದಾರ ಲಾಭಾಂಶ ಇಲ್ಲದೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾದರೆ ಹೇಗೆ ಅವರು ಕಡಿಮೆ ಮೊತ್ತಕ್ಕೆ ತಗೊಳ್ತಾರೆ? ಹೈಯೆಸ್ಟಿಗೆ ಹೋಗಬೇಕಾಗುತ್ತೆ. 1 ಕೋಟಿ ಹೇಳಿದಾಗ 1 ಕೋಟಿ 5 ಲಕ್ಷ, 1 ಕೋಟಿ 10 ಲಕ್ಷ ಅಂತ ಹೇಳಿದ್ರೆ ಅದರಿಂದ ಅರ್ಥ ಇರ್ತದೆ. ಯಾಕಂದರೆ ಅಥವಾ ಒಂದು ಕ್ರಿಯಾ ಯೋಜನೆ ತಪ್ಪಿರ್ತದೆ, ಅಥವಾ ಕ್ರಿಯಾ ಯೋಜನೆ ಮಾಡುವಾಗಲೇ ಹೆಚ್ಚು ಮೊತ್ತವನ್ನು ಹಾಕಿರ್ತಾರೆ, ಅಥವಾ ಕಾಮಗಾರಿಯನ್ನು ಪಡ್ಕೊಳ್ಬೇಕು ಅಂತ ಕಾರಣಕ್ಕಾಗಿ ಕಡಿಮೆ ಅಮೌಂಟನ್ನು ಕೋಟ್ ಮಾಡಿ ಆ ಕಾಮಗಾರಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆಗ ಅವನಿಗೆ ಏನು ಮಾಡೋಕ್ಕಾಗುತ್ತೆ? ಈಗ 1 ಕೋಟಿ ಖರ್ಚಾಗುವಂಥ ಕಾಮಗಾರಿಗೆ ಅವನು 90 ಲಕ್ಷ ಖರ್ಚು ಮಾಡಿ ಅವನು 1 ಕೋಟಿ ಖರ್ಚು ಮಾಡಿ 90 ಲಕ್ಷ ಅವನು ಬಿಲ್ ಮಾಡ್ಕೊಳ್ಳೋದಾದ್ರೆ 10 ಲಕ್ಷವನ್ನು ಅವನು ಲಾಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾನೆ? ಸಾಧ್ಯನೇ ಇಲ್ಲ. ಹಾಗಾದರೆ ಅವನು ಏನು ಮಾಡಬೇಕಾಗುತ್ತೆ? 90 ಲಕ್ಷಕ್ಕಿಂತ ಕಡಿಮೆನೇ ಕೆಲಸ ಮಾಡಬೇಕಾಗುತ್ತೆ. ಅವನ ಇನ್ವೆಸ್ಟ್ಮೆಂಟ್ 90 ಲಕ್ಷಕ್ಕೆ ಆಗುತ್ತೆ. ಅದರೊಂದಿಗೆ ಬಹುತೇಕ ಎಲ್ಲ ಅನುದಾನಗಳನ್ನು, ಹೆಲ್ಪ್ಗಳನ್ನು ಇವತ್ತು ಗುತ್ತಿಗೆದಾರರನ್ನೇ ಅವಲಂಬಿಸಿದ್ದಾರೆ. ರಾಜಕೀಯಕಾರಣಿಗಳು ಅವರ ಫಂಕ್ಷನ್ಗಳಿಗೆ, ಸಭೆ ಸಮಾರಂಭಗಳಿಗೆ ಏನೇ ಖರ್ಚು ವೆಚ್ಚಿದ್ರು ಫಸ್ಟ್ ಟಾರ್ಗೆಟ್ ಮಾಡೋದು ಗುತ್ತಿಗೆದಾರನ. ಏನೇನೋ ಸಮಾವೇಶ ನಡೀತು, ಇನ್ನೇನೋ ಕೆಲಸ ಮಾಡಬೇಕು ಅಂತ ಹೇಳಿ ಆ ಗುತ್ತಿಗೆದಾರನಿಗೆ ಹೇಳು, ಅಥವಾ ದೊಡ್ಡ ಕಾಮಗಾರಿ ಮಾಡಿದ್ರೆ ಅವನು ಎಷ್ಟೆಷ್ಟು ಪ್ರಮಾಣದ ಕಾಮಗಾರಿ ಮೊತ್ತವನ್ನು ಪಡ್ಕೊಂಡಿದ್ದಾರೆ ಅಷ್ಟು ಮೊತ್ತಕ್ಕೆ ಅವನಿಗೆ ಹಾಕುವಂಥದ್ದು, ಇದು ಮಾಡು ಅಂತ ಹೇಳ್ತಾರೆ. ಅದು ಅವರಿಗೆ ಬರ್ಡನ್ ಸ್ಟಾರ್ಟ್ ಆಗ್ತದೆ. ಅದರೊಂದಿಗೆ ಬಿಲ್ ಪಾಸ್ ಮಾಡುವ ಸಂದರ್ಭದಲ್ಲೂ ಸಹ ಅವರು ಅಧಿಕಾರಿಗಳಿಗೆ, ಸೈನ್ ಮಾಡುವ ಅಥಾರಿಟಿಗಳಿಗೆ, ಪ್ರೋಸೆಸ್ಗಳಿಗೆ ಇಷ್ಟು ನಿಗದಿತ ಅಮೌಂಟನ್ನು ಕೊಡಲೇಬೇಕು. ಆ ಕಮಿಷನ್ ಕೊಡದೇ ಇದ್ದರೆ ಅವರು ಬಿಲ್ ಮಾಡೋದಿಲ್ಲ, ಪಾಸ್ ಮಾಡೋದಿಲ್ಲ. ಎಲ್ಲ ಹಂತಗಳಿಗೆ ಅವನು ಹಣವನ್ನು ಕೊಟ್ಕೊಂಡು ಬರಬೇಕಾಗುತ್ತೆ. ಅದರೊಂದಿಗೆ ಜನಪ್ರತಿನಿಧಿಗಳಿರ್ಬೋದು ಅಥವಾ ರಾಜಕೀಯ ಪಕ್ಷದ ಮುಖಂಡರುಗಳಿರ್ಬೋದು, ಅವರಿಗೆ ಮಾತ್ರ ದೇಣಿಗೆ ಕೊಡುವಂಥದ್ದಲ್ಲ, ಸಂಘ ಸಂಸ್ಥೆಗಳ ಕಾರ್ಯಚಟುವಟಿಕೆಗಳಿಗೂ ಸಹ ಅವರು ಕೊಡಬೇಕಾಗುತ್ತೆ. ಸ್ಥಳೀಯವಾಗಿ ಪ್ರಬಲರಾಗಿ ಯಾರ್ಯಾರು ಇರ್ತಾರೆ ಅವರು ಹೇಳುವ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಶಿಕ್ಷಣಕ್ಕೆ ಅವ್ರು ಹೆಲ್ಪ್ ಮಾಡಬೇಕಾಗುತ್ತೆ, ಊರಿನಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆಗೆ ಅವ್ರು ಹೆಲ್ಪ್ ಮಾಡಬೇಕಾಗುತ್ತೆ, ಹಬ್ಬ ಹರಿದಿನಗಳಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಹೀಗೆ ಎಲ್ಲ ಚಟುವಟಿಕೆಗಳನ್ನು ಕೇಂದ್ರೀಕೃತವಾಗಿರುವಂಥವ್ನು ಯಾರಾದರೆ ಗುತ್ತಿಗೆದಾರ. ಒಂದು ರಸ್ತೆ ಕೆಲಸ ಮಾಡುವಾಗ ಕೇವಲ ಕ್ರಿಯಾ ಯೋಜನೆ ಮೊತ್ತವನ್ನು ಅಷ್ಟೇ ಅವನು ಯೋಚನೆ ಮಾಡಬೇಕಾಗಿರೋಲ್ಲ, ಈ ಎಲ್ಲ ಆ್ಯಂಗಲ್ಗಳಿಗೆ ಅವನು ಖರ್ಚು ವೆಚ್ಚವನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಅವನಿಗೆ ಬರುವಂಥ ಅನುದಾನದಲ್ಲಿ ಎಷ್ಟು ಪ್ರಮಾಣದ ಕೆಲಸವನ್ನು ಅವನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಬಹುತೇಕ 50% ಆದರೂ ಅವನು ಒಂದು ಕೋಟಿಯ ಒಂದು ಕಾಮಗಾರಿಗೆ 50 ಲಕ್ಷ ಖರ್ಚು ಮಾಡ್ತಾನ ಅಂತ ಹೇಳೋದು ಪ್ರಶ್ನೆ. ಹಾಗಾದರೆ 1 ಕೋಟಿಯ ಕಾಮಗಾರಿಯನ್ನು ಕೇವಲ 50 ಲಕ್ಷದಲ್ಲಿ ಮಾಡೋದಾದರೆ ಅದರ ಗುಣಮಟ್ಟ ಹೇಗೆ ಖಾತ್ರಿ ಇರೋಕ್ಕೆ ಸಾಧ್ಯ ಆಗುತ್ತೆ? ಅದು ಹೇಗೆ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ? ಆ ರಸ್ತೆ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ? ಹಾಗಾದರೆ ಅದರೊಂದಿಗೆ ಬಹುತೇಕ ಗುತ್ತಿಗೆದಾರನ ನೀವು ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿ. ಬಹುತೇಕ ಯಾರು ರೂಲಿಂಗ್ ಪಾರ್ಟಿ ಇರ್ತಾರೆ ಅವರ ಬೆಂಬಲಿಗರೇ ಅಥವಾ ಅವರ ಕಾರ್ಯಕರ್ತರು, ಮುಖಂಡರುಗಳೇ ಇವತ್ತು ಗುತ್ತಿಗೆದಾರರಾಗುತ್ತಾರೆ. ಇತ್ತೀಚೆಗಿನ ವರ್ಷನ ಒಂದು ಕ್ರೇಜ್. ಯಾರು ಪಕ್ಷದ ಶಾಸಕರು ಗೆಲ್ತಾರೆ ಅವರಿಗೆ ಯಾರು ಚುನಾವಣೆಯಲ್ಲಿ ಸಹಾಯ ಮಾಡಿರ್ತಾರೆ ಅಥವಾ ಅವರ ಪಕ್ಷದವರು ಯಾರಿರ್ತಾರೆ ಆ ಪಕ್ಷದವರು ಆ ಕಾಮಗಾರಿಯನ್ನು ಗುತ್ತಿಗೆಯನ್ನು ಪಡ್ಕೊಳ್ತಾರೆ. ಇಲ್ಲದೆ ಹೋದರೆ ಗುತ್ತಿಗೆದಾರರು ಯಾರಿರ್ತಾರೆ ಅವರ ಬೆಂಬಲಿಗರಾಗಿ ಅವರು ಪರಿವರ್ತನೆಗೊಳ್ತಾರೆ. ಯಾರಿಗೆ ಅವರು ಕಂಫರ್ಟ್ ಆಗ್ತಾರೆ, ಯಾರುಗಳು ಅವರು ಕಂಫರ್ಟ್ ಆಗ್ತಾರೆ ಅವರು ಮಾತ್ರ ಕೆಲಸ ಮಾಡುವಂಥ ಪರಿಸ್ಥಿತಿ ಬರ್ತಾರೆ. ಈ ಒಂದು ರಾಜ್ಯಕ್ಕೆ ಹಿಡಿತ ಇಲ್ಲದೆ ಇರುವಂಥ ಗುತ್ತಿಗೆದಾರರು ಯಾರಿದ್ದಾರೆ ಅಂತ ಹೇಳೋದು ಪ್ರಶ್ನೆ. ಅಥವಾ ಕಾಮಗಾರಿಯನ್ನು ಈ ರಾಜ್ಯಕ್ಕೆ ಹಿನ್ನೆಲೆ ಹೊಂದಿರುವಂಥ ಜನಪ್ರತಿನಿಧಿಗಳ ಬೆಂಬಲ ಹೊಂದಿರುವಂಥವ್ರು ಗುತ್ತಿಗೆ ತೆಗೆದುಕೊಳ್ತಾರೆ. ಯಾರೋ ಕೆಲಸ ಮಾಡುವಂಥ ಗುತ್ತಿಗೆದಾರನಿಗೆ ಇದು ಉಪ ಗುತ್ತಿಗೆದಾರ ಅವ್ರಿಗೆ ಕೆಲಸವನ್ನು ವಹಿಸ್ತಾರೆ.
ಅದರೊಂದಿಗೆ ಇತ್ತೀಚೆಗೆ ಈ ಟೆಂಡರ್ ತೆಗೆದುಕೊಳ್ಳುವಂಥದ್ದು. ಈ ಟೆಂಡರಲ್ಲಿ ಇಲ್ಲಿ ಕೂತು ಹೈದರಾಬಾದಿಂದ ಕಾಮಗಾರಿ ತಗೊಳ್ತಾರೆ, ಚೆನ್ನೈಯಿಂದ ತಗೊಳ್ತಾರೆ, ಬೆಂಗಳೂರಿನ ತಗೊಳ್ತಾರೆ. ಕೆಲಸ ಮಾಡುವವನು ಯಾರು, ಇಲ್ಲಿ ಯಾರು ಲೋಕಲ್ ಮಾಡ್ತಾರೆ. ಈ ಲೋಕಲ್ ಮಾಡುವಾಗ ಅವ್ರನ್ನೇನು ಹೆದರಿಸ್ತಾರೆ, ಮರಳು ಸಪ್ಲೈ ಮಾಡೋದು ಒಬ್ಬ ಜವಾಬ್ದಾರಿ ತಗೊಳ್ತಾನೆ, JCB ಜವಾಬ್ದಾರಿ ಒಬ್ಬ ತಗೊಳ್ತಾನೆ, ಮಣ್ಣು ತೆಗೆಯೋ ಕೆಲಸವನ್ನು ಒಬ್ಬ ತೆಗೆದುಕೊಳ್ತಾನೆ, ಮತ್ತೆ ಇಲ್ಲಿ ಉಪಗುತ್ತಿಗೆಗಳ ಕೆಲಸಗಳಾಗುತ್ತೆ. ಇದೆಲ್ಲವೂ ಸೇರಿದಾಗ ಹೇಗೆ ಗುಣಮಟ್ಟದ ಕಾಮಗಾರಿಯನ್ನು ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅದರೊಂದಿಗೆ ಈ ಕಾಮಗಾರಿಯ ಏನು ಕಾಮಗಾರಿ ಮಾಡ್ತಾನೆ ಅವನಿಗೆ ಎಷ್ಟು ಸಮಯದೊಳಗೆ ಬಿಲ್ ಪಾಸ್ ಆಗುತ್ತೆ? ವರ್ಷಾನುಗಟ್ಟಲೆ ಕೋಟ್ಯಾಂತರ ರೂಪಾಯಿಯನ್ನು ಹಣವನ್ನು ವಿನಿಯೋಗಿಸಿ ಅವನು ಗುತ್ತಿಗೆದಾರ ಕಾಯಬೇಕಾಗುತ್ತೆ. ಅವರು ಬಡ್ಡಿಗೆ ಹಣ ತೆಗೆದುಕೊಂಡು ಬಂದು ಕೆಲಸ ಮಾಡ್ತಾರೆ, ಅಥವಾ ಚಿನ್ನಾಭರಣ ಗಿರವಿ ಇಟ್ಟು ಅವರ ಆಸ್ತಿಪಾಸ್ತಿಯನ್ನು ಗಿರವಿ ಇಟ್ಟು ಅದಕ್ಕೆ ಬಡ್ಡಿಗೆ ಹಣ ತೆಗೆದುಕೊಂಡು ಅವನು ಕಾಮಗಾರಿ ಮಾಡ್ತಾನೆ. ಮತ್ತೆ ಎಷ್ಟು ಜನ ಗುತ್ತಿಗೆದಾರರು ಇವತ್ತು ಸುರಕ್ಷಿತವಾಗಿದ್ದಾರೆ ಅಂತ ನಾವು ಗಮನಿಸಿ. ಹಲವು ದೊಡ್ಡ ದೊಡ್ಡ ಗುತ್ತಿಗೆದಾರರು ಇವತ್ತು ಪಾಪರಾಗುವಂಥ ಪರಿಸ್ಥಿತಿಗಳಿಗೆ ಬಂದು ಹೋಗಿದೆ. ಎಷ್ಟೋ ವರ್ಷಗಳವರೆಗೆ ಹಣವನ್ನು ಕೊಡದೆ ಅವರು ಸಫರ್ ಆಗುವಂಥದ್ದು ನೋಡ್ತೇವೆ. ಅದರೊಂದಿಗೆ ಹೆಚ್ಚು ಕೆಲಸ ಮಾಡ್ತಾ ಹೋದಾಗೇ ಕೆಲವು ಕಾಮಗಾರಿ, ತುರ್ತು ಕಾಮಗಾರಿಗಳನ್ನ ಯಾವ ಕ್ರಿಯೆ ಯೋಜನೆಯೂ ಇಲ್ಲದೆ, ಟೆಂಡರ್ ಇಲ್ಲದೆ ಕೆಲಸ ಮಾಡಿ ಅಂತ ಹೇಳ್ಬಿಡ್ತಾರೆ. ಮತ್ತೆ ಟೆಂಡರ್ ಪ್ರಕ್ರಿಯೆ ನಡೆದಾಗ ಅವನಿಗೆ ಬೈ ಚಾನ್ಸ್ ಕೆಲಸ ಸಿಗದೆ ಹೋದರೆ ಬೇರೆ ಯಾರು ತೆಗೆದುಕೊಂಡ್ರೆ ಇವನ ಹಣಕ್ಕೆ ಯಾರು ಖಾತ್ರಿ ಕೊಡ್ತಾರೆ? ಹಲವಾರು ಸಮಸ್ಯೆಗಳು ಈ ಗುತ್ತಿಗೆದಾರರ ವಲಯದಲ್ಲಿ ಇರುವಂಥದ್ದು ಸಹ ಕಳಪೆ ಕಾಮಗಾರಿಗಳಿಗೆ ಕಾರಣ ಆಗ್ತಿದೆ. ನಿಮಗೆ ಎಲ್ಲಿ ಗುಣಮಟ್ಟದ ಕಾಮಗಾರಿ ನೋಡ್ಬೋದು ಅಂತ ಹೇಳಿದ್ರೆ, ಯಾವ ಹತೋಟಿಯಲ್ಲಿಲ್ಲದ, ಯಾವ ನಿಯಂತ್ರಣ ಇಲ್ಲದೆ ನೇರವಾಗಿ ನಾನು ಗುತ್ತಿಗೆದಾರನ ಕೆಲಸ ಮಾಡಬೇಕು ಅಂತ ಸ್ವಂತ ಬಂಡವಾಳವನ್ನು ಹಾಕಿಕೊಂಡು ಒಳ್ಳೆ ಗುಣಮಟ್ಟದ ಕಾಮಗಾರಿ ಕೊಡಬೇಕು, ಊರಲ್ಲಿ ನಾಳೆ ಜನ ಪ್ರಶ್ನೆ ಮಾಡ್ತಾರೆ ಈ ಕಾಮಗಾರಿ ನಾನು ಮಾಡಿದ್ದು, ನನ್ನ ಹೆಸರು ಹಾಳಾಗಬಾರ್ದು ಅಂತ ಹೇಳಿ ಪ್ರಾರಂಭಿಕವಾಗಿ ಯಾರು ಕೆಲಸ ಮಾಡ್ತಾರೆ ಅವ್ರದ್ದಷ್ಟೇ ಇವತ್ತು ಗುಣಮಟ್ಟದ ಕಾಮಗಾರಿಯನ್ನು ನಾವು ಬಯಸ್ಬೋದು. 1 ಕೋಟಿಯ ಕೆಲಸ ಸಿಕ್ಕಿದ್ರೆ ಆ 1 ಕೋಟಿಯನ್ನು ಅಲ್ಲಿಗೆ ಹಾಕಿ ಒಂದಿಷ್ಟು ಹೆಚ್ಚೆ ಹಾಕಿ ಬೇಕಾದರೆ ಗುಣಮಟ್ಟದ ಕೆಲಸ ಆಗಬೇಕು ಅಂತ ಬಯಸುವವನು. ಆದರೆ ಅವನು 2ನೇ ಕಾಮಗಾರಿ 3ನೇ ಕಾಮಗಾರಿ ತೆಗೆದುಕೊಂಡಾಗ ಅವನು ಸಹ ಬದಲಾಗ್ತಾನೆ, ಮತ್ತೆ ಅದು ಕಳಪೆ ಕಾಮಗಾರಿ ಆಗುವುದನ್ನು ನಾವು ಗಮನಿಸಬಹುದು. ಮತ್ತು ಈ ಒಂದು ರಸ್ತೆಯ ನಿರ್ವಹಣೆಗಳು ಸಹ, ಯಾವುದೇ ರಸ್ತೆ ನಿರ್ವಹಣೆಗೂ ಸಹ ಎಚ್ಚರ ವಹಿಸೋದಿಲ್ಲ. ಒಂದು ಕಾಂಕ್ರೀಟ್ ರಸ್ತೆಯನ್ನು ಮಾಡಿದಾಗ ಒಂದು 25 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳೋ ಒಂದು ಲೆಕ್ಕಾಚಾರ ಇರ್ತದೆ. ಒಂದು ಡಾಮರು ರಸ್ತೆ ಮಾಡಿದಾಗ ಒಂದು 2 ವರ್ಷ 3 ವರ್ಷ ಅಂತ ಲೆಕ್ಕಾಚಾರ ಇರ್ತದೆ. ಹಾಗಾದರೆ ಅದರ ನಿರ್ವಹಣೆಯ ವೆಚ್ಚವನ್ನು ಸಹ ಭರಿಸಬೇಕಾಗುತ್ತೆ. ರಸ್ತೆ ಗುಂಡಿ ಬಿದ್ದಾಗ ತಕ್ಷಣ ಮುಚ್ಚುವ ಕೆಲಸ ಮಾಡಬಹುದು, ತೇಪೆ ಹಚ್ಚುವಂಥದ್ದು, ಗುಂಡಿ ಮುಚ್ಚುವಂಥ ಕೆಲಸವನ್ನು ಸಕಾಲದಲ್ಲಿ ಮಾಡ್ತಾ ಇರುವಂಥದ್ದು. ಈ ನಿರ್ವಹಣೆ ಕಾಮಗಾರಿಯನ್ನು ಸಹ ಮಾಡ್ತಾ ಇದ್ರೆ ಮಾತ್ರ ರಸ್ತೆ ಉಳಿಯಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ 3 ವರ್ಷ 5 ವರ್ಷ 4 ವರ್ಷಗಳಿಗೆ ಈ ರಸ್ತೆ ಅಯೋಮಯ ಸ್ಥಿತಿಯಲ್ಲೇ ಜನ ಬದುಕುವನ್ನು ಸಾಗಿಸುವಂಥ, ಆ ರಸ್ತೆಯನ್ನು ಅವಲಂಬಿಸಿಯೇ ಬದುಕನ್ನು ಸಾಗಿಸುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನೀವು ಮಡಿಕೇರಿಯ ಕಾಂಕ್ರೀಟ್ ರಸ್ತೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಅದಕ್ಕೆ ಪೂರಕವಾಗಿ ಇನ್ನೊಂದು ಹೇಳಬೇಕು, ಅಲ್ಲಿ ಇಚ್ಛಾಶಕ್ತಿಯ ವಿಚಾರವು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಕೊಹಿನೂರು ರಸ್ತೆ ಯಾವಾಗ ಮಾಡಿದ್ರು ಅದಾದ ನಂತರದಲ್ಲಿ ಮಡಿಕೇರಿಯ ಮಾರುಕಟ್ಟೆ ರಸ್ತೆ, ಮಹದೇವಪೇಟೆ ರಸ್ತೆಯನ್ನು ಕಾಂಕ್ರೀಟ್ ಮಾಡಿದ್ದಾರೆ, ಹಿಲ್ ರಸ್ತೆ, ಆ ರಸ್ತೆ. ಆದರೆ ಆ ರಸ್ತೆಗೂ ಈ ರಸ್ತೆಗೂ ವ್ಯತ್ಯಾಸ ನೋಡಿ, ಇದಾಗಿ ಎಷ್ಟು ವರ್ಷ ಆಯಿತು, ಅದಾಗಿ ಎಷ್ಟು ವರ್ಷ ಆಯಿತು. ಕೊಹಿನೂರು ರೋಡಿನ ರಸ್ತೆ ಈಗಲೂ ಕೂಡ ಅದೇ ರೀತಿಯಾಗಿದೆ. ಈ ನಮ್ಮ ಮಹದೇವಪೇಟೆ ರಸ್ತೆಯಲ್ಲೂ ಮೇಲೆ ಭಾಗದಲ್ಲಿ ಮಾಡಿದ್ದಾರೆ, ಎಲ್ಲವೂ ಹೋಗಿದೆ. ನಮ್ಮ ಈ ಕಡೆ ಮಡಿಕೇರಿ GT ಹಳೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ GT ಸರ್ಕಲ್ಗೆ ಹೋಗುವಂಥ ರಸ್ತೆಯು ಕೂಡ ಅನೇಕ ಕಡೆ ಗುಂಡಿ ಬಿದ್ದು ಹೋಗಿದೆ. ಅಲ್ಲಿಯೂ ಕೂಡ ಗುಣಮಟ್ಟ ನೋಡ್ಕೊಳ್ಬೇಕು, ಜೊತೆಗೆ ಅಲ್ಲಿ ಕೆಲಸ ಮಾಡುವ ಇಚ್ಛಾಶಕ್ತಿ, ಜನಪ್ರತಿನಿಧಿಯ ಇಚ್ಛಾಶಕ್ತಿಯು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನೊಂದು ನೀವು ಕರಿಕೆ ವಿಚಾರ ಪ್ರಸ್ತಾಪ ಮಾಡಿದ್ರಿ, ಬಹುಶಃ ಅದೊಂದು ರೀತಿಯಲ್ಲಿ ಚರ್ಚೆ ಮಾಡ್ತಾ ಇನ್ನೊಂದು ಆಯಾಮದ ಚರ್ಚೆ ಹೋಗುತ್ತೆ, ಅದು ಇನ್ನೊಂದು ವಿಷಯ ಡಿಬೇಟ್ ಆಗಿ ಮಾಡ್ಬೋದು. ಯಾವತ್ತಿಗೂ ಅದು ನಿರ್ಲಕ್ಷ್ಯಕ್ಕೆ ಒಳಗಾದಂಥ ರಸ್ತೆ ಅಂತಲೇ ಹೇಳ್ಬೋದು. ಅನೇಕ ವರ್ಷಗಳಿಂದ, ನಿನ್ನೆ ಮೊನ್ನೆಯಿಂದ ಇರುವಂತಹ ಸಮಸ್ಯೆ ಅಲ್ಲ, ಹಲವು ವರ್ಷಗಳಿಂದ ನಾನು ಫೀಲ್ಡ್ಗೆ ಬಂದಾಗಿಂದ ನೋಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಸಮಸ್ಯೆ ಇತ್ತು, ಈಗಲೂ ಕೂಡ ಇದೆ. ಆದರೆ ವರ್ಷದಿಂದ ವರ್ಷಕ್ಕೆ ತೀರಾ ಶೋಚನೀಯವಾಗಿಯೇ ಹೋಗ್ತಾ ಇದೆ ಅನ್ನಿಸೋದು. ಹೌದು. ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಮಾಧ್ಯಮದವರು ಸೇರಿದಂತೆ, ಸಂಘ ಸಂಸ್ಥೆಗಳು ಸೇರಿದಂತೆ ಈ ಸಮಸ್ಯೆಯನ್ನು ನಮ್ಮದೊಂದು ಭಾಗ ಅಂತ ಹೇಳುವಂಗೆ ತೆಗೆದುಕೊಂಡು ಬಿಟ್ಟಿದ್ದೀವಿ ಅಂತ. ಮೊದಲು ನೀವೇ ಯೋಚನೆ ಮಾಡಿ, ಸ್ವಲ್ಪ ವರ್ಷದ ಹಿಂದೆ ಈ ರಸ್ತೆ ದುಸ್ಥಿತಿ ಬಗ್ಗೆ ಸರಣಿ ಲೇಖನವನ್ನು ಮಾಡೋರು. ಎಲ್ಲ ಪತ್ರಿಕೆಗಳು ಮಾಧ್ಯಮಗಳು ಇದರ ಬಗ್ಗೆ ವರದಿ ಮಾಡೋದು. ಇಂಥ ಊರಿನ ರಸ್ತೆಗಳು ಸರಿ ಇಲ್ಲ ಅಂತ ಹೇಳೋದು, ಒಂದಿಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸೋದು, ಅದರ ಬಗ್ಗೆ ಫೋಕಸ್ ಆಗ್ತಾಯಿತ್ತು. ಅದರೊಂದಿಗೆ ಸಂಘ ಸಂಸ್ಥೆಗಳು ಸಹ ಅಷ್ಟೇ, ರಸ್ತೆ ಹಾಳಾಗಿರುವಲ್ಲಿ ಬಾಳೆ ಗಿಡ ನೆಡೋದು, ಭತ್ತದ ನಾಟಿ ಮಾಡೋದು, ರಸ್ತೆ ತಡೆ ಚಳವಳಿ ಮಾಡೋದು, ಹೋರಾಟ ಮಾಡುವಂಥದ್ದು, PWD ಇಲಾಖೆ ಮುಂದೆ ಪ್ರತಿಭಟನೆ ಮಾಡುವಂಥದ್ದು, ಅದಕ್ಕೆ ಅಧಿಕಾರಿಗಳು ಉತ್ತರ ಕೊಡುವಂಥದ್ದು, ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇಲಾಖೆಯವರು ಇದು ಮಾಡೋದು. ಈ ಎಲ್ಲ ಪ್ರಕ್ರಿಯೆಗಳು ನಿಂತು ಹೋಗಿದೆ ಅಂತ ಒಂದು ಸಮಸ್ಯೆಯನ್ನು ಇದೊಂದು ಭಾಗ ಅಂತ ಹೇಳುವ ರೀತಿಯಲ್ಲಿ ಸ್ವೀಕರಿಸ್ತಿದ್ದಾರೆ, ಅಥವಾ ಅದರ ಬಗ್ಗೆ ಧ್ವನಿ ಎತ್ತುವ ಕೆಲಸಗಳು ಆಗ್ತಾ ಇಲ್ಲ. ನೀವು ಎಲ್ಲಿ ಕೇಳೋದಿಲ್ಲ ಅಂತ ಹೇಳಿದಾಗ ಸಹಜವಾಗಿ ಅದಕ್ಕೆ ಯಾರು ಪರಿಹಾರ ಮಾಡಕ್ಕೆ ಹೋಗೋದಿಲ್ಲ. ಒಂದು ಮಗು ಹತ್ರನೇ ತಾಯಿ ಹಾಲು ಕೊಡೋದು ಅಂತ ಹೇಳುವ ಸ್ಥಿತಿಯಲ್ಲಿರುವ ಸಂದರ್ಭದಲ್ಲಿ ಇಲ್ಲಿ ಅಳುವವರೇ ಇಲ್ಲ, ಕೇಳುವವರೇ ಇಲ್ಲ. ರಸ್ತೆ ದುಸ್ಥಿತಿಯನ್ನು ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಈಗ ಮಹಾಕೂಟದ ರಸ್ತೆಯಲ್ಲಿ ಹೋಗೋರು ಹೇಳ್ತಾರೆ, ಬಸ್ಸಲ್ಲಿ ಹೋದರೆ ಬೆನ್ನು ಮೂಳೆ ಮುರಿದು ಹೋಗುತ್ತೆ ಅಂತ ಹೇಳುವ ರೀತಿಯಲ್ಲಿ ಇದ್ದಾರೆ. ಹೋಗುವಾಗ ಗೊತ್ತಾಗಲ್ಲ, ಡೌನಲ್ಲಿ ಹೋಗ್ತದೆ, ಹತ್ತಿ ಬರುವಾಗ ಅವರು ಅದೇ ಸ್ಪೀಡಲ್ಲಿ ಬರಬೇಕು, ತಿರುವಿನ ರಸ್ತೆಗಳಿದೆ, ಒಂದು ನಿಗದಿತ ವೇಗದಲ್ಲೇ ಬರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಗುಂಡಿಯಲ್ಲಿ ಇದ್ದು ಬಿದ್ದು ಬರುವಾಗ ಬೆನ್ನು ಮೂಳೆ ಮುರಿದು ಹೋಗುವಂಥ ಪರಿಸ್ಥಿತಿ ಇದೆ ಅಂತ ಹೇಳುವಂಥ ಗಾಬರಿ ಆಗಿದೆ. ಅನಿವಾರ್ಯವಾಗಿ ಹೋಗಲೇಬೇಕಾದ್ರೂ ಹೋಗುವಾಗ ಆ ರಸ್ತೆಯಿಂದ ಇದಾಗುತ್ತೆ. ಅದೇ ರೀತಿ ಎಷ್ಟೋ ಜಾಗದ ರಸ್ತೆಗಳು ಅಷ್ಟೇ ಗುಂಡಿ, ಇದರ ಅರಿವಿಲ್ಲದೆ ಪ್ರವಾಸಿಗರು ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಪ್ರವಾಸಿಗರು ಬರ್ತಾರೆ, ಅವರಿಗೆ ಕೆಲವು ರಸ್ತೆಗಳು ಚೆಂದಾಗಿರುತ್ತೆ, ಮುಂದೆ ಗುಂಡಿ ಇದೆ ಅಂತ ಅರಿವೇ ಇರೋದಿಲ್ಲ, ಹೋಗಿ ಗುಂಡಿಗೆ ಬಿದ್ದು ಅವರ ಗಾಡಿಗಳಿಗೆ ಹಾನಿ ಮಾಡ್ಕೊಂಡು ಹೋಗಿರುತ್ತೆ. ಮತ್ತೆ ಗುಂಡಿ ತಪ್ಪಿಸಕ್ಕೆ ಹೋಗಿ ಅಪಘಾತ ಆಗುವಂಥ ಅವಕಾಶಗಳು ಹೆಚ್ಚಿನೇ ಇದೆ.
ಇದನ್ನ ಈ ನೆಗ್ಲೆಕ್ಟ್ ಮಾಡ್ತಿರುವಂಥದ್ದು ಇಡೀ ಸಮಾಜನೂ ಸಹ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇವನ್ ರಾಜಕೀಯ ಪಕ್ಷಗಳು ಸಹ ಅಷ್ಟೇ. ರಾಜಕೀಯ ಪಕ್ಷಗಳ ಚರ್ಚೆಗಳು ಇವತ್ತು ವಾಟ್ಸಪ್ಗಳಿಗಷ್ಟೇ, ಸಾಮಾಜಿಕ ಜಾಲತಾಣಗಳಷ್ಟೇ ಸೀಮಿತವಾಗಿದೆ. ಅವರು ಸಹ ಜನಪರವಾಗಿ ಜನರೊಂದಿಗೆ ಸೇರಿ ಜನರನ್ನ ಸೇರಿಸಿಕೊಂಡು ಧ್ವನಿ ಎತ್ತುವ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇವತ್ತು ರಾಜಕೀಯವಾಗಿ ಅಷ್ಟೇ ವಿಷಯವನ್ನ ಟಾರ್ಗೆಟ್ ಮಾಡಬೇಕು ಅಂತ ಅಲ್ಲ, ಅಥವಾ ಯಾರನ್ನೋ ವ್ಯಕ್ತಿಗಳನ್ನ, ಜನಪ್ರತಿನಿಧಿಗಳನ್ನ, MLA ಗಳನ್ನೋ ಇನ್ಯಾರನ್ನೋ ಟಾರ್ಗೆಟ್ ಮಾಡ್ಕೊಂಡು ಈ ವಿಚಾರನ ಎತ್ತಬೇಕು ಅಂತ ಅಷ್ಟೇ ಅಲ್ಲ. ಆ ಕೆಲಸ ಆಗುವ ರೀತಿಯಲ್ಲಿ ಮಾಡಬೇಕಲ್ಲ. ಹಿಂದೆ PWD ಕಾರ್ಯಪಾಲಕ ಇಂಜಿನಿಯರ್, ಜಿಲ್ಲಾ ಪಂಚಾಯತಿ ಕಾರ್ಯಪಾಲಕ ಇಂಜಿನಿಯರ್ ಇವರೆಲ್ಲ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವವರು. ಈ ರಸ್ತೆಯಿಂದ ಈ ರಸ್ತೆಗೆ ಇಷ್ಟು ಅನುದಾನ ಬಂದಿದೆ, ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ, ಅಥವಾ ಇದು ಈ ಸಮಯದಿಂದ ಕೆಲಸ ಪ್ರಾರಂಭ ಆಗುತ್ತಾ ಇದೆ. ಇವಾಗ PWD ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಯಾರಿಗೂ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಇವರು ಇಂಜಿನಿಯರಿಂಗ್ ಯಾರಂತ ಗೊತ್ತಿಲ್ಲ. ಮೊದಲು PWD ಪರಿಚಯ ಆಗೋರು, ಈ ಊರಿನ ಇಂಜಿನಿಯರಿಂಗ್ ಇವರು ಯಾರು ಪರಿಚಯ ಇಲ್ಲ ಇವತ್ತು. ಹಾಗಾದ್ರೆ ಅವ್ರು ಇದ್ದಾರಿಲ್ವಾ, ಅಥವಾ ಅವ್ರನ್ನ ಪಾತ್ರಗಳೇನಾಗ, ಅವ್ರ ಜವಾಬ್ದಾರಿ. ಈಗ ಶಾಸಕರುಗಳು ಹೇಳ್ತಾರೆ ನಮಗೆ ಇಷ್ಟು ರೋಡ್ಗಳಿಗೆ ಇಷ್ಟು ಅನುದಾನ ಬಂದಿದೆ ಅಂತ, ಆದರೆ ಅಧಿಕಾರಿ ಸಾರ್ವಜನಿಕರಿಗೆ ಉತ್ತರದಾಯಿತ್ವ ಇಲ್ಲವೇ ಇಲ್ವಾ? ಸಾರ್ವಜನಿಕರಿಗೆ ತಿಳಿಸುವ ಕೆಲಸಗಳನ್ನ ಮಾಡಬೇಕಾಗುತ್ತಲ್ಲ, ಅಥವಾ ಅವರ ಜವಾಬ್ದಾರಿ ಏನು? ಅವ್ರಿಗೆ ಇರುವುದೇ ಆದ ಕೆಲಸ ಮಾಡೋದಕ್ಕಲ್ವಾ? PWDಯ ಕಟ್ಟಡ ನಿರ್ವಹಣೆ, ರಸ್ತೆ ಕೆಲಸಗಳನ್ನ ಇದನ್ನ ಮಾಡ್ಕೊಳ್ಳೋ, ನಿರ್ವಹಣೆ ಮಾಡುವಂಥ ಇದೆಲ್ಲವೂ ಜವಾಬ್ದಾರಿ ಅವರಿಗೆ ಇದೆ ಅಲ್ವಾ? ಅವರು ಸ್ಥಿತಿಗತಿಗಳ ಅರಿವಿರಬೇಕಲ್ವಾ? ಅವರು ಒಂದು ವರ್ಷಕ್ಕೆ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗುತ್ತಲ್ಲ. ಈಗ ಮಳೆಗಾಲ ಆಗಿದೆ ಇಟ್ಕೊಳ್ಳಿ, ಹೌದು ನಾವು ಟೈಮ್ ಕೊಡುವ. ಈಗ ಅನುದಾನ ಇದ್ದರೂ, ಟೆಂಡರ್ ಪ್ರಕ್ರಿಯೆ ಆಗಿದ್ರು, ಕೆಲಸ ಮಾಡೋಕ್ಕಾಗೋದಿಲ್ಲ, ಮಳೆಯಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಒಪ್ಕೊಳ್ಳುವ. ಆದರೆ ಮಳೆಗಾಲದ ನಂತರ ಈ ಕಾಮಗಾರಿ ಎಷ್ಟು ಸಮಯದೊಳಗೆ ಆಗುತ್ತೆ ಅಂತ ಹೇಳೋ ಖಾತ್ರಿಯನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತಾ? ಈಗ ಸಿದ್ದಾಪುರ ರಸ್ತೆಯನ್ನ ಭೂಮಿ ಪೂಜೆಯನ್ನ ಪೊನ್ನಣ್ಣ ಅವರು ಮಾಡಿದ ಸಂದರ್ಭದಲ್ಲಿ ಹೇಳಿದ್ರು, ನಾವು ಕಾಮಗಾರಿಯನ್ನ ಕೇವಲ ಭೂಮಿ ಪೂಜೆ ಮಾಡಿ ಹೋಗೋದಿಲ್ಲ, ಯಂತ್ರೋಪಕರಣಗಳು ಬಂದಿದೆ, ತಕ್ಷಣವೇ ಕಾಮಗಾರಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರು. ಗುತ್ತಿಗೆದಾರ ಕೆಲಸ ಮಾಡೋದು ಹೋಗ್ಲಿ, ಅರ್ಧಂಬರ್ಧ ಅಗದು ಹಾಕಿ ಅದು ಹೊಂಡ ಮತ್ತಷ್ಟು ಹಾಳು ಮಾಡಿ ಅವನು ನಿರ್ಗಮಿಸಿದ. ಅವನು ಯಾರು ಕೇಳಿದ್ರೆ ಅವನು ಲೋಕೋಪಯೋಗಿ ಸಚಿವರ ಸಂಬಂಧಿ, ಅವರ ಮೂಲಕ ಬಂದವರು. ಅಂದ್ರೆ ಅವ್ರು ಬಂದ್ರೆ ಅವರ ಸಚಿವರ ಸಂಬಂಧಿಕರಾದ್ರೆ ಏನು ಕೇಳಲೇಬಾರ್ದಂತನ? ಅವು ಏನು ದಬ್ಬಾಳಿಕೆನ ಇದು? ಏನು ಪ್ರಭಾವಿಗಳ ಪರವಾದ ಗುತ್ತಿಗೆದಾರರು ಅಂತ ಹೇಳಿದ್ರೆ ಅವ್ನು ಕೇಳುವಂಗೆ ಮಾಡ್ಕೊಳ್ಬೇಕಾಗುತ್ತೆ. ಅವ್ನು ಸ್ವಂತ ಹಣವನ್ನು ಹಾಕಿ ಕೆಲಸ ಮಾಡುವಂತ ರಿಯಾಕ್ಷನ್ ನೋಡಿದ್ರೆ ಅದೇ ರೀತಿ ಇದೆ. ಅವನು ಉದ್ದಾಟತನ ಮಾಡಿದ. ಅವನು ಮತ್ತೆ ಪ್ರತಿಭಟನೆ ಆದ ಸಂದರ್ಭದಲ್ಲಿ ಏನು ಹೇಳ್ದ, ನನಗೆ ಚಪ್ಪಲಿ ಹೊಡ್ರಿ ಅಂತ ಹೇಳ್ದ. ನಾನು ಇಷ್ಟು ಸಮಯದೊಳಗೆ ಮಾಡಿದ್ರೆ ಚಪ್ಪಲಿ ಹೊಡಿ. ಅವನಿಗೆ ಯಾವ ಚಪ್ಪಲಿ ಹೊಡಿಬೇಕಾಗುತ್ತೆ? ಈಗ ಅವನೇ ಆಫರ್ ಕೊಟ್ಟಿದ್ದಾನಲ್ಲ, ನಾನು ಇದ್ರೊಳಗೆ ಕೆಲಸ ಮಾಡಿದ್ರಿ ಅಂತೇಳಿ. ಆ ರಸ್ತೆಯಲ್ಲಿ ಹೋಗೋಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಶಾಲೆ ಕಾಲೇಜುಗಳಿದೆ, ಎಷ್ಟೋ ಜನರು ಸಂಚಾರ ಮಾಡುವ ಗ್ರಾಮಸ್ಥರಿದ್ದಾರೆ, ಎಷ್ಟು ಹಾಳು ಮಾಡಿ ಹಾಕಿದ್ದಾರೆ. ಇನ್ನು ಎಲ್ಲ ಪ್ರೋಸೆಸ್ಸನ್ನು ಹೇಳಿದ ಮಾತನ್ನು ಅವರು ಪಾಲನೆ ಮಾಡದೆ ಹೋದರೆ, ಅದನ್ನು ಹೇಳುವಾಗ ನಮ್ಮ ಸಚಿವರ ಕಡೆ, ಇವ್ರ ಕಡೆ ಆದರೆ ಇವ್ರಿಗೆ ಏನು ಪ್ರಶ್ನೆ ಮಾಡಬಾರ್ದು, ಇವ್ರು ಕೆಲಸ ಮಾಡೋಕ್ಕಾಗಲ್ಲ ಅಂತನ. ಈ ಕಡೆಗಳೇ ನಿಲ್ಲಿಸಬೇಕು ಅಂತ. ನಾನು ಸಚಿವರ ಕಡೆ, ನಾನು ಶಾಸಕರ ಕಡೆ, ನಾನು ಆ ಪಕ್ಷದ ಕಡೆ, ಈ ಕಡೆಗಳನ್ನು ನಿಲ್ಲಿಸಿದರೆ ಈ ರಸ್ತೆ ಕಡೆಗಣೆ ಆಗೋದು ನಿಲ್ಲುತ್ತೆ. ಈ ಕಡೆಗಣಿಸುವುದು ಇವ್ರೇನಾಗಂದ್ರೆ ಇವ್ರಿಗೇನು ಉದ್ದೇಶ ಏನಾಗ? ಇವ್ರ ಉದ್ದೇಶ ಏನು? ಇದು ಈ ಅವಧಿಯ ಮಾತ್ರ ಅಲ್ಲ, ಹಿಂದಿನ ಎಲ್ಲ ಅವಧಿಗಳು ಹಾಗೆ ಆಗ್ತಾ ಬಂದಿರುವಂಥದ್ದು. ಇದೆಲ್ಲ ಕೊಡುಗೆಗಳಿದೆ. ಏನೋ 1 ತಿಂಗಳದು, 1 ವರ್ಷದ್ದು, 2 ವರ್ಷದ್ದು ಕೆಲಸಗಳಲ್ಲ. ಇದು ಸುದೀರ್ಘ ಅವಧಿಯಲ್ಲಿ ಈ ಥರ ಲೋಪಗಳು ಆಗ್ತಾ ಬಂದಿರೋದಕ್ಕೆ ಇದು ಮುಂದುವರೆದ ಭಾಗ ಅಷ್ಟೇ ಇದನ್ನು ನಾವು ಹೇಳ್ಬೋದು. ಅಂದರೆ ಅದಕ್ಕೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ವಾ? 100% ಆಗುತ್ತೆ, ಆಗೋದಿಲ್ಲ ಅಂತ ಯಾಕೆ? ಈಗ ನೋಡಿ, ನಮಗೆ ಕೆಲವು ವರ್ಷಗಳ ಹಿಂದೆ ಬಜೆಟ್ ಘೋಷಣೆ ಆದ ಸಂದರ್ಭದಲ್ಲಿ ಕೊಡಗಿನ ರಸ್ತೆಗಳ ಅಭಿವೃದ್ಧಿಗಾಗಿ 50 ಕೋಟಿ 100 ಕೋಟಿ ವಿಶೇಷ ಅನುದಾನವನ್ನು ಬಜೆಟ್ನಲ್ಲಿ ಕಾಯ್ದಿರಿಸ್ತಾ ಇದ್ರು. ಆವಾಗ ಅದು ದೊಡ್ಡ ಅಮೌಂಟ್ ಅಂತ ಅನಿಸ್ತಾ ಇತ್ತು. ಯಾವಾಗ ಮುಖ್ಯ ರಸ್ತೆಗಳ ಕೆಲಸಗಳಿಗೆ ವಿನಿಯೋಗ ಆಗುತ್ತೆ, ಚೆನ್ನಾಗಿ ಆಗುತ್ತೆ ಅಂತ ಹೇಳೋದನ್ನು ಆಗ್ಬೋದು. ಇಲ್ಲಿ ಕೊಡಗಿನ ಜನ ದೊಡ್ಡ ಮಟ್ಟದ ಧ್ವನಿಯನ್ನು ಮೊಳಗಿಸಿದರೆ ಮುಂದಿನ ಬಜೆಟ್ನಲ್ಲಿ ದೊಡ್ಡ ಮಟ್ಟದ ಅನುದಾನವನ್ನು ನಮಗೆ ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಯಾಕಾಗಿ ಪಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಹೇಳಿದ್ರೆ, ಇಲ್ಲಿ ಕೊಡಗು ಹೆಚ್ಚು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂಥ ಒಂದು ಜಿಲ್ಲೆ. ಪಶ್ಚಿಮ ಘಟ್ಟ ಪ್ರದೇಶದ ಒಳಗಿರುವಂಥ ಮಹತ್ವದ ಪ್ರದೇಶ ಈ ಕೊಡಗು. ಅದರೊಂದಿಗೆ ವಿದೇಶಿ ವಿನಿಮಯ, ಕಾಫಿಯ ಮೂಲಕ ದೊಡ್ಡ ಪ್ರಮಾಣದ ವಿದೇಶಿ ವಿನಿಮಯವನ್ನು ದೇಶಕ್ಕೆ ತಂದು ಕೊಡ್ತಿರುವಂಥ, ನೇರವಾಗಿ ಸರ್ಕಾರಕ್ಕೆ ಹಣ ಬರ್ತಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಕೋಟಿ ಹಣ ಬರ್ತಿದೆ, ರಾಜ್ಯ ಸರ್ಕಾರಕ್ಕೆ ಬರ್ತಿದೆ ಅಂತಿಲ್ಲ. ಇಲ್ಲಿ ವ್ಯವಹಾರಗಳನ್ನು ಮಾಡ್ತಿರೋರಿಗೆ ಹಣ ಬರುತ್ತಿರೋದು ಸಹ ದೇಶದ ಬೇರೆ ಬೇರೆ ಚಟುವಟಿಕೆಗೆ ಬಳಕೆ ಆಗುವ ಕಾರಣಕ್ಕಾಗಿ ವಿದೇಶಿ ವಿನಿಮಯ ಇದರೊಳಗೇ ಬಳಕೆ ಆಗ್ತಿರೋದನ್ನು ಗಮನಿಸಬೇಕಾಗಿದೆ. ಇಲ್ಲಿ ಆದಾಯ ಮೂಲಕ, ಕಾಫಿಯ ಆದಾಯದ ಮೂಲಕ ದೊಡ್ಡ ಪ್ರಮಾಣದ ಹಣ ಚಲಾವಣೆಗೆ ಈ ಜಿಲ್ಲೆ ಕಾರಣ ಆಗಿದೆ ಅಂತ ಹೇಳೋದು ಗಮನಿಸಬೇಕಾಗುತ್ತೆ. ಒಂದು ಪುಟ್ಟ ಜಿಲ್ಲೆ ಇದೆ, ಒಂದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿದ್ದಂಥ ಒಂದು ಪ್ರದೇಶ. ಅವರ ಕರ್ನಾಟಕದೊಂದಿಗೆ, ಅಖಂಡ ಕರ್ನಾಟಕದೊಂದಿಗೆ ವಿಲೀನವಾದ ಸಂದರ್ಭದಲ್ಲಿಯೂ ಸಹ ಇಲ್ಲಿಯ ಕನಿಷ್ಠ ಮೂಲಭೂತ ಸವಲತ್ತುಗಳನ್ನು ಒದಗಿಸಬೇಕು ಅಂತ ಹೇಳುವ ಷರತ್ತಿನೊಂದಿಗೆ ಅದು ಜಿಲ್ಲೆಯ ಒಂದು ರಾಜ್ಯ ಕೇಂದ್ರಾಡಳಿತ ಪ್ರದೇಶವಾಗಿರುವುದು ಅಖಂಡ ಕರ್ನಾಟಕದೊಂದಿಗೆ ವಿಲೀನ ಆಗಿರುವಂಥ ಸಂದರ್ಭದಲ್ಲಿ. ಆವಾಗ ನಾವು ಕರ್ನಾಟಕದ ಬೇರೆ ಜಿಲ್ಲೆಗಳನ್ನ ಹೋಲಿಕೆ ಮಾಡಿ ಅದಕ್ಕಿಂತ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ, ಆ ದುಸ್ಥಿತಿಯಲ್ಲಿರೋ ಪ್ರದೇಶಕ್ಕೆ ನಾವು ತಲುಪುವವರೆಗೆ ನಾವು ಕಾಯಬೇಕಾಗುತ್ತಾ? ಕಾಯ್ಬೇಕು. ನಿಮ್ಮ ಕೊಡಗಿನ ಜನ ಏನು ಬಯಸ್ತಾರೆ? ಏನೋ ದೊಡ್ಡದೇನು ಬಯಸೋದಿಲ್ಲ. ಇಲ್ಲಿ ಏನಿದೆ? ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದೆಯಾ? ಇನ್ನೇನೋ ದೊಡ್ಡ ದೊಡ್ಡ ಅಣೆಕಟ್ಟುಗಳಿದೆಯಾ? ಏನೂ ಇಲ್ಲ. ಇಲ್ಲಿ ಕೇಳ್ತಿರೋದು ಅಂತ ಕನಿಷ್ಠ ಮೂಲಭೂತ ಸವಲತ್ತುಗಳನ್ನು ಕೇಳ್ತಾರೆ. ಉತ್ತಮ ಆಸ್ಪತ್ರೆ ಕೊಡಿ, ಉತ್ತಮ ಶಿಕ್ಷಣ ವ್ಯವಸ್ಥೆ ಕೊಡಿ, ಒಳ್ಳೆಯ ರಸ್ತೆ ಕೊಡಿ, ವಿದ್ಯುತ್ ಸವಲತ್ತು ಕೊಡಿ. ಈ ಒಂದು ಸಣ್ಣ ಪುಟ್ಟ ಬೇಡಿಕೆಗಳನ್ನಷ್ಟೇ ಕೊಡ್ತಾರೆ. ಒಂದು ನನಗೆ ಅನಿಸುವಂಥದ್ದು, ಈಗ ಸರ್ಕಾರ ಕೊಡುವಂಥ ಸಣ್ಣ ಈ ಇಲಾಖೆವಾರು ಅನುದಾನದಿಂದ ಈ ರಸ್ತೆಗಳನ್ನು ಸರಿಪಡಿಸೋಕೆ ಸಾಧ್ಯನೇ ಆಗೋದಿಲ್ಲ.
ಒಂದು ಇಡೀ ಜಿಲ್ಲೆಯ ಮುಖ್ಯ ರಸ್ತೆಗಳು ಸೇರಿದ ಮುಖ್ಯ ರಸ್ತೆಗಳನ್ನು ಸರ್ವ ಋತು ರಸ್ತೆ ಮಾಡುವುದಕ್ಕಾಗಿ ಒಂದು ಕನಿಷ್ಠ 20 ವರ್ಷಗಳ ಬಾಳಿಕೆ ಬರುವ ರೀತಿಯಲ್ಲಿ ಮಾಡೋದಾದರೆ ಕೋಟ್ಯಾಂತರ ರೂಪಾಯಿ ಒಂದೊಂದು ಕಿಲೋಮೀಟರ್ಗೆ ವಿನಿಯೋಗಿಸಬೇಕಾಗುತ್ತೆ. ಅದನ್ನೆಲ್ಲವನ್ನು ಕಾಂಕ್ರೀಟ್ ರಸ್ತೆಗಳನ್ನಾಗಿ ಮಾಡಬೇಕಾಗುತ್ತೆ. ರಸ್ತೆ ಎರಡೂ ಬದಿಯಲ್ಲಿ ಚರಂಡಿಯನ್ನು ಸುಸಜ್ಜಿತವಾದಂಥ ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಗುಣಮಟ್ಟದ ಕಾಮಗಾರಿ ನಡಿಬೇಕಾಗುತ್ತೆ. ಕನಿಷ್ಠ 1,000 ಕೋಟಿಯಷ್ಟು ಅನುದಾನವನ್ನಾದರೂ ಬಜೆಟಲ್ಲಿ ಘೋಷಣೆ ಮಾಡಬೇಕಾಗುತ್ತೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಸರ್ಕಾರಕ್ಕೆ ದೊಡ್ಡ ಹೊರೆ ಇಲ್ಲ. ಯಾವುದ್ಯಾವುದೋ ಜಿಲ್ಲೆಗಳಿಗೆ 3,000 ಕೋಟಿ 4,000 ಕೋಟಿ ಅನುದಾನವನ್ನು ಕೊಡುವ ಸಂದರ್ಭದಲ್ಲಿ ಕೊಡಗಿಗೆ ಅಗತ್ಯವಾಗಿ ಬೇಕಾಗಿರುವಂಥ 1,000 ಕೋಟಿ ಕನಿಷ್ಠ 1,000 ಕೋಟಿ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡಿ ಅನುಷ್ಠಾನ ತರಕ್ಕೆ ಸಾಧ್ಯ ಆಗಲ್ವಾ? ಇದು ಸಾಧ್ಯ ಆಗಬೇಕಾದ್ರೆ ಹೇಗೆ ಆಗುತ್ತೆ? ನೇರವಾಗಿ ಆಗುತ್ತಾ? ಜನರ ಕೂಗು ಹಾಗೆ ಹೇಳ್ಬೇಕಾಗುತ್ತಲ್ಲ, ಈ ಸಮಸ್ಯೆ ಬಿಂಬಿತ ಆಗಬೇಕಲ್ಲ, ಜನ ಧ್ವನಿ ಎತ್ತಬೇಕಾಗುತ್ತೆ, ರಾಜಕೀಯ ಪಕ್ಷಗಳು ಅದರ ಬಗ್ಗೆ ಧ್ವನಿ ಎತ್ತಬೇಕಾಗುತ್ತೆ, ಸಾರ್ವಜನಿಕರು ಬೀದಿಗಿಳಿಬೇಕಾಗುತ್ತೆ, ಸಂಘ ಸಂಸ್ಥೆಗಳು ಆದ್ಯತೆ ಮೇಲೆ ಆ ವಿಚಾರವನ್ನು ಎತ್ತುಕೊಳ್ಬೇಕಾಗುತ್ತೆ, ಪಕ್ಷಗಳ ನಡುವೆ ಅದರ ಬಗ್ಗೆ ಚರ್ಚೆ ನಡೀಬೇಕಾಗುತ್ತೆ. ಜನರು ಪ್ರತಿ ಒಬ್ಬರಿಗೂ ಅನ್ವಯ ಆಗುವಂಗೆ ನೀವು ಇದನ್ನು ಚರ್ಚೆ ಪ್ರಾರಂಭ ಆಗುವ ಹೇಳಿ, ಇದು ಒಬ್ಬ ಜಾತಿಯವರಿಗೆ ಒಬ್ಬ ಧರ್ಮದವರಿಗೆ ಸಂಬಂಧಪಟ್ಟದ ವಿಚಾರವಲ್ಲ, ಇಡೀ ಕೊಡಗಿನ ಜನರಿಗೆ ಸಂಬಂಧಪಟ್ಟ ವಿಷಯ. ಎಲ್ಲರಿಗೂ ಇದು ರಸ್ತೆ ಅವಲಂಬಿಸ್ತಾರೆ. ಕೊಡಗಿಗೆ ಬರುವ ಪ್ರವಾಸಿಗರಿಗೂ ಇದು ಅನ್ವಯ ಆಗುತ್ತೆ. ಎಲ್ಲರೂ ಇದನ್ನು ಸಾಂಘಿಕವಾಗಿ ಧ್ವನಿ ಎತ್ತಿದ ಸಂದರ್ಭದಲ್ಲಿ ಸಹಜವಾಗಿ ಸರ್ಕಾರ ಈ ಬಗ್ಗೆ ಒಂದು ಗಮನ ಹರಿಸಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಯ ಜನಪ್ರತಿನಿಧಿಗಳು, ಶಾಸಕರುಗಳು ಇರ್ಬೋದು, ಸಂಸದರು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಉಸ್ತುವಾರಿ ಕಾರ್ಯದರ್ಶಿಗಳಿರ್ಬೋದು, ಇಲಾಖೆಯ ಅಧಿಕಾರಿಗಳಿರ್ಬೋದು, ಎಲ್ಲರೂ ವರದಿಯನ್ನು ಕೊಟ್ಟು ಇದರ ಅಗತ್ಯತೆ ಅನಿವಾರ್ಯತೆ ಎರಡೂ ಇದೆ ಅಂತ ಹೇಳಿ ಸರ್ಕಾರದ ಗಮನ ಸೆಳೆದ್ರೆ ಸಹಜವಾಗಿ ಇದಕ್ಕೆ ಅನುದಾನ ಬರೋದಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ಮಟ್ಟದ ಅನುದಾನ ಬರಬೇಕಾಗುತ್ತೆ. ಮಳೆಗಾಲದಲ್ಲಿ ಟೆಂಡರ್ ಪ್ರೋಸೆಸ್ಗಳನ್ನೆಲ್ಲ ಮುಗಿಸ್ಬೇಕಾಗುತ್ತೆ. ಮಳೆ ಮುಗಿದ ತಕ್ಷಣ ಕಾಮಗಾರಿ ಪ್ರಾರಂಭ ಆಗಬೇಕಾಗುತ್ತೆ. ನವೆಂಬರ್ ಅಲ್ಲಿ ಎಲ್ಲ ಕೆಲಸಗಳು ಚಾಲನೆ ಆಗಬೇಕಾಗುತ್ತೆ. ಫೆಬ್ರವರಿಯೊಳಗೆ ಅಥವಾ ಮಾರ್ಚ್ ಅಂತ್ಯದೊಳಗೆ ಈ ಕಾಮಗಾರಿ ಮುಗಿಸ್ಬೇಕಾಗುತ್ತೆ. ಆದರೆ ವಿಪರ್ಯಾಸ ಏನು? ನಮ್ಮಲ್ಲಿ ಕೆಲಸ ಪ್ರಾರಂಭ ಆಗೋದೇನು? ಏಪ್ರಿಲ್ ಅಂತ್ಯಕ್ಕೆ ಪ್ರಾರಂಭ ಆಗುತ್ತೆ, ಮೇ ಅಂತ್ಯಕ್ಕೆ ಜೋರು ಕೆಲಸ ಆಗುತ್ತೆ, ಮೇ ಅಂತ್ಯಕ್ಕೆ ಮಳೆ ಪ್ರಾರಂಭ ಆಗುತ್ತೆ, ಇನ್ನು ಕಾಮಗಾರಿ ನಡೆಸಕ್ಕಾಗುತ್ತಾ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಟೆಕ್ನಿಕ್ ಇರುವುದು. ಹಣ ಪೋಲು ಮಾಡೋದಕ್ಕೆ ಅಥವಾ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದಕ್ಕೆ. ಹಣ ಈಗ ರಸ್ತೆ ಹಾಳಾಗೋಯ್ತಂದ್ರೆ ನೀವು ಒತ್ತಡ ಹಾಕಿರಿ, ನಾವು ಮಳೆಗಾಲದಲ್ಲಿ ಕೆಲಸ ಮಾಡಿದೀವಿ ಅದಕ್ಕಾಗಿ ಹಾಳಾಯಿತು ಅಂತ ಹೇಳುವಂಥ ನೆಪ ಒಡ್ಡೋದು. ನೆಪ ಅಂದರೆ ಹಣ ದುರುಪಯೋಗ ಪಡಿಸ್ಕೊಳ್ಳೋಕ್ಕೆ ನೆಪ ಒಡ್ಡುವಂಥ ಕೆಲಸಗಳು ನಡೀತಾ ಇದೆ. ಇದರಲ್ಲಿ ಎಲ್ಲರ ಪಾಲುದಾರಿಕೆಯೂ ಇದೆ. ಇದರೊಳಗೆ ಪ್ರತಿಯೊಬ್ಬರ ಪಾಲುದಾರಿಕೆ ಇದೆ. ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು, ಗುಣಮಟ್ಟದ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಈ ಕೆಲಸ ನಡೀತಿರುವಾಗ ಗುಣಮಟ್ಟದ ಬಗ್ಗೆ ನೀವು ನೋಡ್ಕೊಳ್ಬೇಕು ಅಂತ. ಏನು ಗೊತ್ತಿರ್ತದೆ? ಏನು ಟೆಕ್ನಿಕಲ್ ಆಗಿ ಏನು ಗೊತ್ತಿರ್ತದೆ? ಎಲ್ಲರಿಗೆ ಎಷ್ಟು ಅರಿವು ಇರ್ತದೆ? ಅಥವಾ ನಾವು ಹೋಗಿ ಕಾಂಟ್ರಾಕ್ಟರಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿ ಡೈರೆಕ್ಷನ್ ಮಾಡೋಕ್ಕಾಗುತ್ತೆ ಸಾರ್ವಜನಿಕರಿಗೆ? ಸಾಧ್ಯನೇ ಇಲ್ಲ. ಏನು ಅರಿವು ಇರ್ತದೆ? ಟೆಕ್ನಿಕಲ್ ಆಗಿ ಏನು ಅರಿವು ಇರ್ತದೆ? ಅಥವಾ ಅವನು ಎಷ್ಟು ಮೊತ್ತಕ್ಕೆ ಕಾಮಗಾರಿ ಪಡ್ಕೊಂಡಿದ್ದಾನೆ, ಆದರೆ ಏನು ಲೆಕ್ಕಾಚಾರ? ಎಷ್ಟು ಜನಕ್ಕೆ ಅರಿವು ಇರ್ತದೆ? 1% ಜನ ಇದ್ದಾರಾ? ಒಂದು 10 ಜನರು ಇರ್ಬೋದಾ ಇದರ ಅರಿವು ಇರುವವರು? ಅವ್ರು ಹೋಗಿ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಆಗೋದಿಲ್ಲ. ಆದರೆ ಇದನ್ನು ಯಾರು ಮಾಡಬೇಕು? ಜನಪ್ರತಿನಿಧಿಗಳು ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಅಧಿಕಾರಿಗಳು, ಇಲಾಖಾ ಅಧಿಕಾರಿಗಳು ಮಾಡಬೇಕಾಗುತ್ತೆ. ಆ ಕೆಲಸಗಳು ಮಾಡಿದಾಗ ಒಂದು ಒಳ್ಳೆಯ ರಸ್ತೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆದ್ಯತೆ ಮೇಲೆ ಕೊಡಗಿನ ರಸ್ತೆಗಳು ಒಳ್ಳೆಯ ಸುಸ್ಥಿತಿಯಲ್ಲಿರುವ ರೀತಿಯಲ್ಲಿ ಮಾಡಬೇಕು. ಈಗ ಎಲ್ಲ ಮಂದಗತಿಯಲ್ಲಿ ವಾಹನ ಚಾಲನೆ ಮಾಡುವಂಗಾಗಿದೆ. ನಿಮಗೆ ಯಾವುದೇ ಒಂದು ಊರಿಗೆ ಅರ್ಧ ಗಂಟೆಯಲ್ಲಿ ಹೋಗ್ಬಹುದಾದ ಪ್ರದೇಶಗಳಿಗೆ ಇವತ್ತು ಅರ್ಧ ಗಂಟೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಕನಿಷ್ಠ ಒಂದು 2 ಪಟ್ಟು ಅಥವಾ 3 ಪಟ್ಟು ಸಮಯ ಹೆಚ್ಚು ಬೇಕಾದಂಥ ಪರಿಸ್ಥಿತಿ ಬರುವಂಗಾಗಿದೆ. ನೀವು ಮೈ ಮರೆತು ಬಂದರೆ ಗಾಡಿ ಹಾಳಾಗ್ತದೆ, ನಿಮಗೆ ಎಲ್ಲಿ ತಲುಪಬೇಕು ಅಲ್ಲಿ ತಲುಪಕ್ಕೆ ಸಾಧ್ಯನೇ ಆಗೋದಿಲ್ಲ. ಬಹಳ ಗಂಭೀರ ಪರಿಸ್ಥಿತಿಗೆ ರಸ್ತೆಗಳು ಇವತ್ತು ತಲುಪಿದೆ. ಕೇವಲ ಮಳೆ ನೆಪ ಆಗ್ತಾ ಇದೆ, ಮಳೆ ಹೊಡಿತಾ ಇದೆ, ಅದಕ್ಕಾಗಿ ರಸ್ತೆ ಹಾಳಾಗ್ತಿದೆ, ನಾವೇನು ಮಾಡೋದು ಅಂತ ಹೇಳುವಂಥದ್ದಿಲ್ಲ. ಅದು ಸರಿಯಾದ ವಾತಾವರಣ ಅಲ್ಲ. ನಾನು ಅದು ಕೊಯ್ನೂರು ರಸ್ತೆ ಉದಾಹರಣೆ ಕೊಟ್ಟಿದ್ದು. ಯಾವಾಗ ಹಲವು ವರ್ಷಗಳಿಂದ ಅದು ಹಾಳಾಗ್ತಾ ಬಂತು, ಚರ್ಚೆಯಲ್ಲಿ ಇರ್ತಿತ್ತು. ಆನಂತರ ಆ ಚರ್ಚೆ, ಯಾಕೆಂದರೆ ಪ್ರತಿ ವರ್ಷ ಅದು ಮಾಧ್ಯಮಗಳಲ್ಲಿ ಫೋಕಸ್ ಆಗ್ತಿರೋ ಕಾರಣಕ್ಕೆ ಜನವಾದ ಪ್ರತಿನಿಧಿಗಳಿಗೆ ಅನಿವಾರ್ಯವಾಗಿ ಉತ್ತಮ ಗುಣಮಟ್ಟದ ಆ ಕೆಲಸ ಮಾಡಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಆ ಅನಿವಾರ್ಯತೆ ಸೃಷ್ಟಿಯಾದಾಗಷ್ಟೇ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ಕೊಯ್ನೂರು ರಸ್ತೆಯಲ್ಲಿ ನೀವು ಹೇಳಿದ ಮಾರ್ಕೆಟ್ ರಸ್ತೆ ಏನಿದೆ, ಅದು ಕಳಪೆ ಕಾಮಗಾರಿ ಆಗಿದ್ದಕ್ಕಾಗಿ ಆ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸುವಂಥ ಕೆಲಸಗಳಾಯಿತು. ಅವ್ರ ಪ್ರಭಾವ ಬೀರಿ ಅದನ್ನು ಚೇಂಜ್ ಮಾಡ್ಕೊಳ್ತಾರೆ, ಅದು ಬೇರೆ ವಿಚಾರ. ಯಾಕೆಂದರೆ ನೋಡಿ, ಸುದೀರ್ಘ 20-25 ವರ್ಷ ಬಾಳಿಕೆ ಬರಬೇಕಾದ ರಸ್ತೆ 1 ವರ್ಷದಲ್ಲಿ ಹಾಳಾಗುತ್ತೆ ಅಂತ ಹೇಳುವಾಗ ಸಹ ಅದು ಒಳ್ಳೆಯ ಇದಲ್ಲ. ಅದರೊಂದಿಗೆ ರಾಷ್ಟ್ರೀಯ ಹೆದ್ದಾರಿಗಳು ಪಾಸ್ ಆಗುವಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ವಹಣೆ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡ್ತಾರೋ ಅದೇ ರೀತಿಯಲ್ಲಿ ಜಿಲ್ಲೆಯ ಮುಖ್ಯ ರಸ್ತೆಗಳ ನಿರ್ವಹಣೆ ಮಾಡುವಂಥ ಕೆಲಸಗಳನ್ನು ಸಹ ನಡಿಬೇಕಾಗುತ್ತದೆ. ಆ ಏನೆಲ್ಲ ಕೊರತೆಗಳಿದೆ ಆ ಕೊರತೆಗಳನ್ನು ಸರಿಪಡಿಸಿಕೊಳ್ಳುವಂಥ ಅಗತ್ಯತೆ, ಅನಿವಾರ್ಯತೆ ಎರಡೂ ಇದೆ. ನಾವು ಪ್ರತಿ ಸಂದರ್ಭದಲ್ಲೂ ಏನೇ ವಿಚಾರ ಬಂದರೂ ಜನ ಧ್ವನಿ ಎತ್ತಬೇಕು, ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಮುಟ್ಟಿಸ್ಬೇಕು, ಅಧಿಕಾರಿಗಳಿಗೆ ಎಚ್ಚರಿಸುವಂಥ ಕೆಲಸ ಮಾಡಬೇಕು ಅಂತ ಮಾತಾಡ್ತೀವಿ. ಆದರೆ ಕೊಡಗಿನಲ್ಲಿ ಆ ರೀತಿ ಆಗಬೇಕು ಅಂದರೆ ಯಾರ್ದಾರು ಹೆಣ ಬೀಳಬೇಕಾಗಿ ಕಾಯ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಆದಂಥ ಘಟನೆ ನೋಡಿದ್ವಿ. ರಸ್ತೆ ಸ್ಥಿತಿಗತಿ ಹೇಗಿತ್ತು, ಅಲ್ಲಿ ಒಂದು ಮಹಿಳೆ ಬಿದ್ದು ದೇಹ ಛಿದ್ರವಾಗಿ ಹೋಗಿತ್ತು. ಬಹುಶಃ ಕೊಡಗಿನಲ್ಲೂ ಕೂಡ ಈ ಅಪಘಾತಗಳಾಗ್ತಾ ಇದ್ದಾವೆ, ವಾಹನಗಳು ಬಿದ್ದು ಜಖಮಾಗ್ತಾ ಇದ್ದಾವೆ, ಸಣ್ಣ ಪುಟ್ಟ ಏಟಾಗ್ತಾ ಇದ್ದಾವೆ. ಆದರೆ ಪ್ರಾಣ ಹೋಗೋದಕ್ಕಾಗಿ ಕಾಯ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಈ ಜನಪ್ರತಿನಿಧಿಗಳು, ಆಡಳಿತ ವ್ಯವಸ್ಥೆ, ಅಧಿಕಾರಿಗಳು, ಜನರು ಎಚ್ಚೆತ್ತುಕೊಳ್ಬೇಕಾದ್ರೆ ಆ ರೀತಿಯಾದಂತಹ ಪರಿಸ್ಥಿತಿ ಬರಬೇಕೋ ಗೊತ್ತಿಲ್ಲ. ಅದು ಆಗೋದು ಬೇಡ ಅನ್ನೋಂಥದ್ದು ನನ್ನ ಆಶಯ. ಅದರ ಆಚೆಗೆ ನಾವು ಯೋಚನೆ ಮಾಡೋದಾದರೆ, ದಸರಾ ಬರ್ತಾ ಇದೆ, ಲಕ್ಷಾಂತರ ಜನ ಬರ್ತಾರೆ ಪ್ರವಾಸಿಗರು, ದಸರಾ ನೋಡೋದಕ್ಕೂ ಕೂಡ ಬರ್ತಾರೆ, ಶೋಭಾಯಾತ್ರೆ ನಡಿಬೇಕಾಗುತ್ತೆ.
ಗೋಣಿಕೊಪ್ಪದಲ್ಲೂ ಕೂಡ ದಸರಾ ಇದೆ. ಎರಡು ಕಡೆಗೂ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುತ್ತೆ. ಮಡಿಕೇರಿಯಿಂದ ಗೋಣಿಕೊಪ್ಪ ಹೋಗ್ತಾರೆ, ಅಲ್ಲಿಂದ ಈ ಕಡೆ ಬರ್ತಾರೆ. ಈ ನಡುವೆ ಮಡಿಕೇರಿ ರಸ್ತೆ ಜೊತೆಗೆ ಮಡಿಕೇರಿಯಿಂದ ಗೋಣಿಕೊಪ್ಪ ವಿರಾಜಪೇಟೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ, ಇದನ್ನ ಈ 1 ತಿಂಗಳಲ್ಲಿ ಮಾಡದ ಹೊರತು ನಗೆಪಾಟಲಿಗೆ ಈಡಾಗೋದು ಕೊಡಗು ಜಿಲ್ಲೆ, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು. ಯಾವ ರೀತಿ ಕ್ರಮ ಕೈಗೊಳ್ಳಬೇಕೆಂದು ಬಯಸ್ತೀರಿ? ಹೌದು, ನೀವು ಹೇಳಿದಾಗೆ ಮಡಿಕೇರಿ ದಸರಾ, ಗೋಣಿಕೊಪ್ಪ ದಸರಾ, ಅದರೊಂದಿಗೆ ಅಕ್ಟೋಬರಲ್ಲಿ ನಡೆಯುವಂತಹ ಕಾವೇರಿ ಸಂಕ್ರಮಣ ಏನಿದೆ ಆ ಸಂದರ್ಭದಲ್ಲೂ ಸಹ ಆ ರಸ್ತೆನೂ ಸಹ ತೀರಾ ದುಸ್ಥಿತಿಗೆ ತಲುಪಿದೆ. ಇವ್ರು ಏನು ಮಾಡ್ತಾರೆ ಗೊತ್ತಾ, ಜನೋತ್ಸವ ದಸರಾ ಶೋಭಾಯಾತ್ರೆ ಪ್ರಾರಂಭ ಆಗುವ 1 ದಿನ 2 ದಿನ ಇರುವಾಗ ಈ ರಸ್ತೆಗೆ ತೇಪೆ ಹಚ್ತಾರೆ. ಅದಕ್ಕೊಂದು ಲಕ್ಷಾಂತರ ಬಿಲ್ ಮಾಡಿ ಅದರಲ್ಲೂ ತಿನ್ನಕ್ಕೆ ಅಲ್ಲ, ಅದನ್ನು ತಿನ್ನಕ್ಕೆ ಯೋಚನೆ ಮಾಡೋದು ಈ ಪರಿಸ್ಥಿತಿನ. ಅದೇ ರೀತಿ ಕಾವೇರಿ ಸಂಕ್ರಮಣ ಸಂದರ್ಭದಲ್ಲಿ ಎಲ್ಲ ವರ್ಷಗಳು ನೋಡಿ ಕೊನೆಯ ಕ್ಷಣಗಳಲ್ಲಿ 1-2 ದಿನ 3 ದಿನ ಇದಾಗೆ ತರಾತುರಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವಾಗ ಸುಮ್ಮನೆ ಇರ್ತಾರೆ, ತರಾತುರಲ್ಲೇ ಕೆಲಸ ಮಾಡ್ತಾರೆ. ಆ ಕಾವೇರಿ ಸಂಕ್ರಮಣ 1 ತಿಂಗಳ ಅವಧಿ ಮುಗಿಯೋದ್ರೊಳಗೆ ಈ ರಸ್ತೆ ಹೋಗ್ಬೇಕು, ಅಷ್ಟು ಮಟ್ಟಕ್ಕೆ ರಸ್ತೆ ಮಾಡ್ತಾರೆ. ರಸ್ತೆ ಮತ್ತೆ ಯಥಾಸ್ಥಿತಿಗೆ ಬೇಡ. ಹೌದು, ಇದು ಹೆಚ್ಚು ಜನ ಪ್ರತಿಯೊಂದು ರಸ್ತೆನೂ ಸರಿಯಾಗಬೇಕು. ನಾನು ಅದಕ್ಕೆ ಹೇಳಿದ್ದು, ಜಿಲ್ಲೆಯ ಎಲ್ಲ ಮುಖ್ಯ ರಸ್ತೆಗಳು ಸರಿಯಾಗಬೇಕು, ಪಟ್ಟಣ ಪ್ರದೇಶದಲ್ಲಿರುವಂಥ ಎಲ್ಲ ರಸ್ತೆಗಳು ಸರಿಯಾಗಬೇಕು, ಗ್ರಾಮೀಣ ಪ್ರದೇಶದಲ್ಲಿರುವ ರಸ್ತೆಗಳು ಸರಿಯಾಗಬೇಕು. ಕನಿಷ್ಠ ಪಕ್ಷ ಗ್ರಾಮೀಣ ರಸ್ತೆಗಳನ್ನು ಸರಿ ಮಾಡೋಕ್ಕೆ ಸಾಧ್ಯ ಆಗೋದಿದ್ರು 1 ಈಗ ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ 5 ಕಿಲೋಮೀಟರ್ ಒಳಗೆ ಹೇಗೋ ಕಷ್ಟಪಟ್ಕೊಂಡು ಹೋಗ್ಬೋದು, ಮೆಲ್ಲೆ ಹೋಗಿ ಅವ್ರು ತಲುಪ್ಬೋದು ಅಂತ ಅಂದ್ಕೊಳ್ಳುವ. ಮುಖ್ಯ ರಸ್ತೆಯಲ್ಲೂ ಸಹ ಅದೇ ರೀತಿ ಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಹೇಗಾಗುತ್ತೆ? ನಿಮಗೆಲ್ಲ ಗೊತ್ತಿದೆಯಲ್ಲ, ಇದು ಮಡಿಕೇರಿಯ ರಸ್ತೆ ದುಸ್ಥಿತಿ, ಜನೋತ್ಸವ, ಆ ಕೆಲಸ ಮಾಡಿ ಅಂತ ಹೇಳೋದು ಎಲ್ಲ ವರ್ಷದ ಇದೇ ಕತೆ. ಇದು ಹೇಗೆ ದಸಮಂಟಪಗಳಿಗೆ ಶೋಭಾಯಾತ್ರೆ ಮಾಡೋದಕ್ಕೆ ಮಂಟಪ ಸಮಿತಿಗಳು ಸಿದ್ಧತೆ ಮಾಡ್ಕೊಳ್ತಾರೋ ಅದೇ ರೀತಿ ಪ್ರತಿ ತಿಂಗಳು ಜನೋತ್ಸವ ನಡೀತದೆ, ಶೋಭಾಯಾತ್ರೆ ನಡೀತದೆ, ರಸ್ತೆ ಗುಂಡಿಮಯ ಆಗಿದೆ, ಕೆಲಸ ಮಾಡಿ ಅಂತ ಹೇಳೋದು. ಯಾರು ಉತ್ತರ ಕೊಡಬೇಕು ಅವರು ಜಾಣ ಮೌನ, ಅವ್ರ ಪ್ರಶ್ನೆ ಉತ್ತರವೇ ಕೇಳೋದಿಲ್ಲ. ನಗರಸಭೆ ಇದಕ್ಕೆ ಉತ್ತರ ಕೊಟ್ಟಿದೆಯಾ? ಇಲ್ಲೊಂದು ಆಡಳಿತ ಮಂಡಳಿ ಇದೆಯಲ್ಲ, ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಬೋರ್ಡ್ ಇದೆಯಲ್ಲ, ಅವ್ರು ಏನಾದ್ರು ಉತ್ತರ ಕೊಡ್ತಾರಾ? ಕಮಿಷನರ್ ಏನಾದ್ರು ಉತ್ತರ ಕೊಡ್ತಾರಾ? ಹಣಕಾಸು ಇಲ್ಲದ್ರೆ ನನಗೆ ಅನಿಸುವಂಥದ್ದು, ಇವ್ರ ಹತ್ರ ಹಣ ಗಿಣ ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ದೇಣಿಗೆ ಸಂಗ್ರಹಿಸಿ ಕಾರ್ಯಕ್ರಮ ಮಾಡಿದ್ರೆ ಹೇಗೆ? ಈಗ ಹಲವು ಊರುಗಳಲ್ಲಿ ನೋಡಿ ಶ್ರಮದಾನದ ಮೂಲಕ ರಸ್ತೆ ಗುಂಡಿಯನ್ನು ಪಬ್ಲಿಕ್ಸೇ ಮುಚ್ಚುತ್ತಾ ಇದ್ದಾರೆ. ಇಲ್ಲದೇ ಹೋದರೆ ಈ ನೋಡಿ, ಕನಿಷ್ಠ ಪಕ್ಷ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅನುದಾನ ಬಂದಿದೆ, ಟೆಂಡರ್ ಪ್ರಕ್ರಿಯೆ ನಡೀತಿದೆ, ಪ್ರೋಸೆಸ್ ಆಗ್ತಿದೆ, ಆಡಳಿತಾತ್ಮಕ ಒಪ್ಪಿಗೆ ಎಲ್ಲ ನಡೆದು ಈ ಕೆಲಸ ಆಗೋದಕ್ಕೆ ಸಮಯ ಆಗುತ್ತೆ ಅಂತ ಹೇಳುವಾಗ ಕನಿಷ್ಠ ಆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಇಲ್ಲದ ಹಾಗೆ ಆ ಗುಂಡಿ ಮುಚ್ಚುವ ಕೆಲಸವನ್ನು ಏನು ಮಾಡ್ಬೋದು ಅಂತ ಹೇಳೋ ಕನಿಷ್ಠ ಕೆಲಸವನ್ನು ಮಾಡ್ಬೋದಲ್ಲ. ಅದನ್ನು ಅವರಿಗೆ ಮಾಡೋಕ್ಕೆ ಆಗದೆ ಹೋದರೆ ಎಲ್ಲ ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಒಂದು ಅಭಿಯಾನದ ಥರ ಮಾಡಿ ಇಡೀ ಜಿಲ್ಲೆಯಲ್ಲಿ ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ಗುಂಡಿಗಳನ್ನು ಮುಚ್ಚುವುದಕ್ಕೆ ಸಾಧ್ಯ ಆಗುತ್ತಾ? ಆಡಳಿತ ವ್ಯವಸ್ಥೆ ಆಗದಿರುವ ಸಂದರ್ಭದಲ್ಲಿ ಅವರೇನೂ ಮಾಡೋದಿಲ್ಲ, ಅವರು ಯಾವ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಆದ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಎಲ್ಲರೂ ಸೇರಿ ಎಲ್ಲರೂ ಒಂದು ಶ್ರಮದಾನದ ಮೂಲಕ ಒಂದು ಮಾಡೋದರ ಮೂಲಕ ಕೆಲಸ ಮಾಡ್ಬೋದಾ ಅಂತ ಹೇಳಿ ಯೋಚನೆ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಇವರು ಮಾಡದೇ ಇದ್ರೆ ಪಬ್ಲಿಕ್ ಆದರೂ ಮಾಡಬೇಕಾಗುತ್ತಲ್ಲ. ನೀವು ಹೇಳಿದ ಹಾಗೆ ಮಡಿಕೇರಿ ಚಾಯ್ಸ್ ಹೋಟೆಲ್ ಮುಂದೆ ಒಂದು ಗುಂಡಿ ಆಗಿತ್ತು ಕೆಲವು ವರ್ಷಗಳ ಹಿಂದೆ. ಎಷ್ಟೇ ಹೇಳಿದ್ರು ಕೆಲಸ ಮಾಡೋದಿಲ್ಲ. ಹಲವರು ಸ್ಕೂಟ್ರಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಆನಂತರ ಜನ ರೊಚ್ಚಿಗೆದ್ರು, ರಸ್ತೆ ಅಡ್ಡ ಮಾಡಿದ್ರು, ಈ ಕೆಲಸಗಳು ಮಾಡಲೇಬೇಕು ಅಂತ ಹೇಳಿದ್ರು, ತಕ್ಷಣ ಕಾಮಗಾರಿ ಕಿತ್ತಿಕೊಂಡ್ರು. ಹಾಗೆ ಆಗೋದು ಬೇಡ. ಯಾರ್ದೋ ಪ್ರಾಣ ಹೋಗಿ ಆ ಕೆಲಸ ಆಗಬೇಕು ಅಂತ ಹೇಳುವಲ್ಲ, ಆ ಪ್ರಾಣ ಹೋಗುವ ಪರಿಸ್ಥಿತಿ ಬರುವ ಮೊದಲೇ ಅಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಅಪಾಯಕಾರಿ ಸ್ಥಿತಿಯಲ್ಲೇ ರಸ್ತೆಗಳಿದೆ, ಗುಂಡಿ ಅಲ್ಲದು ಹೊಂಡಗಳಾಗಿ ಹೋಗಿದೆ, ದೊಡ್ಡ ದೊಡ್ಡ ಹೊಂಡಗಳಾಗಿ ಹೋಗಿದೆ. ಸಣ್ಣ ಗುಂಡಿ ಆದರೆ ಹೆಂಗೆ ಜಾರಿ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಕೊಳ್ಳಿ. ಈ ತಪ್ಪಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಒಂದು ಗುಂಡಿ ತಪ್ಪಿಸ್ರೆ ಇನ್ನೊಂದು ಗುಂಡಿಗೆ ಬೀಳಲೇಬೇಕು ಅಂತೇಳಿ ಬಿದ್ದು ಎದ್ದೇ ಹೋಗಬೇಕು ಪರಿಸ್ಥಿತಿ ಬಂದಿರುವುದನ್ನು ನಾವು ಗಮನಿಸ್ತೀವಿ. ಸಮಸ್ಯೆ ಆಗ್ತಿರೋದು ದ್ವಿಚಕ್ರ ಸವಾರರಿಗೆ. 4 ಚಕ್ರ ದೊಡ್ಡ ಗಾಡಿಯಲ್ಲಿ ಹೋಗೋರು ಬೆನ್ನು ನೋವು, ಮೈಕೈ ನೋವು ಏನೋ ಮಾಡ್ಕೊಂಡು ಬದುಕೊಳ್ಬೋದು. ಈ ದ್ವಿಚಕ್ರ ವಾಹನಗಳು, ಸಣ್ಣ ಪುಟ್ಟ ಗಾಡಿಗಳು ಗುಂಡಿಗೆ ಬಿದ್ದರೆ ವಾಪಸ್ ಬರೋಂಗಿಲ್ಲ, ಮೇಲೆ ಹೇಳೋಂಗಿಲ್ಲ ಪರಿಸ್ಥಿತಿ. ಬಹುಶಃ ಜಿಲ್ಲಾಡಳಿತ ಅಧಿಕಾರಿಗಳು ಈ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸ್ತಾರೋ ಅಥವಾ ಅವ್ರನ್ನ ಎಚ್ಚರಿಸುವ. ನೀವು ಹೇಳಿದ್ರಿ ಯಾರಾದರೂ ಈ ರೀತಿ ದೇಣಿಗೆ ಸಂಗ್ರಹಿಸಬೇಕು ಅಂತ. ನನಗನ್ಸೋದು ಈ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಪಕ್ಷಾತೀತವಾಗಿ ಗುರುತಿಸಿಕೊಂಡಿರುವಂಥ ಯಾವ್ದಾದ್ರು ಸಂಘಟನೆ ಇದ್ದರೆ ಮುಂದಕ್ಕೆ ಬಂದು ಈ ರೀತಿಯ ಒಂದು ಕರೆ ನೀಡಿ ಒಂದಷ್ಟು ಎಲ್ಲ ಕಡೆಗಳಲ್ಲಿ ಎಲ್ಲ ಜನರನ್ನು ಸೇರಿಸಿ ಒಂದು ಅಭಿಯಾನ ಆಗಲಿ. ಅದು ಕೆಲಸ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಸರ್ಕಾರದ ವ್ಯವಸ್ಥೆ ನಮಗೆ ಸ್ಪಂದಿಸ್ತಾ ಇಲ್ಲ, ನಾವಾಗಿ ಮಾಡ್ತಾ ಇದ್ದೀವಿ ಅನ್ನೋಂಥ ಸಂದೇಶ ಹೋದಾಗ ಸಹಜವಾಗಿ ಅವರಿಗೆ ಮುಜುಗರಕ್ಕೆ ಒಳಗಾಗ್ತಾರೆ ಕೂಡ. ಆ ಸಂದರ್ಭದಲ್ಲಿ ಆದರೂ ಎಚ್ಚೆತ್ಕೊಳ್ತಾರಾ ಅನ್ನೋವಂಥದ್ದು ಪ್ರಶ್ನೆ. ಬಟ್ ಆ ರೀತಿಯಾದಂಥ ಯಾರು ಜವಾಬ್ದಾರಿ ತಗೊಳ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ. ಯಾಕೆಂದರೆ ಪ್ರತಿ ವಿಚಾರ ಬಂದಾಗಲೂ ಅಲ್ಲಿ ರಾಜಕೀಯ ಹಾಕೊಳ್ತದೆ. ಸಂಘಟನಾತ್ಮಕವಾಗಿ ಯಾರೇ ಒಂದು ಕಾಮಗಾರಿ ವಿಚಾರವನ್ನು ಮುಂದಿಟ್ಕೊಂಡು ಹೋರಾಟ ಬಂದರೂ ಕೂಡ ಆತ ಈ ಪಕ್ಷಕ್ಕೆ ಸೇರಿದವನು, ಅದಕ್ಕಾಗಿ ಮಾಡ್ತಾ ಇದ್ದಾನೆ, ಈ ಪಕ್ಷಕ್ಕೆ ಸೇರಿದವನು, ಆ ರೀತಿಯಾದಂತಹ ಲೆಕ್ಕಾಚಾರ ಕೂಡ ಬರುವಂತಹ ಸಾಧ್ಯತೆ ಇದೆ ಅನ್ನಿಸ್ತು. ಹೌದು, ಈಗ ನೋಡಿ ಕೆಲವು ದಿನಗಳ ಹಿಂದೆ ಮೇಕೇರಿ ಗ್ರಾಮ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ ಅಲ್ಲಿ ಗುಂಡಿಗಳನ್ನು ಮುಚ್ಚುವ ಕೆಲಸಗಳನ್ನು ಮಾಡಿದರು. ಯಾಕೆಂದರೆ ಇದನ್ನು ದೊಡ್ಡ ನಾವು ಹೇಳುವಂಥದ್ದು, ನಾನು ಹೇಳೋದು ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ವಿಚಾರಗಳ ಬಗ್ಗೆ, ಪ್ರಮುಖ ವಿಚಾರಗಳ ಬಗ್ಗೆ ಧ್ವನಿ ಎತ್ತುವವರೇ ಇಲ್ಲದಾಗಿ ಹೋಗಿದ್ದಾರೆ. ಸಂಘಟನೆಗಳು ಈ ಕೆಲಸಗಳನ್ನು ಮಾಡ್ತಾ ಇಲ್ಲ, ಸಂಘ ಸಂಸ್ಥೆಗಳು ಮಾಡ್ತಾ ಇಲ್ಲ, ಮಾಧ್ಯಮಗಳು ಈ ಬಗ್ಗೆ ಬೆಳಕು ಚೆಲ್ಲಬೇಕು, ಅವರಿಗೂ ಈ ಬಗ್ಗೆ ಸಬ್ಜೆಕ್ಟ್ ಆಸಕ್ತಿದಾಯಕವಾದ ಸಬ್ಜೆಕ್ಟ್ ಅಲ್ಲದ ರೀತಿಯಲ್ಲಿ ಅದು ಸಹ ಉಳಿದುಕೊಂಡಿದೆ. ಈ ಎಲ್ಲ ಧ್ವನಿ ಎತ್ತದೇ ಇರೋದ ಕಾರಣಕ್ಕಾಗಿಯೇ
ಇದನ್ನು ಆದ್ಯತೆ ಮೇಲೆ ಕೆಲಸ ಮಾಡುವಂಥದ್ದಕ್ಕೆ ಒತ್ತು ಕೊಡ್ತಾ ಇಲ್ಲ. ಯಾವಾಗ ಜನ ಧ್ವನಿ ಎತ್ತುತ್ತಾರೆ, ಜನ ಸಮಸ್ಯೆಗೆ ಫೋಕಸ್ ಆಗುತ್ತೆ, ಚರ್ಚೆ ಆಗುತ್ತೆ, ಎಲ್ಲ ಮಾಧ್ಯಮಗಳು ಈ ಬಗ್ಗೆ ಇಡೀ ಜಿಲ್ಲೆಯ ರಸ್ತೆ ದುಸ್ಥಿತಿಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸಗಳನ್ನು ಮಾಡಬೇಕು. ಸಾರ್ವಜನಿಕರು ಸಹ ಅದನ್ನು ಪ್ರಶ್ನೆ ಕೇಳಬೇಕಿತ್ತು. ಮೊದಲು ರಾಜ್ಯಕ್ಕೆ ನಡೀತಿದ್ದೇ ರಸ್ತೆ ದುಸ್ಥಿತಿಗಳ ಬಗ್ಗೆ. ಇವಾಗ BJPಯಲ್ಲಿ ಹಲವಾರು ಜನ ಮುಖಂಡರುಗಳಾಗಿ ಬೆಳೆದು ಬಂದಿದ್ದಾರಲ್ಲ, ಅಥವಾ ಹೆಸರು ಮಾಡಿ ಹುದ್ದೆ ಪಡೆದು ಇವಾಗೆಲ್ಲ ನಿವೃತ್ತಿ ಜೀವನನೋ ಅಥವಾ ಬೇರೆ ಬೇರೆ ಹುದ್ದೆಯಲ್ಲಿ ಜವಾಬ್ದಾರಿ ನಿರ್ವಹಿಸಿ ಸೋತು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಇದ್ದಾರಲ್ಲ, ಇವರೆಲ್ಲರೂ ಗುರುತಿಸಿಕೊಂಡಿರುವಂಥದ್ದು ಹಲವಾರು ಊರಿನ ರಸ್ತೆಯ ದುಸ್ಥಿತಿಗಳ ಕಾರಣಕ್ಕಾಗಿ ಅವರು ಮಾಧ್ಯಮದಲ್ಲಿ ವರದಿ ಮಾಡಿ ಹೋರಾಟ ಮಾಡಿ ಆ ಕಾರಣಕ್ಕಾಗಿ ಅವರು ಇವತ್ತೆಲ್ಲ ಲೀಡರ್ ಆಗಿ ಊರಲ್ಲೇ ಜನಪ್ರತಿನಿಧಿಗಳಾಗಿ ದೊಡ್ಡ ಮಟ್ಟದ ಜನಪ್ರತಿನಿಧಿಗಳಲ್ಲಿ ಆಗಿ ಗಮನ ಸೆಳೆದು ಅವರು ಮರೆತು ಹೋದರು. ಯಾಕಂದರೆ ಅವರಿಗೆ ಅವರ ಕೆಲಸಗಳು ಆಗಿ ಹೋಯಿತು, ಅವರ ಸ್ಥಾನಮಾನಗಳೆಲ್ಲ ಮುಗ್ದೋತು ಕಾರಣಕ್ಕಾಗಿ ಅವರು ಸಹ ಅದನ್ನು ಧ್ವನಿ ಎತ್ತಕ್ಕೆ ಹೋಗ್ತಿಲ್ಲ. ಹಿಂದೆ ಲೀಡರ್ಸ್ಗಳಾಗಿದೆ ಈ ರಸ್ತೆಗಳ ದುಸ್ಥಿತಿ, ಊರಿನ ಮೂಲಭೂತ ಸವಲತ್ತುಗಳ ಕೊರತೆಯ ಪ್ರಶ್ನೆ ಮಾಡಿಯೇ ಅವರು ಬಂದಿರುವಂಥದ್ದು. ಅದೇ ರೀತಿ ಇದನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳದ ಹೊರತು ಈ ಸಮಸ್ಯೆ ಇನ್ನೂ ಬಿಗಡಾಯಿಸುವ ಪರಿಸ್ಥಿತಿ ಆಗುತ್ತೆ ವಿನಃ ಬೇರೆ ಏನೂ ಆಗೋದಿಲ್ಲ. ಇನ್ನೊಂದು, ನಾವೀಗ ಮೇಯ್ನ್ ಆಗಿ ನಮಗೆ ಜನಪ್ರತಿನಿಧಿ ವಲಯದಲ್ಲಿ ಬಂದಾಗ ಶಾಸಕರು, MLCಗಳು, MLA ಅವ್ರು ಬರ್ತಾರೆ. ಅದರ ಆಚೆಗೆ ವಿರೋಧ ಪಕ್ಷದವರ ಜವಾಬ್ದಾರಿ ಕೂಡ ದೊಡ್ಡದಾಗಿದೆ. ವಿರೋಧ ಪಕ್ಷ ಅಂತ ಯಾಕೆ ಕರೀತಾರೆ? ಅವರು ಧರ್ಮದ ವಿಚಾರ ಬಂದಾಗ ಅಥವಾ ಇನ್ಯಾವುದೋ ವಿಚಾರ ಬಂದಾಗ ದೊಡ್ಡ ಹೋರಾಟ ಮಾಡ್ಕೊಳ್ಳಿ, ಅವರಿಗೆ ರಾಜಕೀಯ ಏನು ಬೇಕೋ ಅದು ಮಾಡ್ಕೊಳ್ಳಿ. ಆದರೆ ಇದು ಜನರಿಗೆ ಸಂಬಂಧಪಟ್ಟಿದ್ದು. ಈ ಹಿಂದೆ ಅಧಿಕಾರದಲ್ಲಿ ಇದ್ರಲ್ಲ, ಆ ಸಂದರ್ಭದಲ್ಲೂ ಅವರಿಗೆ ವಿರೋಧ ಪಕ್ಷ ಯಾರಾಗಿದ್ರು ಅವರು ಹೋರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರುಗಳು ಅವ್ರನ್ನೂ ಕೂಡ ನಾನು ಟಾರ್ಗೆಟ್ ಮಾಡ್ತೀನಿ. ಯಾಕಂತಂದ್ರೆ ಎಲ್ಲ ಕಡೆ ಕಾರ್ಯಕ್ರಮ ಆದಾಗ ಶೇಕ್ ಹ್ಯಾಂಡ್ ಮಾಡ್ಕೊಂಡು, ಫೋಟೋ ತಗೊಂಡು, ಶೇರ್ ಮಾಡ್ಕೊಂಡು, ಪೋಸ್ಟ್ ಮಾಡ್ಕೊಂಡು, ನಾವು ಅಲ್ಲಿಗೆ ಹೋದ್ವಿ ಇಲ್ಲಿ ಹೋದ್ವಿ ಅಂತ ಮಾಡ್ಕೊಳ್ಳೋದಲ್ಲ, ದೊಡ್ಡ ದೊಡ್ಡ ಬ್ಯಾನರ್ ಫ್ಲೆಕ್ಸ್ಗಳನ್ನ ಹಾಕೊಳ್ಳೋದಲ್ಲ. ಅವರ ಕಾಳಜಿಯನ್ನು ತೋರಿಸಬೇಕಾಗಿದ್ದು ಇಂಥ ವಿಚಾರದಲ್ಲಿ. ಒಂದು ಕಡೆ ಯಾವ್ದಾರು ಒಂದು ಜಿಲ್ಲೆಯ ರಸ್ತೆಯ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಈ ರಸ್ತೆಗೆ ನಾವು ಸ್ಪಂದಿಸ್ತೀವಿ, ಇಂಥ ಟೈಮ್ ಒಳಗೆ ನಾವು ಮುಗಿಸ್ತೀವಿ ಅಂತ ಒಂದು ಹೇಳಿಕೆ ಕೊಟ್ಟರೆ ಶಾಸಕರನ್ನ ಆರಿಸಿ ಕಳಿಸಿದ ಜನರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ. ಅವ್ರದ್ದು ಅದೊಂದು ಭಾಗ. ಅದರ ಆಚೆಗೆ ವಿರೋಧ ಪಕ್ಷದವರು, ನಾನು ಆಗಲೇ ಹೇಳಿದಾಗೆ ಯಾವ ಧರ್ಮದ ವಿಚಾರ ಬಂದಾಗ ಹೋರಾಟ ಮಾಡೋದು, ಪ್ರತಿಭಟನೆಗೆ ಕರೆ ನೀಡೋದು, ಪ್ರತಿಭಟನೆ ನಡೆಸೋದು ಮಾಡ್ಕೊಳ್ಳಿ ಅವರು. ಆದರೆ ಇದು ಜನರ ಸಮಸ್ಯೆ. ವಿರೋಧ ಪಕ್ಷ ಅಂತ ಒಂದು ಜವಾಬ್ದಾರಿ ಇದೆ. ಹೌದು, ಇದನ್ನು ರಾಜಕೀಯ ನೆಲೆಗಟ್ಟಲ್ಲಿ ಈ ವಿಚಾರವನ್ನು ನೋಡಬೇಕಾದ್ರೆ ನಾವು ಎರಡೂ ವಿಚಾರನ ಯೋಚನೆ ಮಾಡಬೇಕಾಗುತ್ತೆ. ಈ ಹಿಂದೆ ವಿರಾಜಪೇಟೆ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ದುಸ್ಥಿತಿಯನ್ನು ಇಟ್ಟುಕೊಂಡೇ KG ಬೋಪಯ್ಯನವರು ಅವರು ಏನೂ ಕೆಲಸ ಮಾಡಿಲ್ಲ, ರಸ್ತೆ ಹಾಳಾಗೋಗಿದೆ ಅಂತ ಹೇಳಿದ್ರೆ ತುಂಬ ಮಟ್ಟದಲ್ಲಿ ಎಲ್ಲರೂ ಅದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಬಿಂಬಿಸಿ ಕೆಲಸವೇ ಮಾಡಲಿಲ್ಲ ಅಂತ ಹೇಳೋದನ್ನು ತೋರಿಸೋದಕ್ಕೆ ದೊಡ್ಡ ಮಟ್ಟದ ಕೆಲಸಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇಲ್ಲದೆ ಹೋದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸೇಮ್ ಕ್ಷೇತ್ರದ ಶಾಸಕರಾಗಿದ್ದು AS ಪೊನ್ನಣ್ಣನವರು ಈ ರಸ್ತೆ ದುಸ್ಥಿತಿಗಳ ಬಗ್ಗೆ ಏನು ಹೇಳ್ತಾರೆ, ಹಾಳಾಗಿದೆ ಅಂತ ಹೇಳೋದನ್ನು ಅವರ ಹೆಸರು ಹೇಳಕ್ಕೆ ಸಾಲ್ತಿಲ್ಲ ಬಹುತೇಕ ಜನರಿಗೆ. ಆದರೆ ರಸ್ತೆ ಹಾಳಾಗಿದೆ ಅಂತ ಹೇಳುವಂಥ ಸಣ್ಣ ಧ್ವನಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ BJPಯ ಬೆಂಬಲಿಸುವ ಮತದಾರರುಗಳು ಪ್ರಶ್ನೆ ಮಾಡೋಕ್ಕಾಗಿದೆ. BJP ಪಕ್ಷದ ಪದಾಧಿಕಾರಿಗಳು ಮಾಡ್ತಿಲ್ಲ, ಜನಪ್ರತಿನಿಧಿಗಳು ಮಾಡ್ತಿಲ್ಲ, ಜವಾಬ್ದಾರಿ ಇರುವ ಹುದ್ದೆಯಲ್ಲಿರುವ ಮಾಡ್ತಿಲ್ಲ. ಆದರೆ BJP ಹಿತೈಷಿಗಳು ಏನು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಈ ರಸ್ತೆ ದುಸ್ಥಿತಿಗಳ ಬಗ್ಗೆ ಶಾಸಕರನ್ನು ಟಾರ್ಗೆಟ್ ಮಾಡಿಕೊಂಡು ಪ್ರಶ್ನೆ ಮಾಡ್ತಿರೋದನ್ನು ನಾವು ಗಮನಿಸ್ಬೋದು. ಅದರೊಂದಿಗೆ ಎಲ್ಲ ಬಣ್ಣವನ್ನು ಕಪ್ಪು ನುಂಗಿ ಹಾಕಿತು ಅಂತ ಹೇಳುವಂಗೆ ಕೊಡಗಿನ ಇಬ್ಬರು ಶಾಸಕರು ಪ್ರಥಮ ಬಾರಿ ಆಯ್ಕೆಯಾಗಿದ್ದಾರೆ. ಅತ್ಯಂತ ಕ್ರಿಯಾಶೀಲವಾಗಿ, ಅತ್ಯಂತ ಮುತುವರ್ಜಿಯಿಂದ, ಕಾಳಜಿಯಿಂದ ಹೆಚ್ಚು ಸಮಯವನ್ನು ಜನಪರ ಕೆಲಸಗಳಿಗೆ ತೊಡಗಿಸ್ಕೊಳ್ತಾ ಇದ್ದಾರೆ ನಾವು ಗಮನಿಸ್ಬೋದು. ಯಾಕೆಂದರೆ ರಾಜಕೀಯ ನೆಲೆಗಟ್ಟನ್ನು ಹೊರತುಪಡಿಸಿ ಯೋಚನೆ ಮಾಡೋದಾದರೆ ಅವರಿಬ್ಬರೂ ಸಹ ಕ್ಷೇತ್ರದಲ್ಲಿ ಏನೇನೇ ಆಗಬೇಕು ಅಂತ ಹೇಳೋದನ್ನು ಅಥವಾ ಕ್ಷೇತ್ರದ ಜನತೆಗೆ ಲಭ್ಯ ಆಗೋದ್ರೊಂದಿಗೆ ಕ್ಷೇತ್ರದ ಬೇರೆ ಬೇರೆ ಊರುಗಳಿಗೆ ನಿರಂತರ ನಿಕಟ ಸಂಪರ್ಕ ಇಟ್ಟುಕೊಳ್ಳೋದ್ರ ಮೂಲಕ, ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಒಂದು ಜನಬೆಂಬಲವನ್ನು ಪಡೆಯುವ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವರು ಇದುವರೆಗೆ ಏನೆಲ್ಲ ಕೆಲಸ ಮಾಡಿದ್ದಾರೆ, ಈ ಎಲ್ಲ ಕೆಲಸವನ್ನು ಒಂದೇ ರಸ್ತೆ ದುಸ್ಥಿತಿ ಅವರಿಗೆ ಹಾಳಾಗ್ತಿದೆ ಅಂತ ಅವರು ಗಮನಿಸಬೇಕು. ಇದು ಪ್ರಾರಂಭಿಕ ಹಂತಗಳಲ್ಲಿ ಇತ್ತು, ಮುಂದೆ ಒಂದು ದಿನ ಈ ಸಮಸ್ಯೆ ಬರುತ್ತೆ ಅಂತ ಹೇಳೋಯ್ತು. ಬಹುಶಃ ಶಾಸಕರಿಗೆ ಅನುಭವದ ಕೊರತೆ ಇರ್ಬೋದು, ಈ ಥರದ ಸಮಸ್ಯೆ ಬರ್ಬೋತ್ತಾ ಅಂತೇಳಿ ಅರಿವಿಲ್ಲದೆ ಅವರು ಯೋಚನೆ ಮತ್ತು ಯೋಜನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದ ಕಾರಣಕ್ಕಾಗಿ ಅದು ತಲುಪಿರ್ಬೋದು. ಆದರೆ ಇದನ್ನು ಶಾಸಕರುಗಳು ಸಹ ಅಷ್ಟೇ ರಾಜ್ಯಕ್ಕೆ ನೆಲೆಗಟ್ಟಲ್ಲಿ BJPಯನ್ನು ಸೋಲಿಸುವಕ್ಕೆ ಸಂದರ್ಭದಲ್ಲಿ ರಸ್ತೆಯ ವಿಚಾರವನ್ನು ಮುಖ್ಯ ವಸ್ತುವನ್ನಾಗಿ ಇಟ್ಟುಕೊಂಡಿದ್ರು. ಆದರೆ ಅದೇ ರೀತಿಯ ಪ್ರಶ್ನೆ ಮಾಡುವುದನ್ನು ಇವತ್ತು ಸಂಘ ಸಂಸ್ಥೆಗಳು ಮಾಡ್ತಿಲ್ಲ, ಪ್ರತಿಪಕ್ಷವಾಗಿ BJP ಆ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ. ಅವರಲ್ಲಿ ಬೇರೆ ಬೇರೆ ಪೋಸ್ಟಿಂಗ್ಗಳನ್ನ, ಜವಾಬ್ದಾರಿಗಳನ್ನ ಕೊಟ್ಟಿರ್ತಾರೆ. ತಾಲೂಕು ಇರ್ಬೋದು, ಜಿಲ್ಲಾ ವ್ಯಾಪ್ತಿಯಲ್ಲಿ ಇರ್ಬೋದು, ಮಂಡಲ ವ್ಯಾಪ್ತಿಯಲ್ಲಿ ಇರ್ಬೋದು, ಬೂತ್ ವ್ಯಾಪ್ತಿಯಲ್ಲಿ ಇರ್ಬೋದು. ಯಾಕಾಗಿ ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆ ಈ ಸಂದರ್ಭದಲ್ಲಿ ಇರುತ್ತೆ. ಅದೇ ನೋಡಿ, ಅವರು ಇನ್ನೆಲ್ಲೋ ಆದಂಥ ಹೊರ ಜಿಲ್ಲೆಯಲ್ಲಿ, ಹೊರ ರಾಜ್ಯದಲ್ಲಿ, ಹೊರ ಪ್ರದೇಶದಲ್ಲಿ ಆದಂಥ ವಿಚಾರ ಎತ್ತುಕೊಂಡು ಇಲ್ಲಿ ಧ್ವನಿ ಎತ್ತಾರೆ. ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ. ನಾವು ಗಮನಿಸಿರ್ಬೋದು, ಬೇರೆ ಬೇರೆ ಬೆಂಗಳೂರಲ್ಲಿ ನಡೆದ ವಿದ್ಯಮಾನಕ್ಕೆ ಒಂದ್ಸಲ ಇಲ್ಲಿ ಶಾಸಕರ ಮನೆ ಮುಂದೆ ಹಸು ಕರ್ಕೊಂಡು ಹೋಗಿ ಪ್ರತಿಭಟನೆ ಮಾಡಿ ಏನೊಂದು ವಿಷಯ ಮಾಡಿಕೊಂಡ್ರು. ಇಲ್ಲಿ ಜ್ವಲಂತ ಸಮಸ್ಯೆ, ಜನರ ಪರವಾದ ಧ್ವನಿ ಎತ್ತಬೇಕಾದ ಪ್ರಶ್ನೆಯನ್ನು ಅವ್ರು ಮಾಡ್ತಾ ಇಲ್ಲ. ಏನು ಮಾಡಬೇಕು ಅದನ್ನು ಅವರು ಮಾಡ್ತಾ ಇಲ್ಲ. ಯಾಕೆ ಆ ಧ್ವನಿ ಎತ್ತಬೇಕು? ಪ್ರತಿಪಕ್ಷವಾಗಿ ನೀವು ಹೇಳಿದ ಹಾಗೇನೆ ಪ್ರತಿಪಕ್ಷವಾಗಿ ಅವರ ಜವಾಬ್ದಾರಿ ಏನು? ರಾಜಕೀಯ ವ್ಯವಸ್ಥೆ ಒಳಗೆ ಆಡಳಿತ ಪಕ್ಷದ ಜವಾಬ್ದಾರಿಗಿಂತ ಪ್ರತಿಪಕ್ಷದ ಜವಾಬ್ದಾರಿ ಹೆಚ್ಚು.
ಪ್ರತಿಪಕ್ಷ ಹೆಚ್ಚು ಕ್ರಿಯಾಶೀಲರಾಗಿದ್ದಾಗ, ವಸ್ತುನಿಷ್ಠವಾಗಿದ್ದಾಗ ಆಡಳಿತಕ್ಕೆ ಎಚ್ಚೆತ್ತುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೀವು ಹೇಳಿದಾಗೆ ಭಾವನಾತ್ಮಕ ವಿಚಾರಕ್ಕೆ ಪ್ರಶ್ನೆ ಮಾಡುವ ಆಸಕ್ತಿಯನ್ನ ಧರ್ಮದ ವಿಚಾರದಲ್ಲಿ, ಜಾತಿಯ ವಿಚಾರದಲ್ಲಿ, ಮತೀಯ ವಿಚಾರದಲ್ಲಿ, ಜನರ ಸೆಂಟಿಮೆಂಟ್ ವಿಚಾರದಲ್ಲಿ ಮಾತನಾಡುವಷ್ಟು ಕ್ರಿಯಾಶೀಲವಾಗಿ ಜನರ ಮೂಲಭೂತ ಸವಲತ್ತುಗಳ ಬಗ್ಗೆ ಮಾತಾಡೋಕ್ಕೆ ಅವರಿಗೆ ಧೈರ್ಯ ಇಲ್ಲ. ಅವ್ರು ಮಾತಾಡಿದ್ರೆ ಪ್ರಶ್ನೆ ಮಾಡ್ತಾರೆ, ನೀವು ಶಾಸಕರಾಗಿ 20 ವರ್ಷ 25 ವರ್ಷ ಇದ್ರೆ ನೀವೇನು ಮಾಡಿದ್ರಿ ಅಂತ ಪ್ರಶ್ನೆ ಬರುತ್ತೆ. ಭಯಕ್ಕಾಗಿ ಅವರಿಗೂ ಮುಜುಗರ. ಅದರೊಂದಿಗೆ ಅವರ ಸಂದರ್ಭದಲ್ಲಿ ಕೆಲಸ ಮಾಡಿದವರು ಯಾರು? ಶಾಸಕರುಗಳ ಬೆಂಬಲಿಗರೇ. ಯಾರು? ಗುತ್ತಿಗೆದಾರರು. ನೋಡಿ, ಬಹುತೇಕ ಗುತ್ತಿಗೆದಾರರು ಇವತ್ತು ಗುತ್ತಿಗೆದಾರರಲ್ಲದಿರುವವರು ಯಾರಂತ ಹೇಳಿದ್ರೆ, ಶಾಸಕರು ಮಾಜಿ ಆದಾಗ ಗುತ್ತಿಗೆದಾರರು ಮಾಜಿ ಆಗ್ತಾರ ಅಲ್ವಾ? ಶಾಸಕರು ಮಾಜಿ ಆದಾಗ ಎಲ್ಲ ದೊಡ್ಡ ದೊಡ್ಡ ಗುತ್ತಿಗೆದಾರರು ಈಗ ಯಾಕೆ ಕೆಲಸ ಮಾಡ್ತಿಲ್ಲ? ಆಗ ಯಾಕೆ ಅವ್ರಿಗೆ ಕೆಲಸ ಮಾಡಿ? ಅವರು ಬಿಜೆಪಿ ಗುತ್ತಿಗೆದಾರರು, ಕಾಂಗ್ರೆಸ್ ಗುತ್ತಿಗೆದಾರರು ಅಂತಿದ್ದಾರಾ? ಇರಬೇಕಲ್ವಾ? ಇಲ್ಲದೆ ಹೋದ್ರೆ ಆ ಗುತ್ತಿಗೆದಾರರು ಯಾಕೆ ಇವತ್ತು ಯಾರು ಕೆಲಸ ಮಾಡ್ತಿಲ್ಲ? ಕೆಲವರು ಬುದ್ಧಿವಂತರು, ಅವಾಗೂ ಸೈ ಅಂತ ಹೇಳಿದ್ರು, ಈಗಲೂ ಸೈ ಅಂತ ಹೇಳೋರು ಇದ್ದಾರೆ. ಮ್ಯಾನೇಜ್ ಮಾಡುವಂಥದ್ದು. ಯಾಕೆಂದ್ರೆ ಕೆಲವು ಸಲ ಹೇಳ್ತಾರೆ, ಗುತ್ತಿಗೆದಾರರುಗಳು 2 ಪಕ್ಷದ ಕ್ಯಾಂಡಿಡೇಟ್ಗಳು ಹಣ ಕೊಟ್ಟು ಬಿಡ್ತಾರೆ, ಅವ್ರಿಗೆ ಯಾರು ಗೆದ್ತಾರೆ ಅಂತ ಗೊತ್ತಿಲ್ಲ. ಅವ್ನು ಗೆದ್ರು ಅವ್ನ ಕಡೆ, ಇವನು ಗೆದ್ರು ಇವನ ಕಡೆ ಅಂತ ಹೇಳುವ ರೀತಿಯಲ್ಲಿ ಇರ್ತಾರೆ. ಮತ್ತೆ ಅವ್ರು ಹೇಳಿದಾಗೆ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳುವ ರೀತಿಗೆ ಅದು ಹೋಗುವಂಥದ್ದು. ರಾಜಕೀಯ ನೆಲೆಗಟ್ಟಲ್ಲಿ ಇದು ಚರ್ಚೆ ಆಗಬೇಕಾಗುತ್ತೆ. ಇದರೊಂದಿಗೆ ಚರ್ಚೆ ಬೇಕಂತ ಹೇಳಿದ್ರೆ, ಪೊನ್ನಣ್ಣವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಮುಂದಿನ ಚುನಾವಣೆ ಇವರು ಸೋಲ್ತಾರೆ, ಇವರಿಗೆ ಓಟ್ ಹಾಕಬೇಡಿ, ಇವರು ಇದಕ್ಕಾಗಿ ಸೋಲ್ತಾರೆ, ಈ ಆಶಾಭಾವ, ಈ ನಿರೀಕ್ಷೆ ಇಟ್ಕೊಂಡು ಪ್ರಶ್ನೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಅಲ್ಲ. ಅಥವಾ ಮಂತರಗೌಡ ಅವರು ಮಡಿಕೇರಿ ರಸ್ತೆ ಸೇರಿಲ್ಲ, ಅವರಿಗೆ ಅದು ತೊಂದರೆ ಆಗುತ್ತೆ, ಇದು ರಾಜಕೀಯ ಉದ್ದೇಶ ಆಗುತ್ತೆ. ನಿಮಗೆ ಆ ಉದ್ದೇಶಕ್ಕಿಂತ ಅವರನ್ನು ಎಚ್ಚರಗೊಳ್ಳುವಂಗೆ ಮಾಡಿ ಜಿಲ್ಲೆಯ ರಸ್ತೆಗಳು ಸರಿ ಆಗುವ ರೀತಿಯಲ್ಲಿ, ಜಿಲ್ಲೆಯ ಜನತೆಗೆ ಏನೆಲ್ಲ ಮೂಲಭೂತ ಕೆಲಸಗಳಾಗಬೇಕಾಗಿದೆ ಅದರ ಬಗ್ಗೆ ಮಾಡಬೇಕಾಗುತ್ತೆ. ಆಗ ನೀವು ಮಾಡಿದ ಕೆಲಸಗಳು ಗುರುತಿಸಿಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ಕಾಂಗ್ರೆಸ್ ಸಹ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಹಲವು ವರ್ಷಗಳ ನಂತರ ಅಥವಾ ದಶಕಗಳ ನಂತರ ಇಲ್ಲಿ ಶಾಸಕರುಗಳು ಗೆದ್ದಿದ್ದಾರೆ. ಮುಂದೆ ಒಂದು ಅವಧಿ 5 ವರ್ಷ ಆಗುವಂಥ ಅವಧಿಗಳು ಮುಗ್ದು ಹೋಗಿರ್ಬೋದು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಇದೆ. ಇದೇ ಸ್ಥಿತಿಯಲ್ಲಿ, ಇದೇ ರಸ್ತೆಯ ದುಸ್ಥಿತಿಯಲ್ಲಿ ನೀವೇನಾದರೂ ಚುನಾವಣೆ ಎದುರಿಸಿದ್ರೆ ಯಾರಿಗೂ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲರೂ ಹೀನಾಯವಾಗಿ ಸೋಲ್ತಾರೆ. 100% ನೀವು ಒಳ್ಳೆಯ ರಸ್ತೆಯನ್ನು ಕೊಡದೆ ಹೋದರೆ ನಿಮಗೆ ಸೋಲುವುದಕ್ಕೆ ಬೇರೆ ಯಾವ ವಿಚಾರವೂ ಬೇಕಾಗಿಲ್ಲ. ಕನಿಷ್ಠ ರಸ್ತೆಗಳೇ ಸಾಕು. ಎಲ್ಲ ಊರಿನಲ್ಲಿರುವ ರಸ್ತೆ ದುಸ್ಥಿತಿಯೇ ನಿಮಗೆ ಏನು ಹೇಳೋಕ್ಕೂ ಆಗೋಲ್ಲ. ನಿಮಗೆ ಯಾವ ಭರವಸೆಯನ್ನು ಕೊಟ್ಟರೂ ಸಹ ಜನ ನಂಬೋದಿಲ್ಲ. ನಾನು ಅದು ಮಾಡಿದ್ದೀನಿ, ಮಾರ್ಕೆಟ್ ಅಭಿವೃದ್ಧಿ ಮಾಡಿದ್ದೀನಿ, ಶಾಲೆ ಕಟ್ಟಡ ಅಭಿವೃದ್ಧಿ ಮಾಡಿದ್ದೀನಿ, ಇನ್ನೇನೋ ಮಾಡಿದ್ದೀನಿ ಅಂತ ಹೇಳಿದ್ರೆ ಜನ ನಂಬೋದಿಲ್ಲ. ನಮ್ಮ ಕಣ್ಣ ಮುಂದೆ ಕಾಣುವಂಥ ರಸ್ತೆ ಏನಾಗಿದೆ ಅಂತ ಹೇಳಿ ಪ್ರತಿಯೊಬ್ಬರು ಆ ರಸ್ತೆಯಲ್ಲಿ ಸಂಚರಿಸ್ತಾನೆ, ಪ್ರತಿಯೊಬ್ಬರಿಗೂ ಆಕರ್ಷಗೊಳಿಸ್ತಾನೆ. ಇದು ಕಾಂಗ್ರೆಸ್ಸಿಗೆ ಎಚ್ಚರಿಕೆ ಆಗಬೇಕಾಗುತ್ತೆ. ಆಗದಿದ್ರೆ ಕೆಲಸ ಯಾಕಾಗಿಲ್ಲ ಅಂತ ಹೇಳಬೇಕಾಗುತ್ತೆ. ಅಥವಾ ಅನುದಾನದ ಕೊರತೆ ಇದ್ರೆ ತಿಳಿಸಬೇಕು, ಅನುದಾನ ತರಿಸುವ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಬೇರೆ ಎಲ್ಲ ವಿಚಾರವನ್ನು ಒಂದಿಷ್ಟು ಬದಿಗೆ ಇರಿಸಿ ಆದ್ಯತೆ ಮೇಲೆ ರಸ್ತೆ ಕೆಲಸಗಳನ್ನು ಮಾಡುವಂಥ ಕೆಲಸಗಳನ್ನು ಸಹ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಇದನ್ನು ಮಾಡಬೇಕಾಗಿದೆ. ರಾಜ್ಯದಲ್ಲಿ ಅವ್ರದ್ದೇ ಆಳ್ವಿಕೆ ಇದೆ, ಜಿಲ್ಲೆಯಲ್ಲಿ ಅವ್ರದ್ದೇ ಶಾಸಕರುಗಳು ಇದ್ದಾರೆ, ಅವರಿಗೆ ಅವರ ಪಕ್ಷದವರಿಗೂ ಸಹ ಇದೇ ಜವಾಬ್ದಾರಿ ಇದೆ. ಆಡಳಿತ ಪಕ್ಷವಾಗಿ ಅವರ ಪಕ್ಷದವರಿಗೂ ಅದನ್ನು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಿರ್ವಹಿಸದೆ ಹೋದರೆ 100% ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಎದುರಿಸಕ್ಕೆ ಆಗೋದಿಲ್ಲ, ಚುನಾವಣೆ ಗೆಲ್ಲಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಇಷ್ಟೆಲ್ಲ ಅರಿವು ಶಾಸಕರಿಗಿಲ್ವಾ? 100% ಇರಬೇಕಾಗಿತ್ತು. ಯಾಕೆಂದರೆ ಅವರು ಹೇಳುವ ಪ್ರಕಾರ ದೊಡ್ಡ ಮಟ್ಟದ ಅನುದಾನ ರಸ್ತೆಗಳ ಅಭಿವೃದ್ಧಿಗೆ ಬಂದಿದೆ ಅಂತ ಹೇಳೋದನ್ನು ಹೇಳ್ತಿದ್ದಾರೆ. ಮಳೆಗಾಲದ ನಂತರ ಕೆಲಸವನ್ನು ಪ್ರಾರಂಭಿಸ್ತಾರೆ ಅಂತ ಹೇಳಿದ್ರೆ, ಈಗ ಮಾಕುಟ್ಟ ವಿಚಾರದ ರಸ್ತೆ ಬಂದಾಗೂ ಅವ್ರು ಹೇಳಿದ್ದಾರೆ ಕೋಟ್ಯಾಂತರ ರೂಪಾಯಿ ಅನುದಾನ ಮಂಜೂರಾಗಿದೆ, ಟೆಂಡರ್ ಪ್ರಕ್ರಿಯೆ ಆಗಿದೆ, ಕೆಲಸ ಆಗುತ್ತಿದೆ ಅಂತ ಹೇಳುವಂಥದ್ದು. ಕರಿಕೆ ಭಾಗದಲ್ಲೂ ಸಹ ಅಲ್ಲಿ ಒಂದು ಸ್ವಲ್ಪ ಕೆಲಸವನ್ನು ಮಾಡಿದರೆ, ಅಲ್ಲಿ ಮಿಷಿನ್ಗಳು ಇರೋದನ್ನು ಸಹ ನಾವು ಗಮನಿಸಿದ್ದೇವೆ. ಸಿದ್ದಾಪುರದಿಂದ ಮಾಕುಟ್ಟದವರೆಗಿನ ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಪ್ರಕ್ರಿಯೆ ಆಗಿದೆ, ಅದು ಕೆಲಸ ಆಗುತ್ತೆ ಅಂತ ಭೂಮಿ ಪೂಜೆ ಆಗಿರುವುದನ್ನು ನಾವು ಗಮನಿಸಿದ್ದೇವೆ. ಇಲ್ಲಿ ನಿಜವಾಗಲಿ ಮಾತಾಡಬೇಕಾದಂಥ ಅಧಿಕಾರಿಗಳು ಮಾತಾಡೋದಿಲ್ಲ. ನಾನು ಅದಕ್ಕೆ ನಿಮಗೆ ಸೂಚ್ಯವಾಗಿ ಹೇಳಿರುವಂಥದ್ದು, ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಬಂದು ಮಾತಾಡಬೇಕಲ್ವಾ, ಯಾವ್ಯಾವ ರಸ್ತೆಗೆ ಎಷ್ಟು ಅನುದಾನ ಆಗಿದೆ ಅಂತ ಹೇಳೋದನ್ನು ಅವರು ದೃಢಪಡಿಸಬೇಕಾಗತ್ತಲ್ಲ. ಇಲ್ಲಾಂದ್ರೆ ಅನುದಾನ ಬಾರದಿರುವ ಕಾರಣಕ್ಕಾಗಿ ಇವರೇನೋ ಮಾತಾಡ್ತಿಲ್ವಾ ಅಂತ ಹೇಳಿದ್ರು ಅನುಮಾನ ಬರುತ್ತೆ. ಈಗ ಯಾರು ಅಧಿಕೃತವಾಗಿ ಯಾರು ಮಾಹಿತಿ ಕೊಡಬೇಕು? ನಾನು ಅದನ್ನೇ ಹೇಳೋದು, ಹಿಂದೆ ಮಾಧ್ಯಮಗಳಲ್ಲಿ ಇದೇ ಒಂದು ವಿಚಾರಗಳ ಬಗ್ಗೆ ದೊಡ್ಡ ಸುದ್ದಿಗಳಾಗ್ತಾ ಇತ್ತು, ಸ್ಥಳೀಯ ಪತ್ರಿಕೆಯಲ್ಲಿ ಇದು ಲೀಡ್ ಆಗ್ತಾ ಇತ್ತು. ಇಂಥ ರಸ್ತೆಗಳಿಗೆ ಇಷ್ಟು ಕೋಟಿ ಅನುದಾನ ಬಂದಿದೆ, ಇದು ಟೆಂಡರ್ ಪ್ರಕ್ರಿಯೆ ಯಾವಾಗ ನಡೀತದೆ ಅಂತ ಹೇಳೋದಾಗ್ತದೆ. ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಮಟ್ಟದ ಜಾಹೀರಾತುಗಳು ಬರ್ತಾ ಇತ್ತು, ಈ ರಸ್ತೆ ಕಾಮಗಾರಿಗೆ ಟೆಂಡರ್ ಹಣ ಬಂದಿದೆ ಅಂತ ಹೇಳ್ತಾರೆ. ಯಾವ ಮಾಧ್ಯಮಗಳು ಟೆಂಡರ್ ಪ್ರಕ್ರಿಯೆ ಕಾಣ್ತಾ ಇಲ್ಲ. PWD ಕೆಲಸಗಳಿಗೆಲ್ಲ ದುಡ್ಡು ಬಂದಿದೆ ಅಂತ ಹೇಳ್ತಾರೆ. ಟೆಂಡರ್ ಆಗಬೇಕಲ್ಲ, ಟೆಂಡರ್ ಆಗಬೇಕಂದ್ರೆ ಒಂದು ಕಾಲ್ ಫಾರ್ ಆಗಬೇಕಲ್ಲ, ಕಾಲ್ ಫಾರ್ ಆದ ಜಾಹೀರಾತುಗಳು ಕಾಣ್ತಾ ಇಲ್ಲ. ಅದು ಸಾಧ್ಯನೇ ಇಲ್ಲ. ಜಾಹೀರಾತು ಕೊಡದೆ, ಸಾರ್ವಜನಿಕರಿಗೆ ಅರಿವಿಲ್ಲದೆ ಟೆಂಡರ್ ಪ್ರಕ್ರಿಯೆ ಮಾಡದೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈ ಮಾತನಾಡಬೇಕಾದ ಅಧಿಕಾರಿಗಳು ಮಾತಾಡ್ತಾರೆ. ಏನು ಕಾಲ ಬದಲಾದಾಗೆ ಇಂಥ ವ್ಯವಸ್ಥೆನೂ ಬದಲಾಗಿ ಹೋಗ್ತದಲ್ಲ. ಜಿಲ್ಲಾ ಪಂಚಾಯತ್ ಕಾರ್ಯಪಾಲಕ ಇಂಜಿನಿಯರ್ ಯಾರು ಅಂತೇಳಿ ಯಾರಿಗೇ ಗೊತ್ತಿಲ್ಲ. ಅವ್ರು ಮಾತಾಡಬೇಕಲ್ವಾ, ಅವರ ಕೆಲಸನೂ ಇದೆಯಲ್ವ. ಸಾರ್ವಜನಿಕರಿಗೆ ಉತ್ತರದಾಯಿತ್ವ ಯಾರು? ಅಧಿಕಾರಿಗಳಿಗೂ ಇದೆಯಲ್ಲ. ಅಥವಾ ಈ ಆಡಳಿತ ವ್ಯವಸ್ಥೆ ಒಳಗೆ ಈ ಸರ್ಕಾರಗಳಿಗೆ ಯಾರು ಅಧಿಕಾರಿಗಳು ಮಾತನಾಡಬಾರ್ದು, ಸಾರ್ವಜನಿಕರೊಳಗೆ ಸಂಪರ್ಕ ಇರಬಾರ್ದು ಅಂತ ಏನಾದ್ರು ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರಾ? ತಿಳಿಸ್ಬೇಕಲ್ವ, ಜವಾಬ್ದಾರಿ ಇದೆಯಲ್ವಾ. ಅದರೊಂದಿಗೆ ಸಾರ್ವಜನಿಕರಿಗೂ ಅಷ್ಟೇ. ಈ ರಸ್ತೆಗಳು ಹಾಳಾದಾಗ ನಾವು ಶಾಸಕರುಗಳನ್ನು ಜವಾಬ್ದಾರಿ ಮಾಡ್ತೀವಿ. ಫುಲ್ ರಸ್ತೆ ಹಾಳಾಗಿದೆ, ಶಾಸಕರು ಕಾರಣ ಅಂತ.
ಒಳ್ಳೆ ರಸ್ತೆ ಆದ ನಂತರ ಈ ಶಾಸಕರು ಇದಕ್ಕೆ ಕಾರಣ ಅಂತ ನಾವು ಅವರಿಗೆ ಅಭಿನಂದಿಸ್ತೀವಿ, ಖುಷಿ ಪಡ್ತೀವಿ. ಅವ್ರ ಪಕ್ಷದವ್ರು ಮಾಡೋದು ಹೊರತುಪಡಿಸಿ ಖುಷಿ ಪಡಿಸ್ತೀವಿ. ಅದಿಲ್ಲ. ಆವಾಗ ಏನು ಹೇಳ್ತೀವಿ ಗೊತ್ತಾ, ಅವ್ರ ಅಪ್ಪನ ದುಡ್ಡ, ಅವ್ರ ಅಪ್ಪನ ಮನೆ ತಂದ ದುಡ್ಡ, ಹಿಂಗೆ ಜನರ ತೆರಿಗೆ ಹಣ. ನಾವೆಲ್ಲ ಕಾನೂನು ಮಾತಾಡೋದು, ವಿಷಯ ಮಾತಾಡೋದು, ತೆರಿಗೆ ಹಣ, ನಮ್ಮ ತೆರಿಗೆ ಹಣ ಎಲ್ಲಿ ಹೋಗ್ತಿದ್ವಿ ನಾವು ಹೇಳ್ತೀವಿ. ಅದು ಮೊನ್ನೆ ಪುತ್ತೂರು ಶಾಸಕರು ಅದನ್ನೇ ಹೇಳ್ತಿದ್ರು, ಅಶೋಕ್ ರೈ ಅವರು ಯಾವುದನ್ನು ಹೇಳ್ತಾ ಇದ್ರು, ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಪ್ಪ ಅಮ್ಮನಿಗೆ ಎಲ್ಲ ಬೈತಾರೆ, ಒಳ್ಳೆ ರಸ್ತೆ ಆದ್ರೆ ಸ್ವೀನಿ ಅಂತ ಹೋಗ್ಬಿಡ್ತಾರೆ, ನಮ್ಮ ನೋಡೋದೇ ಇಲ್ಲ ಯಾರಂದ್ರೂ ಇದು ಯೋಚನೆ ಮಾಡೋದ್ರಿಂದ. ನಿಜ, ಅವರು ಜನರ ಭಾವನೆಯನ್ನ ಅವರು ಅದಕ್ಕೆ ಅಕ್ಷರ ರೂಪವನ್ನು ಕೊಟ್ಟು ಮಾತನಾಡಿದ್ದಾರೆ. ಅದು ನಿಜನೂ ಸಹ. ಹಾಳಾದ ನಾವು ನೋಡಿ, ರಸ್ತೆ ಕೇಂದ್ರೀಕೃತವಾಗಿಯೇ ನಾವು ಚುನಾವಣೆ ನಡೆಸುವ ರೀತಿ ಹಂತಕ್ಕೆ ತಲುಪಿ ಹೋಗಿದ್ದೇವೆ. ಅವತ್ತು KG ಬೋಪಯ್ಯನವರನ್ನ ಸೋಲಿಸುವ ಉದ್ದೇಶದಿಂದ ಎಲ್ಲ ಊರಿನ ರಸ್ತೆಗಳನ್ನು ಫೋಕಸ್ ಮಾಡಿಕೊಂಡು ರಸ್ತೆ ಹಾಳಾಗಿದೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಬಂದು ಇವತ್ತು ಸಹ BJP ಬೆಂಬಲಿಗರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವತ್ತು ನೀವು ಪ್ರಶ್ನೆ ಮಾಡಿದ್ರಿ, ನಮ್ಮ ಶಾಸಕರುಗಳು ಇದ್ದಾಗ ನೀವು ರಸ್ತೆ ಹಾಳಾಗಿದೆ ಅಂತ ಪ್ರಶ್ನೆ ಮಾಡ್ತೀರಿ, ಈಗ ಎಲ್ಲಿ ಹೋಗಿದ್ದೀರಿ ಅಂತ ಹೇಳ್ತಾರೆ. ಅವರು ಇನ್ನೊಬ್ಬರು ಬಯಸ್ತಾ ಇದ್ದಾರೆ, ಅವರೇ ಅದನ್ನು ವಸ್ತುನಿಷ್ಠವಾಗಿ ಪ್ರಶ್ನಿಸಬಹುದಲ್ಲ. ಅದರೊಂದಿಗೆ ಕೆಲವರು ಬಾಲಿಶವಾಗಿ ಪ್ರಶ್ನೆ ಮಾಡುವವರಿದ್ದಾರೆ. ಎಲ್ಲರೂ ಟೆಕ್ನಿಕಲ್ ಆಗಿ ಪರಿಣಿತರಾದ ರೀತಿಯಲ್ಲಿ ಏನೋ ಒಂದು ಕೆಲಸಗಳಾಗ್ತಿರ್ತದೆ, ಹೋಗಿ ಹಿಂಗೆ ಎತ್ತಾರೆ, ಇದು ಕಳಪೆ ಕಾಮಗಾರಿಯಾಗಿದೆ ಅಂತ ಇವರೇ ಹೇಳುವಂಥದ್ದು. ಬಿಸಿ ಆರೋದೇ ಇಲ್ಲ. ಅದರೊಂದು ಕೆಲವರು ಇನ್ನೊಂದು ತಾಳ್ಮೆನೇ ಇರೋಲ್ಲ. ಕೆಲಸ ಆಗ್ತಿರೋದು, ಒಂದು ವೆಹಿಕಲ್ ಬಸ್ ಹೋಗ್ಬಿಡೋದು ಅಥವಾ ವೆಹಿಕಲ್ ಹೋಗೋದು, ಅರ್ಜೆಂಟಲ್ಲಿ ಹೋಗೋದು, ಅಲ್ಲಿ ಮತ್ತೆ ಕಳಪೆ ಕಾಮಗಾರಿ ಅಂತ ಹೇಳೋದು. ಕೆಲಸಗಳು ಮುಗಿಯುವ ಹಂತಕ್ಕೆ ಸ್ಟಾರ್ಟ್ ಆಗುವಾಗೇ ಹೇಳೋದು. ಈಗ ಒಂದು ಹಂತದ ಒಂದು ಲೇಯರ್ ಕೆಲಸ ಆಗುವ ಸಂದರ್ಭದಲ್ಲೇ ಕಾಮಗಾರಿ ಪರಿಪೂರ್ಣ ಆಗುವ ಮೊದಲೇ ಇವರೆಲ್ಲ ಕಳಪೆ ಕಾಮಗಾರಿ ಅಂತ ಹೇಳುವ ರೀತಿಯಲ್ಲಿ ಏನು ಇರೋದಿಲ್ಲ. ಅವ್ರ ಹತ್ರ ಏನು ಅರಿವೇ ಇರೋದಿಲ್ಲ. ಸುಮ್ಮನೆ ಮಾಹಿತಿ ಕೊಡುವಂಥವ್ರು ತುಂಬ ಜನರು ಇದ್ದಾರೆ. ಇದೇನಾಗುತ್ತೆ, ವಸ್ತುನಿಷ್ಠವಾಗಿರಲ್ಲ. ಆವಾಗ ವಿಷಯಾಂತರಕ್ಕೆ ಹೋಗುತ್ತೆ. ಅದರೊಂದಿಗೆ ಸಮರ್ಥನೆ ಮಾಡುವವರಷ್ಟೇ ನಾನು ನೋಡಿದ್ದೀನಿ. ಆ ಸಮರ್ಥನೆ, ಅನಗತ್ಯವಾದಂಥ ಸಮರ್ಥನೆ ಮಾಡೋದನ್ನು ಸಹ ಬಿಡಬೇಕು. ಈ ಹಣ ಬಂದಿದೆ, ಮಳೆಗಾಲ ಇದೆ, ಟೆಂಡರ್ ಪ್ರಕ್ರಿಯೆ ಆಗಿದೆ, ಮಳೆಗಾಲದಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ನಿಮಗೆ ಅರಿವಿರಬೇಕಲ್ವಾ? ಮೊದಲೇ ಮಳೆ ಇತ್ತು ಅಂತ ಅರಿವಿರ್ಬೇಕಲ್ಲ, ಮೊದಲೇ ಮಾಡಬೇಕಾಗಿತ್ತಲ್ವಾ? ಪ್ರಾರಂಭಿಕ ಹಂತದಲ್ಲೇ ನಿಮಗೆ ಎಚ್ಚೆತ್ತುಕೊಳ್ಬೇಕಲ್ವಾ? ಅದ್ರ ನಿಮ್ಮನ್ನ ಹೇಳುವವರನ್ನ, ಸಮರ್ಥನೆ ಮಾಡುವವರನ್ನ ಪಕ್ಷದ ಕಾರಣಕ್ಕಾಗಿ, ನಮ್ಮ ಕಡೆಯವರು ಅಂತ ಕಾರಣಕ್ಕಾಗಿ ಸಮರ್ಥನೆ ಮಾಡುವವ್ರ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ. ಅವ್ರಿಗೆ ಏನಿದ್ರು ಎಲ್ಲೂ ಒಳ್ಳೆ ರೀತಿಯಲ್ಲೇ ಕಾಣೋದು, ಯಾವುದು ಕೆಟ್ಟದ್ದು ಕಾಣೋದಿಲ್ಲ. ಅದನ್ನು ಟೀಕೆ ಮಾಡುವವರಿಗೂ ಅಷ್ಟೇ, ಅವ್ರಿಗೆ ಕೆಟ್ಟದ್ದು ಮಾತ್ರ ಕಾಣೋದು, ಒಳ್ಳೆದು ಕಾಣೋದೇ ಇಲ್ಲ. ಇವರು ಹೋಗಲಿ, ರಾಜ್ಯಕ್ಕೆ ನೆಲೆಗಟ್ಟಿನಲ್ಲಿ ಇವರು ಯೋಚನೆ ಮಾಡುವವರು ಒಂದು. ಆದರೆ ತಟಸ್ಥ ನಿಲುವನ್ನು ಹೊಂದಿರುವಂಥ ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಇದರ ಬಗ್ಗೆ ಮುಕ್ತವಾಗಿ ವಿಷಯವನ್ನು ಜನರ ಮುಂದೆ ತಿಳಿದಿರುವಂಥ ಅಥವಾ ಜನಪ್ರತಿನಿಧಿಗಳ ಕಣ್ಣು ತೆರೆಸುವ, ಸರ್ಕಾರದ ಕಣ್ಣು ತೆರೆಸುವ ಕೆಲಸಗಳನ್ನ ಮಾಡಬೇಕಂತ ಅನಿವಾರ್ಯತೆ ಇದೆ. ಇದರ ಲೋಪನೂ ಸಹ ಈ ಒಂದು ದುಸ್ಥಿತಿಗೆ ಕಾರಣ ಅಂತ ಹೇಳ್ತೀನಿ. ಅದರೊಂದಿಗೆ ಪ್ರಶ್ನೆ ಮಾಡದಿರುವಂಥ ಸಾರ್ವಜನಿಕ ಅವರೊಟ್ಟಿಗೆ ಗೊಣಗಿಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಅವರವರು ಗೊಣಗಿದ್ರೆ ಪ್ರಯೋಜನ ಆಗೋದಿಲ್ಲ. ಅವರು ಸಹ ಇದನ್ನು ಬೇರೆ ಬೇರೆ ವೇದಿಕೆಯಲ್ಲಿ ಪ್ರಶ್ನೆ ಮಾಡುವಂಥ ಸಮಯ ಬಂದಾಗ ಸಹಜವಾಗಿ ಸ್ಪಂದಿಸಲೇಬೇಕಾದಂಥ ಅನಿವಾರ್ಯತೆ, ಅಗತ್ಯತೆ ಎರಡೂ ಉಂಟಾಗ್ತದೆ. ಮಾಧ್ಯಮಗಳ ವಿಚಾರ ಹೇಳಿದ್ರೆ, ಮಾಧ್ಯಮಗಳು ಮನಸ್ಸು ಮಾಡಿದ್ರೆ ನಿರಂತರವಾಗಿ, ಕೇವಲ ಯಾವುದೇ ದೃಶ್ಯ ಮಾಧ್ಯಮ ಅಂತಲ್ಲ, ಪತ್ರಿಕಾ ಮಾಧ್ಯಮ ಅಂತಲ್ಲ, ಎಲ್ಲ ಸೇರಿಕೊಂಡು ನಿರಂತರವಾಗಿ ವರದಿಗಳು ಬಂದಾಗ ಸಹಜವಾಗಿ ಅವರಿಗೆ ಬಿಸಿ ಮುಟ್ಟುತ್ತೆ. ಜನ ನೋಡ್ತಾರೆ, ಅಧಿಕಾರಿಗಳು ನೋಡ್ತಾರೆ, ಜನಪ್ರತಿನಿಧಿಗಳು ನೋಡ್ತಾರೆ. ಆ ನಂತರದಲ್ಲಿ ಫಲಿತಾಂಶ ಏನು ಬೇಕೋ ಅದು ಆಗುತ್ತೆ. ಬಟ್ ಆ ರೀತಿ ಆಗ್ತಾ ಇಲ್ಲ ಅನ್ನೋದು ಬೇಸರದ ವಿಚಾರ. ಮಾಧ್ಯಮಗಳೊಂದಿಗೆ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮಗಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನರು ಧ್ವನಿಯಾಗಬೇಕು ಅಂತ ಹೇಳಿದನ್ನ ಬೀದಿಗಿಳಿದು ಹೋರಾಟ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಏಕಕಾಲಕ್ಕೆ ಎಲ್ಲರೂ ಅವರವರ ಊರಿನ ರಸ್ತೆಯ ದುಸ್ಥಿತಿಗಳ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕುವ ಮೂಲಕ ನಮ್ಮ ರಸ್ತೆ ಹೀಗೆ ಹಾಳಾಗಿದೆ, ಇದನ್ನು ಕೆಲಸ ಮಾಡಬೇಕು ಅಂತ ಹೇಳಿ ಜನರಿಗೆ ಹಕ್ಕಿದೆ. ಹಾಳಾಗಿರೋದನ್ನು ಪ್ರಶ್ನೆ ಮಾಡುವ ಹಕ್ಕಿದೆ, ಅವರಿಗೂ ಹಕ್ಕಿದೆ. ಅವ್ರು ಕೇಳಬೇಕಾಗುತ್ತೆ. ಕನಿಷ್ಠ ಮೂಲಭೂತ ಸವಲತ್ತು ಕೊಡೋದು ಪ್ರತಿಯೊಂದು ಸರ್ಕಾರದ ಆಶಯ ಮತ್ತು ಕೆಲಸ ಸಹ ಅವ್ರು ಮಾಡಲೇಬೇಕಾದ ಕೆಲಸಗಳು. ಈಗ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನದ ಮೂಲಕ ನಾವು ಬಡವರ ಪರವಾಗಿ, ಜನರ ಪರವಾಗಿ ಇದ್ದೇವೆ ಅಂತ ಹೇಳುವ ರೀತಿಯಲ್ಲಿ, ಅಥವಾ ಅವರನ್ನು ತಮ್ಮತ್ತ ಸೆಳೆದುಕೊಳ್ಳುವ ಉದ್ದೇಶದಿಂದ ಯೋಜನೆಯನ್ನು ಮಾಡಿರುವಂಥದ್ದು, ಅನುಷ್ಠಾನ ತಂದಿರುವಂಥದ್ದು, ಅದನ್ನು ಮುಂದುವರೆಸ್ತಿರುವಂಥದ್ದು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ಜನರು ಈ ರಸ್ತೆಯನ್ನು ಬಳಸ್ತಿದ್ದಾರೆ ಅಂತ ಅರಿವಿರಬೇಕಾಗುತ್ತೆ. ನೀವು ಪಂಚ ಗ್ಯಾರಂಟಿ ಕೊಟ್ಟಿದ್ದು ಈ ರಸ್ತೆಗಳ ಮೂಲಕ ಹಾಳಾಗಬಾರದು ಅಂತ ಹೇಳುವ ಕಾಳಜಿ ನಿಮಗೂ ಇರಬೇಕಾಗುತ್ತೆ. PW ಸಚಿವರು ಇರ್ತಾರೆ, PW ಸಚಿವರಿಗೆ ಅರಿವಿಲ್ವಾ? ಸರ್ಕಾರದ ಅಧಿಕಾರಿಗಳಿಗೆ ಇದರ ಬಗ್ಗೆ ಅರಿವಿಲ್ವಾ? ಎಲ್ಲರಿಗೂ ಗೊತ್ತಿದೆ. ನಿಮಗೆ 60,000 ಕೋಟಿ 70,000 ಕೋಟಿಯ ಅನುದಾನವನ್ನು ಪಂಚ ಗ್ಯಾರಂಟಿಗಳಿಗೆ ಅನುಷ್ಠಾನಕ್ಕೆ ಕೊಡ್ತಾ ಇದ್ರಿ. ಹಾಗಾದರೆ ನೀವು ಆ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ಇದಕ್ಕೆ ನಮಗೆ ರಸ್ತೆಗೆ ಹಣ ಇಲ್ಲ ಅಂತ ಹೇಳೋದಾದರೆ ಅದು ಸರಿಯಲ್ಲ. ಏನು ಪ್ರಯೋಜನ ಆಗುತ್ತೆ? ಈಗ ವೆಹಿಕಲ್ ಹಾನಿಯಾದರೆ ಅವನಿಗೆ ಅದರ ಬಿಡಿಭಾಗ ಕೆಲಸಗಳಿಗೆ ರಿಪೇರಿ ಮಾಡೋದಕ್ಕೆ ಅವನ ಹಣ ತೆರಗಬೇಕಾಗುತ್ತೆ. ನಿಗದಿತ ಅವಧಿಯಲ್ಲಿ ಆಸ್ಪತ್ರೆಗೆ ಹೋಗೋದೇ ಸಾಧ್ಯ ಆಗದೆ ಪ್ರಾಣ ಹೋದರೆ ಅದರ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ, ಕುಟುಂಬಕ್ಕೆ ನಷ್ಟ ಆಗುತ್ತೆ. ಇದು ಸಹ ಹೊರೆ ಅಲ್ವಾ? ಜನಸಾಮಾನ್ಯರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಸಹ ಈ ಕೆಲಸವನ್ನು ಮಾಡೋಕ್ಕೆ ಆದ್ಯತೆಯನ್ನು ಕೊಡಲೇಬೇಕು. ಇದುವರೆಗೆ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಇದರ ಬಗ್ಗೆ ಧ್ವನಿ ಎತ್ತುವವರು ವಿರಳವಾಗಿರುವಂಥದ್ದೇ ನನಗೆ ಮೇಯ್ನ್ ಅನಿಸುವಂಥದ್ದು. ಯಾವಾಗ ನಾವು ಇದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಪ್ರಶ್ನೆ ಮಾಡೋದು ವಿರಳವಾಗಿದೆ. ಅದೇ ಇದೊಂದು ಲೋಪಕ್ಕೆ ಸಮಸ್ಯೆ, ಅದೊಂದು ಹಾಗೆ ನಡೀಲಿ ಅಂತ ಹೇಳುವ ರೀತಿಯಲ್ಲಿ ತಲುಪಿದೆ. ಇದು ಭಾವನಾತ್ಮಕವಾಗಿ ಅದೊಂದು ಸ್ಫೋಟಗೊಳ್ಳುವ ಹಂತ ಬಂದಾಗ ಸಹಜವಾಗಿ ಪ್ರತಿಯೊಬ್ಬರು ಸ್ಪಂದಿಸಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಕೆಲವು ಸಲ ಪ್ರಶ್ನೆ ಮಾಡುವಂಥ, ಈಗ ಕರಿಕೆ ಇರ್ಬೋದು, ಕೆಲವು ಊರುಗಳಲ್ಲಿ ರಸ್ತೆಗೆ ಗುಂಡಿ ಮುಚ್ಚುವ ಕೆಲಸಗಳನ್ನು ಮಾಡ್ತಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ.
ಅದು ಯಾಕೆಂದರೆ ಅಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ, ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭಿಸ್ತಾರೆ ಅಂತ ಹೇಳುವಾಗ ಈ ಮುಖ್ಯ ರಸ್ತೆಗಳನ್ನು ಮಾಡ್ತಾರೆ. ಈಗ ಕಾವೇರಿ ಸಂಕ್ರಮಣ ಆಗುವಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ, ಹೇಗೂ ಆ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ದಸರಾ ಸಂದರ್ಭದಲ್ಲಿ ವಿಜಯದಶಮಿ ದಿನ ಶೋಭಾಯಾತ್ರೆ ಮಾಡೋ ಮೊದಲು ಗುಂಡಿ ಹೆಂಗೋ ಮುಚ್ತಾರೆ, ಗುಣಮಟ್ಟನೋ ಕಳಪೆನೋ ಏನೋ ಒಂದು ಮುಚ್ಚುತ್ತಾರೆ. ಅನಿವಾರ್ಯವಿದ್ದಾಗ ಅದನ್ನು ಮಾಡ್ತಾರೆ. ಈ ಅನಿವಾರ್ಯತೆ ಸೃಷ್ಟಿ ಪ್ರಶ್ನೆ ಮಾಡೋದ್ರ ಮೂಲಕ ಆಗುತ್ತೆ. ಅದರೊಂದಿಗೆ ದೂರದೃಷ್ಟಿಯೊಂದಿಗೆ ನಾನು ಹೇಳುವಂಥದ್ದು, ಈ 1 ವರ್ಷ 5 ವರ್ಷ 2 ವರ್ಷ 3 ವರ್ಷದ ಕೆಲಸಗಳಲ್ಲ, ಒಂದು ಕನಿಷ್ಠ 20 ವರ್ಷದವರೆಗೆ ರಸ್ತೆ ಬಾಳಿಕೆ ಬರುವ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವಂಥದ್ದು, ಅಥವಾ ಇಲ್ಲಿಯ ವಾತಾವರಣಕ್ಕೆ, ಆ ಸ್ಥಳೀಯ ವಾತಾವರಣಕ್ಕೆ ಸರ್ವ ಋತು ರಸ್ತೆ ಮಾಡುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಅನುದಾನ ಪಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕುವಂಥ, ಇಲ್ಲಿ ರಾಜ್ಯಕ್ಕೆ ನೆಲೆಗಟ್ಟಲಿ ಅಥವಾ ವ್ಯಕ್ತಿಗತವಾಗಿ ಯಾರನ್ನೋ ಟೀಕೆ ಮಾಡಬೇಕು, ಯಾರನ್ನೋ ಅವಹೇಳನ ಮಾಡಬೇಕು, ಈ ಉದ್ದೇಶಗಳನ್ನು ಬದಿಗಿಟ್ಟು ನಿಜವಾದ ಕೊಡಗಿನ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಒಂದು ಒಕ್ಕರಳ ಧ್ವನಿಯಲ್ಲಿ 1,000 ಕೋಟಿ ಕನಿಷ್ಠ ಅನುದಾನ ಬಜೆಟಲ್ಲಿ ಘೋಷಣೆ ಆಗಬೇಕು ಅಂತ ಹೇಳುವ, ಜನಾಂಗೀಯವಾಗಿ ಮತ ಸೆಳೆಯುವುದಕ್ಕಾಗಿ ಏನೇನು ಮಾಡಬೇಕು ಅಂತ ಹೇಳೋ ಕಾರಣಕ್ಕಾಗಿ ಬಜೆಟಲ್ಲಿ ವಿಷಯಗಳನ್ನು ಸೇರಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅದೇ ಯೋಚನೆಯನ್ನು ಸರ್ವರಿಗೂ ಅನ್ವಯ ಆಗುವಂಥ ಒಂದು ಒಳ್ಳೆಯ ರಸ್ತೆಯನ್ನು ಕೊಡಬೇಕು, ಹಾಗಾಗಿ ಇದನ್ನು ಮಾಡುವಂತ ಹೇಳುವಂಥ ಒಂದು ಗಟ್ಟಿ ಧ್ವನಿಯನ್ನು, ಅದು ಏನು ಜನಾಭಿಪ್ರಾಯ ಮೂಡಬೇಕಾಗುತ್ತೆ, ಜನಪ್ರತಿನಿಧಿಗಳು ಅದನ್ನು ಸರ್ಕಾರ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಈ ಕೆಲಸಗಳನ್ನು ಮಾಡಿದಾಗ ಸಹಜವಾಗಿ ಸರ್ಕಾರ ಕೊಡಲೇಬೇಕಾಗ್ತದೆ. ಕೊಡದಿದ್ದರೆ ಪ್ರತಿಯೊಬ್ಬರ ಪ್ರಶ್ನೆ ಮಾಡುವಂಥದ್ದನ್ನು ಜನರು ಇಟ್ಕೊಳ್ಬೇಕಾಗುತ್ತೆ. ಬಹುಶಃ ಜಾಗೃತ ಸಮಾಜದಿಂದಷ್ಟೇ ಒಳ್ಳೆಯ ಕೆಲಸಗಳಾಗುವುದಕ್ಕೆ ಸಾಧ್ಯ ಆಗುವಂಥದ್ದು. ಒಂದು ಕೊಡಗಿನ ರಸ್ತೆ ವಿಚಾರದಲ್ಲಿ ಅದು ನೀವು ಹೇಳಿದ ಹಾಗೆ ಒಂದು ಪ್ಯಾಕೇಜ್ ಸರ್ವ ಋತು ರಸ್ತೆ, ಅದು ಬಹುಕಾಲ ಬಾಳಿಕೆ ಬರುವಂಥ ರಸ್ತೆ ನಿರ್ಮಾಣಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒತ್ತಡ ಬೀಳಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಶಾಸಕರನ್ನು ಎಚ್ಚರಿಸುವ ಕೆಲಸವನ್ನು ಅವರ ಜೊತೆಗಿರುವಂತಹ ನಾಯಕರುಗಳು, ಅವರ ಜೊತೆಗೆ ತಿರುಗಾಡ್ತಾರಲ್ಲ, ಅವ್ರು ಮಾಡಬೇಕಾಗುತ್ತೆ. ಈ ರೀತಿಯಾದ ಸಮಸ್ಯೆ ಇದೆ, ಈ ರೀತಿಯಾಗಿ ಅದನ್ನು ನೀವು ಸರ್ಕಾರಕ್ಕೆ ತಲುಪಿಸಿದಾಗ ನಮಗೆ ಬರುತ್ತಲ್ಲ, ಆ ಅನುದಾನದಿಂದ ಒಳ್ಳೆಯ ರಸ್ತೆಯನ್ನು ಮಾಡಿಕೊಟ್ರೆ ನಿಮ್ಮ ಹೆಸರು ಉಳಿಯುತ್ತದೆ. ಮುಂದೆ ಭವಿಷ್ಯದಲ್ಲಿ ಇನ್ನೊಂದು 2-3 ವರ್ಷ ಕಳೆದ ನಂತರ ಚುನಾವಣೆ ಬರುತ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಅದು ನೆರವಿಗೆ ಬರುತ್ತೆ ಅನ್ನೋದನ್ನ ಶಾಸಕರಿಗೆ ಮನದಟ್ಟು ಮಾಡಿಕೊಡ್ಲಿ. ಇನ್ನೊಂದು, ಈ ಕೇಂದ್ರ ಸರ್ಕಾರನೂ ಸಹ ಗ್ರಾಮ ಸಡಕ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳ ಮೂಲಕ ಹಳ್ಳಿಯ ದೊಡ್ಡ ಸುಮಾರು ತುಂಬ ರಸ್ತೆಗಳ ಕೆಲಸ ಮಾಡಿತು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳ ಮೂಲಕ ಹಲವಾರು ರಸ್ತೆಗಳ ಮಾಡುವ ಕೆಲಸಗಳನ್ನು ಮಾಡ್ತು. ಹೇಗೆ ರಾಜ್ಯ ಸರ್ಕಾರದ ಜವಾಬ್ದಾರಿಗಳಿದೆಯೋ ಅದೇ ರೀತಿ ಕೇಂದ್ರ ಸರ್ಕಾರನೂ ಸಹ ಏನು ಪ್ರಧಾನಮಂತ್ರಿ ಗ್ರಾಮ ಸಡಕ್ಗಳ ಮೂಲಕ ಯೋಜನೆಯನ್ನು ಮಾಡಿತು, ಅದೇ ರಸ್ತೆಯನ್ನು ನಿರ್ವಹಣೆ ಮಾಡುವುದಕ್ಕೆ ಅಗತ್ಯವಾದ ಅನುದಾನ ಬೇಕಾದರೆ, ಅಥವಾ ಒಂದೊಂದಷ್ಟು ಗ್ರಾಮೀಣ ಪ್ರದೇಶದ ರಸ್ತೆಗಳನ್ನು ತೆಗೆದುಕೊಂಡು ಅದನ್ನು ಅಭಿವೃದ್ಧಿ ಮಾಡುವ ಕೆಲಸಗಳಿಗೆ ಅಗತ್ಯವಾದ ಅನುದಾನವನ್ನು ರಾಜ್ಯ ಸರ್ಕಾರದ ಮೂಲಕ ಆ ಜಿಲ್ಲೆಗಳಿಗೆ ತರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಸಹ ಸಂಸದರು ಮಾಡಬೇಕಾಗುತ್ತೆ. ಈಗ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಸಾರಿಗೆ ಸಚಿವರು ಅಂತ ಹೇಳಿದ್ರೆ ನಿತಿನ್ ಗಡ್ಕರಿಯನ್ನು ಹೇಳ್ತಾರೆ. ಇಡೀ ದೇಶದ ಕನೆಕ್ಟಿವಿಟಿ, ರಸ್ತೆ ಮೂಲಕ ಕನೆಕ್ಟಿವಿಟಿ ಮಾಡಬೇಕು ಅಂತ ಹೇಳಿ ವಾಜಪೇಯಿ ಅವರ ಏನು ಪರಿಕಲ್ಪನೆ ಇತ್ತು, ಅದಕ್ಕೆ ಪೂರಕವಾಗಿ ಗಡ್ಕರಿಯವರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹೆದ್ದಾರಿಗಳನ್ನು, ಪರಸ್ಪರ ಎಲ್ಲ ಹೆದ್ದಾರಿಗಳನ್ನು ಜೋಡಿಸುವ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಕೊಡಗಿನ ಮೂಲಕ ಸಹ ಹೊಳೆನರಸೀಪುರದಿಂದ ಮಾಕುಟದವರೆಗೆ ರಾಷ್ಟ್ರೀಯ ಹೆದ್ದಾರಿ ಮಾಡುವುದರ ಮೂಲಕ ಮತ್ತಷ್ಟು ಒಂದು ಸಂಪರ್ಕವನ್ನು, ಕೇರಳಕ್ಕೆ ಬೆಂಗಳೂರಿಂದ ಸಂಪರ್ಕ ಬೆಳೆಸುವ ಒಂದು ರಸ್ತೆ ಕೆಲಸವನ್ನು ಅವರು ಸಹ ಅದನ್ನು ಮಾಡೋದಕ್ಕೆ ಒಂದು ಪ್ರಪೋಸಲ್ ಇದೆ. ಆದರೆ ಆ ಪ್ರಪೋಸಲ್ ಪ್ರಪೋಸಲನ್ನು ಕಾರ್ಯರೂಪಕ್ಕೆ ಇನ್ನು 4 ವರ್ಷದ ಹಿಂದೆಯೇ ಅದು ತೆಗೆದುಕೊಂಡ್ರು ಸಹ ಅದಕ್ಕೆ ಮಂಜೂರಾತಿ ಆಗಲಿಲ್ಲ. ಈಗ ಮಾಣಿಯಿಂದ ಮೈಸೂರುವರೆಗಿನ ರಾಷ್ಟ್ರೀಯ ಹೆದ್ದಾರಿ ಏನು ರಾಜ್ಯ ಹೆದ್ದಾರಿ ಕೆಲಸ ಆಗಿದೆ, ಅದು ರಾಷ್ಟ್ರೀಯ ಹೆದ್ದಾರಿಯಾಗಿ ಘೋಷಣೆ ಆಗಿದೆ. ಅದು ರಾಷ್ಟ್ರೀಯ ಹೆದ್ದಾರಿಯಾಗಿ ಅದರ ಕಾಮಗಾರಿ ಪೂರ್ಣಗೊಂಡ್ರೆ ಒಂದು ಮುಖ್ಯ ರಸ್ತೆ, ಒಂದು ದೊಡ್ಡ ಮುಖ್ಯ ರಸ್ತೆ ಒಂದು ಒಳ್ಳೆ ಸುಸ್ಥಿತಿಗೆ ಹೋಗುತ್ತೆ. ಅದೇ ರೀತಿ ಹೊಳೆನರಸೀಪುರದಿಂದ ಸೋಮರಪೇಟೆ, ಮಾದಾಪುರ, ಮಡಿಕೇರಿ, ವಿರಾಜಪೇಟೆ, ಮಾಕುಟದ ಮೂಲಕ ಒಂದು ರಾಷ್ಟ್ರೀಯ ಹೆದ್ದಾರಿ ಹಾದಿ ಹೋದರೆ ಮತ್ತೊಂದು ಮುಖ್ಯ ರಸ್ತೆ, ಒಂದು ಸುಸಜ್ಜಿತವಾದ ವಿಶಾಲವಾದಂಥ ರಸ್ತೆ, ಒಂದು ಸುಸಜ್ಜಿತವಾದ ರಸ್ತೆ ಲಭ್ಯ ಆಗುತ್ತೆ. ಅದನ್ನು ಸಹ ಒತ್ತಡವನ್ನು ಹೇರಬೇಕಾಗುತ್ತೆ. ಅದು ಸಹ ಶಾಸಕರಾಗಿದ್ದ ಅಪ್ಪಚ್ಚುರ ಜನ ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ರಾಷ್ಟ್ರೀಯ ಹೆದ್ದಾರಿ ಹಿಂಗೆ ಕೇರಳಕ್ಕೆ ಹಾದು ಹೋಗುತ್ತೆ ಅಂತ ಹೇಳುವ ವಿಚಾರವನ್ನು ಹಲವಾರು ಬಾರಿ ಅವರು ಹೇಳಿದ್ದಾರೆ. ಕೇಂದ್ರದ ಸರ್ಕಾರಕ್ಕೆ, ನಿತಿನ್ ಗಡ್ಕರಿ ಅವರಿಗೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರುವುದರ ಮೂಲಕ ಆ ರಾಷ್ಟ್ರೀಯ ಹೆದ್ದಾರಿಯನ್ನು ಮಂಜೂರುಪಡಿಸಬೇಕಾಗುತ್ತೆ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗಳ ಮೂಲಕ ಜಿಲ್ಲೆಯ ಹಲವಾರು ರಸ್ತೆಗಳನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಸಂಸದರು ಸಹ ಅದನ್ನು ನಿರ್ವಹಿಸಬೇಕಾಗುತ್ತೆ. ಪ್ರತಿಯೊಬ್ಬ ಜನಪ್ರತಿನಿಧಿಗೆ, ಈಗ ಶಾಸಕರ ದ್ವಯರು ಹೇಗೆ ಜವಾಬ್ದಾರಿಯನ್ನು ನಾವು ಹೇಳ್ತೀವಿ, ಅದೇ ರೀತಿ ಸಂಸದರಿಗೆ ಕೇಂದ್ರ ಸರ್ಕಾರವನ್ನು ಗಮನ ಸೆಳೆಯುವಂಥ ಕೆಲಸ ಇದೆ. ಶಾಸಕರೊಂದಿಗೆ ಧ್ವನಿಯನ್ನು ಸೇರಿಸುವ ಕೆಲಸವನ್ನು ಜಿಲ್ಲೆಯನ್ನು ಪ್ರತಿನಿಧಿಸಿರುವಂಥ ವಿಧಾನ ಪರಿಷತ್ ಸದಸ್ಯರುಗಳು ಸಹ ಶಾಸನ ಸಭೆಯೊಳಗೆ ಮಾಡಬೇಕಾಗುತ್ತೆ. ಅಥವಾ ಅವರು ಎಲ್ಲರೂ ಸಾಂಘಿಕವಾಗಿ, ಎಲ್ಲರೂ ಪಕ್ಷಾತೀತವಾಗಿ, ಎಲ್ಲರೂ ಒಟ್ಟಾಗಿ ಹೋಗಿ ಈ ಜಿಲ್ಲೆಯ ಕೆಲಸಗಳಿಗೆ ಏನು ಆಗಬೇಕಾದ್ರೆ ರಾಜ್ಯ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮತ್ತು ಕೇಂದ್ರ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡಬೇಕಾಗಿದೆ. ನನಗೆ ಆಶ್ಚರ್ಯ ಅನ್ನಿಸ್ತು, ಹಲವು ವರ್ಷಗಳಲ್ಲಿ ಈ ಕೆಲಸಗಳೇ ಆಗ್ತಾ ಇಲ್ಲ. ಪಕ್ಷ ರಾಜ್ಯಕ್ಕೆ ಒಂದು ಕಡೆ ಇರಲಿ, ಜನಪ್ರತಿನಿಧಿಗಳಾದ ನಂತರ ಪಕ್ಷಾತೀತವಾಗಿ ನಾವೆಲ್ಲರೂ ಒಂದು ಸೇರಿ ಜಿಲ್ಲೆಗೆ ಏನೇನು ಆಗಬೇಕಾಗುತ್ತೆ ಅಂತೇಳಿ ಒಕ್ಕರೋಳ ಮನವಿಯನ್ನು ಸಂಬಂಧಿಸಿದ ಸಚಿವರನ್ನ ಕೆಲಸವನ್ನು ಮಾಡಬೇಕಾಗಿದೆ. ಈ ಕೆಲಸಗಳನ್ನು ತಮಿಳುನಾಡಿನ ಜನಪ್ರತಿನಿಧಿಗಳು ಮಾಡ್ತಾರೆ, ಕೇರಳದ ಜನಪ್ರತಿನಿಧಿಗಳು ಮಾಡ್ತಾರೆ. ಈ ಕೆಲಸ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳಲ್ಲಿ ಕಡಿಮೆ. ವೈಯಕ್ತಿಕವಾಗಿ ಇನ್ನೊಂದು ವಿಪರ್ಯಾಸ ಅಂದರೆ, ಸಾರ್ವಜನಿಕ ಕೆಲಸಕ್ಕೆ ಇವರು ಇದು ಮಾಡೋದಿಲ್ಲ,
ವೈಯಕ್ತಿಕ ಕೆಲಸಕ್ಕೆ ಬಿಸ್ನೆಸ್ ಪಾರ್ಟ್ನರ್ಗಳೆಲ್ಲ ಪಕ್ಷಾತೀತವಾಗಿದ್ದಾರೆ. ಮದುವೆ ಆಗೋದಕ್ಕೆ ಬಿಜೆಪಿ ಕಾಂಗ್ರೆಸ್ ಅವ್ರ ಮಕ್ಕಳು ಮದುವೆ ಹಾಕೊಳ್ತಾರೆ. ವ್ಯವಹಾರ ಬಿಸ್ನೆಸ್ ಪಾರ್ಟ್ನರ್ ಅಲ್ಲಿ ಅವ್ರು ಹಾಕೊಳ್ತಾರೆ. ರಾಜ್ಯಾಧ್ಯಕ್ಷರುಗಳೇ, ಎರಡು ಪಕ್ಷದ ರಾಜ್ಯಾಧ್ಯಕ್ಷರುಗಳೇ ನಮ್ಮ ನಡುವೆ ವ್ಯವಹಾರ ಇದೆ ಅಂತ ಅವರಿಬ್ರು ಹೇಳ್ಕೊಳ್ತಾರೆ. ಇವರಿಗೆ ಆ ಬಾಂಧವ್ಯ ಬೆಳೆಸ್ಕೊಳ್ಬೋದು. ಅದು ವೈಯಕ್ತಿಕ ಬಾಂಧವ್ಯ ಬೆಳೆಸ್ಕೊಳ್ಳೋದಕ್ಕೆ ಯಾವುದೇ ಅಡ್ಡಿಯಾಗಲ್ಲ. ಒಂದು ರಾಜ್ಯದ ಮತ್ತೆ ಜಿಲ್ಲೆ ಹಿತಾಸಕ್ತಿ ಬಂದಾಗ ಸಹ ಅದೇ ರೀತಿಯ ವರ್ತನೆಯನ್ನು ಅವ್ರು ಮಾಡಬೇಕಾಗುತ್ತೆ. ಸಹಜವಾಗಿ ಹೇಳ್ತಾರೆ ನಾವು ಜನಪ್ರತಿನಿಧಿ ಆದ ನಂತರ ಎಲ್ಲರಿಗೂ ಜನಪ್ರತಿನಿಧಿಗಳು, ಚುನಾವಣೆ ಬಂದಾಗ ಚುನಾವಣೆ ಎದುರಿಸುವಂತ ಆ ಕೆಲಸವನ್ನು ಪ್ರಾಕ್ಟಿಕಲ್ ಆಗಿ ನೀವು ಮಾಡಬೇಕಾಗುತ್ತೆ. ಜಿಲ್ಲೆ ವಿಚಾರಕ್ಕೆ ಬಂದಾಗ ಯಾರು ಹಾಲಿ ಜನಪ್ರತಿನಿಧಿಗಳಿರ್ತಾರೆ ಅವರು ಎಲ್ಲರನ್ನ ಸೇರಿಸ್ಕೊಂಡು, ಅಥವಾ ಉಸ್ತುವಾರಿ ಸಚಿವರು ಅಂತ ಯಾರಿರ್ತಾರೆ ಅವರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ. ನಮಗೆ ವಿಪರ್ಯಾಸ ಅಂದರೆ ಹೊರಭಾಗದ ಜಿಲ್ಲೆಯವರೇ ಇವತ್ತು ಉಸ್ತುವಾರಿ ಸಚಿವರುಗಳಿಗೆ ಹಲವಾರು ವರ್ಷಗಳಿಂದ ಉಸ್ತುವಾರಿ ಸಚಿವರಾಗಿ ಅವರೇ ಕೆಲಸ ಮಾಡ್ತಾರೆ. MC ನಾಣೆಯವರು ಇದ್ದಾಗ, MM ನಾಣೆಯವರು ಇದ್ದಾಗ, ಆ ಕಾಲಘಟ್ಟ ಹೋದ ನಂತರ ಬಹುತೇಕ ನಮಗೆ ಹೊರಗಿನವರೇ ಇವತ್ತು ನಮಗೆ ಉಸ್ತುವಾರಿ ಸಚಿವರುಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಅವ್ರು ಬರೋದೇ ಕಷ್ಟ. 3 ತಿಂಗಳಿಗೆ ಒಂದ್ಸಲ ಟೆಕ್ನಿಕಲ್ ಆಗಿ ಬಂದು ಹೋಗುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವ್ರಿಗೆ ಭಾಗವಾಗಿಯೇ ಇಲ್ಲ. ಅವರು ಇಲ್ಲೇ ಸ್ಥಳೀಯವಾಗಿ ಆಗಿದ್ರು ಇನ್ನೊಂದು ಅವಕಾಶ ಇತ್ತು. ಅಥವಾ ಅವರಾದರೂ ಜಿಲ್ಲೆಯ ಪ್ರಮುಖ ವಿಚಾರಗಳನ್ನು ಎತ್ಕೊಂಡು ಹೋಗೋದಕ್ಕೆ ಎಲ್ಲ ಜನಪ್ರತಿನಿಧಿಗಳನ್ನ ಸೇರಿಸ್ಕೊಂಡು ಅವರು ಲೀಡ್ ಮಾಡೋ ಕೆಲಸಗಳನ್ನ ಮಾಡಬೇಕು. ನಾನು ಯಾವುದೂ ನೋಡಲಿಲ್ಲ. ಅವರು ಆ ಥರದ ಕೆಲಸ ಮಾಡೋದನ್ನು ನಾವು ಗಮನಿಸಲೇ ಇಲ್ಲ. 3 ತಿಂಗಳಿಗೊಮ್ಮೆ ಬರೋದು ಅದೇನು ಪ್ರಯೋಜನ ಆಗುತ್ತೆ? ಸುಮ್ಮನೆ ಒಂದು 2-3 ಸಬ್ಜೆಕ್ಟ್ ಎತ್ಕೊಳ್ಳೋದು, ಒಂದು 2 ಅಧಿಕಾರಿಗೆ ಬೈಯೋದು, ಅಲ್ಲಿ ಹಾಗೆ ಮಾಡಿದ ಉದ್ದೇಶ ಕೊಡೋದು, ಉಪದೇಶ ಕೊಡೋದು, ಅಲ್ಲಿ ಕೆಲಸ ಮುಗಿದು ಮೀಟಿಂಗ್ ಶಾಸಕರೇ ಮಾಡ್ಬೋದಲ್ಲ, ಇವ್ರಿಗೆ ಅದೇ ಮಾಡ್ಬೋದು. ಹೌದು, ಅಲ್ಲಿ ಮಾತಾಡೋದು ಪುನಃ ಶಾಸಕರುಗಳೇ ಮಾತಾಡೋದು. ಇವ್ರು ಇರ್ತಾರೆ ಅಷ್ಟೇ. ಅವ್ರಿಗೇನು ಗೊತ್ತಿರಲ್ಲ. ಸಹಜವಾಗಿ ಏನು ಗೊತ್ತಿರುತ್ತೆ? ಅವ್ರಿಗೇನು ಫೀಡ್ಬ್ಯಾಕ್ ಇರುತ್ತೆ? ಅಥವಾ ಏನೊಂದು ಯಾವ ರಸ್ತೆ ಅಂತ ಅವ್ರಿಗೆ ಹೆಸರು ಹೇಳೋಕ್ಕಾಗುತ್ತಾ? ಅವ್ರಿಗೆ ಗೊತ್ತಿರ್ತದ? ಅವ್ರು ಎಷ್ಟು ಕಾಳಜಿಪೂರ್ವಕ ಕೆಲಸ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಹೋದರೂ ಸಹ ಎಲ್ಲ ಜನಪ್ರತಿನಿಧಿ ಒಟ್ಟುಗೂಡಿಸಿ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವ ಕೆಲಸ ಮಾಡಬೇಕು. ನಮಗೆ 1,000 ಕೋಟಿ ಅನುದಾನ ಬೇಕು. 100 ಕೋಟಿಯೇ ಕೊಡ್ತಾ ಇಲ್ಲ. ನಾವು 1,000 ಕೋಟಿ ಅಂತ ಹೇಳ್ತಾ ಇದೀವಿ. 1,000 ಕೋಟಿ ಕೊಡಬೇಕು ಅಂತ ಹೇಳ್ತೀವಿ. ದೊಡ್ಡ ಮೊತ್ತ ಕೊಡಿ ಅಂತ. 100 ಕೋಟಿ ಕೊಡೋದೇ ಕಷ್ಟ. 1,000 ಕೋಟಿ ಕೊಡಬೇಕು ಅಂತ ಹೇಳಿದ್ರೆ ಆ ಮಟ್ಟದ ಒತ್ತಡ ಪಕ್ಷಾತೀತವಾಗಿ ಸರ್ಕಾರದ ಮೇಲೆ ಬೀಳಬೇಕು ಅಂತ ಹೇಳಿದ್ರೆ ಅದನ್ನ ಜವಾಬ್ದಾರಿಯನ್ನು ಉಸ್ತುವಾರಿ ಸಚಿವರಂತವರು ಹೊತ್ಕೊಳ್ಬೇಕಾಗುತ್ತೆ. ಆ ನಿಯೋಗದೊಳಗೆ ಎಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಸಂಸದರು ಮತ್ತು ರಾಜಕೀಯ ಪಕ್ಷದ ಮುಖಂಡರುಗಳು, ಸಂಘ ಸಂಸ್ಥೆಯ ಪ್ರತಿನಿಧಿಗಳನ್ನು ತೆಗೆದುಕೊಂಡು ದೊಡ್ಡ ನಿಯೋಗವನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿ ನಾವು ಅಟ್ಲೀಸ್ಟ್ ಕೇಳಬೇಕಲ್ಲ. ಕೊಡೋದು ಬಿಡೋದು ಅಥವಾ ಅವರ ಆರ್ಥಿಕ ಪರಿಸ್ಥಿತಿ, ಜಿಲ್ಲಾವಾರು ಸ್ಥಿತಿಗತಿಗಳು ಇದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಕೊಡಬೇಕಾಗುತ್ತೆ. ಕೇಳದೆ ಹೋದ್ರೆ ಅವರಾಗೆ ಕೊಡೋ ಚಾನ್ಸಸ್ಸೇ ಇರೋಲ್ಲ. ಇಲ್ಲಿ ಏನು ಬೇಡಿಕೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಇರ್ತದೆ. ಕೆಲವು ಸಲ ಕನಿಷ್ಠ 50 ಕೋಟಿ 100 ಕೋಟಿ ಬಜೆಟ್ಲಿ ಪ್ರತಿ ವರ್ಷ ಬರುವ ಹಂತ ಕನಿಷ್ಠ ಪಕ್ಷ ಅಷ್ಟಾದ್ರು ಬರ್ತಾ ಹೋಗಿದ್ರೆ ಒಂದು ಮುಖ್ಯ ರಸ್ತೆಗಳ ನಿರ್ವಹಣೆ ಮಾಡ್ತಾ ಹೋಗ್ಬೋದು. ಕೆಲವು ವರ್ಷಗಳಿಂದ ಅದು ಸ್ಥಗಿತವಾಗಿ ಹೋಗಿರೋದನ್ನು ನಾವು ಗಮನಿಸಬಹುದು. ವೀಕ್ಷಕರು, ಅದೇ ಕೊಡಗು ಜಿಲ್ಲೆಯ ಸಮಸ್ಯೆಗೆ ವಿಚಾರ ಬಂದಾಗ ನಿಮ್ಮ ಪಕ್ಷದ ರಾಜಕೀಯವನ್ನು ಬದಿಗೊತ್ತಿ ಅದರಾಚೆಗೆ ಶಾಸಕರು, ಸಂಸದರು, MLC, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ರಾಜಕೀಯ ಪಕ್ಷದ ಪ್ರಭಾವಿ ಮುಖಂಡರುಗಳು ಕೂಡ ಇದ್ದಾರೆ. ನಿಮ್ಮ ರಾಜಕೀಯವನ್ನೆಲ್ಲ ಬದಿಗೊತ್ತಿ ಸಮಸ್ಯೆ ಇದೆ, ಸಮಸ್ಯೆಗೆ ಪರಿಹಾರ ಏನು ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಮಗಿರೋದು ಅದೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಅವರ ಗಮನ, ಆ 2 ಸರ್ಕಾರದ ಗಮನ ಸೆಳೆದು ನಮಗೆ ಬರುವಂತಹ ಅನುದಾನ ಇದೆ ಅದನ್ನು ತರಿಸುವ ನಿಟ್ಟಿನಲ್ಲಿ, ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನೀವು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಗ್ರಹ, ಆಶಯ. ಬಟ್ ಅದಾಗುತ್ತೋ ಗೊತ್ತಿಲ್ಲ. ಅದರ ಜೊತೆಗೆ ನಾವು ನಮ್ಮ ವೀಕ್ಷಕರಿಗೆ ಕರೆ ಕೊಡ್ತಾ ಇದ್ದೇನೆ. ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ವಾಟ್ಸಪ್ ನಂಬರ್ ಹಾಕಿರ್ತೇನೆ. ನಿಮ್ಮ ಊರಿನಲ್ಲಿ ಎಷ್ಟು ಸುಂದರ ರಸ್ತೆ ಇದೆಯೋ ಆ ರಸ್ತೆಯ ಸೌಂದರ್ಯವನ್ನು ನಮಗೆ ವಿಡಿಯೋ ಮಾಡಿ ಕಳಿಸಿ. ಒಳ್ಳೆಯ ರೀತಿಯಲ್ಲಿ ವಿಡಿಯೋ ಮಾಡಿ ಕಳಿಸಿದರೆ ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀವಿ. ಲೊಕೇಶನ್ ಯಾವ ಊರು, ಎಲ್ಲಿನ ಲೊಕೇಶನ್ ಅನ್ನೋದನ್ನು ತಿಳಿಸಿ, ಯಾವ ತಾಲೂಕು ಅನ್ನೋದನ್ನು ಮೆನ್ಷನ್ ಮಾಡಿ. ನಿಮ್ಮ ಹೆಸರು ಏನು ಬೇಕಾಗಿಲ್ಲ, ನಿಮ್ಮ ಊರಿನ ರಸ್ತೆ ಯಾವ ಭಾಗದ್ದು ಅನ್ನೋದು ನಮಗೆ ಮೆನ್ಷನ್ ಮಾಡಿ ಕಳಿಸಿರೋ ಸಾಕು. ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸ್ಕೊಂಡು ಒಂದಷ್ಟು ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು ಅವರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕುಟುಂಬರಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದ. ಇದು ಈ ವಾರದ ಚರ್ಚೆ. ಸುದೀರ್ಘವಾಗಿ ರಸ್ತೆಯ ವಿಚಾರವಾಗಿ ಚರ್ಚೆ ಮಾಡಿದ್ವಿ. ಮಾತಾಡ್ತಾ ಹೋದರೆ ಇನ್ನೂ ಅನೇಕ ಆಯಾಮಗಳಲ್ಲಿ ಚರ್ಚೆ ಮಾಡ್ಬೋದು. ಆದರೆ ನಮಗೆ ಬೇಕಾಗಿರೋದು ಈ ಸಮಸ್ಯೆಗೆ ಪರಿಹಾರ. ಹೊಂಡ ಬಿದ್ದಿರುವಂತಹ ರಸ್ತೆಗಳನ್ನ ಮುಚ್ಚಬೇಕು, ಗುಂಡಿಗಳಲ್ಲಿ ರಸ್ತೆಯನ್ನು ಹುಡುಕಬೇಕಾದಂತಹ ಪರಿಸ್ಥಿತಿಯನ್ನು ತೊಲಗಿಸದ ಹೊರತು ಇದಕ್ಕೆ ಪರಿಹಾರ ಇಲ್ಲ. ಆ ನಿಟ್ಟಿನಲ್ಲಿ ಯಾರಿಗೆಲ್ಲ ಜವಾಬ್ದಾರಿ ಇದೆ, ಅಧಿಕಾರಿಗಳು, ಜನಪ್ರತಿನಿಧಿಗಳು, ಜನಸಾಮಾನ್ಯರು, ನೀವೆಲ್ಲ ಎಚ್ಚರಗೊಳ್ಬೇಕಾಗುತ್ತೆ. ಅದಾಗುತ್ತೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಆಗುತ್ತೋ ಬಿಡುತ್ತೋ ನೋಡೋಣ. ಇನ್ನೊಂದು 2-3 ತಿಂಗಳಲ್ಲಿ ರಸ್ತೆಯ ಸ್ಥಿತಿಗತಿ ಯಾವ ರೀತಿ ಇರುತ್ತೆ ಅನ್ನೋದು ನಮ್ಮ ಕಣ್ಣೆದುರಿಗೆ ನಿದರ್ಶನವಾಗಿ ಇರುತ್ತೆ. ಈ ಕಾರ್ಯಕ್ರಮವನ್ನು ನೋಡಿದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಿರಂತರ ಬೆಂಬಲ ನಮ್ಮ ಜೊತೆಗೆ ಇರಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮ ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು.